ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಹಸಿ ಶುಂಠಿ ಉದ್ದಿಮೆದಾರರ ಹಾಗೂ ಬೆಳೆಗಾರರ ಸಾಮಾನ್ಯ ಸಭೆ ದಿನಾಂಕ 3/12/2023 ನಡೆಯಿತು. ಸಭೆಯ ಸಂಪೂರ್ಣ ವಿವರ ವೀಕ್ಷಿಸಿ ನಮ್ಮ ಹಾಸನ ಟಿವಿಯಲ್ಲಿ. ವ್ಯಾಪಾರದವರು ಬಟ್ಟೆ ಹಾಕಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ ತಕ್ಷಣ ಅವ್ರ ಹತ್ರ ದುಡ್ಡಿದೆ, ಅವರು ಹೆಂಗೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು ಅಂತ ನಮ್ಮ ಒಂದು ತಪ್ಪು ಕಲ್ಪನೆಗಳು ಇರುತ್ತೆ. ಆದರೆ ಆ ರೀತಿ ಟ್ರಾನ್ಸ್ಪೋರ್ಟ್ ಅವ್ರು ತಿಳ್ಕೊಳ್ಬೇಡಿ. ಎಲ್ಲ ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ಪರಿಸ್ಥಿತಿ ಅಷ್ಟೇ ಕಷ್ಟ ಇದೆ ವ್ಯಾಪಾರದಲ್ಲಿ. ಇವತ್ತು ಒಂದು ವ್ಯಾಪಾರ ಮಾಡಬೇಕಂತ ಹೇಳಿದರೆ ವ್ಯಾಪಾರದವರಿಗೆ ಗೊತ್ತಿದೆ ಅದು ಕಷ್ಟ ಏನಿದೆ ಅಂತ. ಅಷ್ಟು ಸುಲಭದಲ್ಲಿ ವ್ಯಾಪಾರ ಇಲ್ಲ, ಅಷ್ಟೇ ಸುಲಭದಲ್ಲಿ ಟ್ರಾನ್ಸ್ಪೋರ್ಟು ಇಲ್ಲ. ಆಮೇಲೆ ಆ ಕಾಕು ಅವ್ರು ಸೆಟ್ಟಿಂಗ್ ಮಾಡಿ ದುಡ್ಡು ಕೊಟ್ಟು ಆ ಮನುಷ್ಯನಿಗೆ ಕೊಡ್ತಾರೆ. ಆ ಮನುಷ್ಯ ನನಗೆ ಮನೆಗೆ ಕರೀತಾರೆ, ಅವ್ರ ಹೆಂಡತಿ ಕಾಲಿಗೆ ಬೀಳಿಗೆ ಬಂದಿತ್ತು. ನನಗೆ ಆವತ್ತು 22 ವರ್ಷ, ನನಗೆ ಕಾಲಿಗೆ ಬೀಳಿಗೆ ಬಂದಿತ್ತು ಆ ಹೆಂಗಸು. ಆಮೇಲೆ ಅವ್ರ ಮನೆಗೆ ಕರೀತಾರೆ, ಮನೆಗೆ ಹೋಗಲಿಲ್ಲ. ಒಂದ್ಸತಿ ಊಟ ಕಟ್ಕೊಂಡು ಬಂದು ಸನ್ಮಾನ್ ಲಾಡ್ಜಲ್ಲಿ ನಾವು ಇರ್ತಿದ್ವಿ ಹಾಸನದಲ್ಲಿ. ಸನ್ಮಾನ್ ಲಾಡ್ಜಿಗೆ ಊಟ ಅವ್ರ ಮನೇಲಿ ಮಾಡಲೇಬೇಕಂತ ಹೇಳಿ ಹಠ ಹಿಡ್ದು ಮನೆಗೆ ತಂದು ಸನ್ಮಾನ್ ಲಾಡ್ಜಿಗೆ ಊಟ ತಂದು ತಿನ್ಸಿ ಹೋಗಿದ್ರು. ಊಟ ತಿಂದಿರೋದು ಋಣ, ಅದು ಯಾವತ್ತೂ ಯಾರೂ ಮರೀಲಿಕ್ಕೆ ಆಗೋದಿಲ್ಲ. ಅದು ಘಟನೆ ಯಾಕೆ ಬಂದಿದೆ ಅಂತ ಹೇಳಿದರೆ ಹಿಂಗೆ ಕಳ್ತನ ಆಗಿರೋ ವಿಚಾರಕ್ಕೆ ನಾನು ಹೇಳಿರೋದು. ಹಾಗೆ ಟ್ರಾನ್ಸ್ಪೋರ್ಟ್ ಅವರು ಒಂದು ಸ್ವಲ್ಪ ನಮಗೆ ಕ್ಲಿಯರ್ ಮಾಡಿಕೊಡ್ಬೇಕು. ಆ ಗಾಡಿದು ಏನು ಮಾಡಬೇಕು, ಸ್ಟೇಷನಲ್ಲಿ ಇದೆ, ರೂಲ್ಸ್ ಪ್ರಕಾರ ಹೋಗಬೇಕಾ ಅಥವಾ ನಿಮ್ಮ ಈಗ ಲೋಕೇಣನೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಅದು ತೀರ್ಮಾನ ಯಾವ ರೀತಿ ಮಾಡಬೇಕು. ಈಗ ಸಂಘದಿಂದ ಸುಮಾರು ದುಡ್ಡು ಖರ್ಚಾಗಿದೆ, ಹೆಚ್ಚು ಕಡಿಮೆ 2.5-3 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದು ಯಾವ ರೀತಿ ಮಾಡ್ತೀರಾ? ಸಂಘದ ದುಡ್ಡು, ವೈಯಕ್ತಿಕ ನಂದು ಒಬ್ಬನ ದುಡ್ಡಲ್ಲ, ವ್ಯಾಪಾರದವ್ರ ದುಡ್ಡಲ್ಲ, ವೈಯಕ್ತಿಕ ದುಡ್ಡಲ್ಲ, ಸಂಘ ದುಡ್ಡಿಂದ ನಾವು ಖರ್ಚು ಮಾಡಿದ್ದೀವಿ. ಆ ದುಡ್ಡು ನಮಗೆ ರಿಕವರಿ ಆಗಬೇಕು. ಅದು ಯಾವ ರೀತಿ ನೀವು ಮಾಡ್ತೀರಾ? ಊಟ ಆದಮೇಲೆ ಒಂದು 10 ನಿಮಿಷ ನೀವು ಚರ್ಚೆ ಮಾಡ್ಕೊಳ್ಳಿ. ದಯವಿಟ್ಟು ಅದ್ರ ಬಗ್ಗೆ ನಮಗೆ ಒಂದು ಉತ್ತರ ಕೊಟ್ಟು ಹೋಗಿ. ಅಧ್ಯಕ್ಷರ, ನಿಮ್ಮಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ. ಅಬ್ದುಲ್ ರಶೀದ್ ಅಂತ ಹೇಳಿ ಶಿವಮೊಗ್ಗ ಜಿಂಜರ್ ಟ್ರೇಡರ್ಸ್ ಕುಂಸಿ. ಈಗ ಟ್ರಾನ್ಸ್ಪೋರ್ಟ್ ಆಫೀಸ್ನವರು ಆರಿಫ್ ಅವರು ಹೇಳಿದರು, ಅದು ಎಲ್ಲ ವಿಷಯ ನಮಗೆ ತಿಳಿಸಿದ್ದೀವಿ ಕುಂಸಿ ರಶೀದ್ ಅವರಿಗೆ ಮತ್ತು ಶಫಿ ಅವರಿಗೆ ಅಂತ ಹೇಳಿ. ಇವರು ಹೇಳ್ತಾರಷ್ಟು ರೂಪಾಯಿ ಇಲ್ಲ, ಹೇಳಿಲ್ಲ ನಮಗೆ. ಯಾಕಂದರೆ ಇಲ್ಲಿ ಹೇಳಿದರು, ಹೇಳಿದ್ದೀವಿ, ಕರೆದಿದ್ದೀವಿ, ಅವ್ರು ಬಂದಿಲ್ಲ ಅಂತ ಹೇಳಿ. ನಮಗೆ ಅವ್ರು ಇಂಟಿಮೇಷನ್ ಕೊಟ್ಟಿಲ್ಲ, ನಮಗೂ ಕರೆಸಿಲ್ಲ. ಬಟ್ ಗುಮ್ಸಿ ಹೋಗ್ಬಿಟ್ಟು FIR ಕೊಡಕ್ಕೆ ಅಂತ ಹೇಳಿ ಹೇಳಿದ್ರಲ್ಲ ಅವರು, ಯಾರ ಮುಖಾಂತರ ಹೋಗಿದ್ರು, ಯಾರಿಗೆ ಕರ್ಕೊಂಡು ಹೋಗಿ FIR ಮಾಡಿದ್ರು, ಇದು ಕ್ಲಿಯರ್ ಆಗಿ ಹೇಳಿದ್ರು. ಈಗ ನಾನು ಎದುರುಗಡೆ ನಾನು ಇದ್ದೀನಿ, FIR ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಯಾರ ಜೊತೆ ಹೋಗಿ ಮಾಡಿದ್ದಾರೆ, ನೀವು ನನಗೆ ಮೊದಲೇನು ಹೇಳಿದ್ರಿ ಫೋನಲ್ಲಿ, ನಾನು ಮಾತಾಡ್ತೀವಿ. ಅದು ಈಗ ಅವ್ರು ಕರ್ಸಿ ನಾವು ಅಂತ ಸರಿ ಅವ್ರ ಆಫೀಸಿಗೆ ಹೋಗಿದ್ವಿ. ಯಾಕಂದ್ರೆ ಅವ್ರು ಕೇಳಿದ್ವಿ, ನಾನು ಹೇಳಿದ್ದೆ ಅವರು ಹೇಳಿಲ್ಲ. ನಾವು FIR ಹೋಗಿದ್ವಿ ಅಂತ ಯಾರಿಗೆ ಕರ್ಕೊಂಡು ಹೋಗಿದ್ರು FIR ಮಾಡಕ್ಕೆ, ನಾವು ಎಷ್ಟು ಸರಿ ಅವ್ರ ಆಫೀಸಿಗೆ ಹೋಗಿದ್ವಿ. ಈಗ ನಿಮ್ಮ ಇವರಿದ್ರು, ಇವ್ರ ತಂದೆಯವರು ಬಂದಿದ್ರು, ಹಾಲಪ್ಪನವ್ರು ಕುಂಸಿ, ತುಂಬಾ ಇವರು ಹಳಬ್ರು ವ್ಯಾಪಾರಸ್ಥರು ಯಜಮಾನರೆಲ್ಲ ಬಂದಿದ್ರು. ಅದಕ್ಕೆ ಯಾವುದು ಸ್ಪಂದನೆ ಕೊಟ್ಟಿಲ್ಲ. ಈಗ SP ಸಾಹೇಬ್ರ ಹತ್ರ ಎಲ್ಲರೂ ಹೋಗಿದ್ವಿ. ಅವಾಗ ಏನಿಲ್ಲ, ನಾವು ಆಫೀಸ್ ಗಾಡಿ ಕೊಟ್ಟಿದ್ದು ನಿಜ, ನಾವು ಮಾಡಿದ್ದು ಟ್ರಾನ್ಸ್ಪೋರ್ಟ್ ಆಫೀಸರ್ ಹೇಳ್ತಾ ಇದ್ದೀನಿ, ಒಂದು ನಾವು ಅಲ್ಪ ಸ್ವಲ್ಪ ಕಮಿಷನಿಗೆ ಮಾಡಿದ್ದು, ನಮ್ಮ ಜವಾಬ್ದಾರಿ ಆ ಥರ ಏನು ಇರಲ್ಲ ಅಂತ ಹೇಳಿ ಕೆಲವೊಂದು ಟೈಮ್ನಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಚೂರು ನೋಡಿ. ಈಗ ನಮಗೇನಂತ ಹೇಳಿದರೆ, ಟ್ರಾನ್ಸ್ಪೋರ್ಟ್ ಅವರು ಇಂಥ ಘಟನೆ ನಡೆದಾಗ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಂತ ನಮಗೆ ಒಂದು ಸ್ವಲ್ಪ ಊಟ ಆದಮೇಲೆ ಒಂದು 10 ನಿಮಿಷ ನೀವು ಕೂತ್ಕೊಂಡು, ನಾವು ಈಗಲೇ ಹೇಳಿ ಅಂತ ಹೇಳೋದಿಲ್ಲ, ನೀವು ಎಲ್ಲರೂ ಕೂತ್ಕೊಳ್ಳಿ. ಇವತ್ತು ಸೇರಿರೋದು ಒಗ್ಗಟ್ಟಿಗೋಸ್ಕರ, ವೈಯಕ್ತಿಕ ವಿಚಾರಕ್ಕೋಸ್ಕರ ಅಲ್ಲ. ಒಗ್ಗಟ್ಟು ಎಲ್ಲರಿಗೂ ಶಕ್ತಿ. ಈ ಒಗ್ಗಟ್ಟಲ್ಲಿ ಇರೋ ಶಕ್ತಿ ಬೆರಳಲ್ಲಿ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಒಂದು ಸ್ವಲ್ಪ ಚರ್ಚೆ ಮಾಡಿ ಅಧ್ಯಕ್ಷರೇ. ಆಮೇಲೆ ಆಯಿತು. ಈಗ ನಮ್ಮ ವಿಚಾರ ಏನಂದರೆ ವರ್ತಕರದು, ವ್ಯಾಪಾರದವ್ರದ್ದು ವಿಚಾರ. ದಯಮಾಡಿ ವ್ಯಾಪಾರದವರು ಯಾರು ಹೋಗಬೇಡಿ ಹೊರಗಡೆ. ಡೆಲ್ಲಿ ವಿಚಾರ ಫಸ್ಟ್. ಡೆಲ್ಲಿ ತುಂಬೋರು ಸ್ವಲ್ಪ ದಯಮಾಡಿ ಕೈ ಎತ್ತಬೇಕು. ನಾನು ಡೆಲ್ಲಿ ತುಂಬೋನೆ ನೋಡಿ. ಈಗ 20-25 ಜನ ಇಲ್ಲಿ ಕೈ ಎತ್ತಾ ಇದ್ದೀವಿ. ನಾನು ಡೆಲ್ಲಿ ತುಂಬೋನೆ, ನಾನು ಕೈ ಸೇರಿ ಎತ್ತಾ ಇದ್ದೀನಿ. ಡೆಲ್ಲಿಯಲ್ಲಿ ಈಗ ನಮ್ಮ ರೂಲ್ಸ್ ಪ್ರಕಾರ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರೂಲ್ಸ್
ಪ್ರಕಾರ ನಮ್ಮ ಹತ್ರ ಕಮಿಷನ್ ತಗೊಳ್ಳಂಗಿಲ್ಲ. ನಾವು ಲೆಟ್ರ್ ಕೊಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳ್ತಾ ಇರೋದು. ನಮ್ಮ ಹತ್ರ ಕಮಿಷನ್ ತಗೊಳ್ಳಂಗಿಲ್ಲ. ಅವ್ರವ್ರ ವ್ಯಾಪಾರದವರಿಗೆ ಅವ್ರವ್ರು ಹೇಳಬೇಕು. ಈಗ ಕೈ ಯಾರ್ಯಾರು ಎತ್ತಿದ್ದೀರಾ ಅವ್ರವರು ವೈಯಕ್ತಿಕವಾಗಿ ಅವ್ರವ್ರ ವ್ಯಾಪಾರದವ್ರಿಗೆ ಹೇಳಬೇಕು. ಅದು 1 ರಿಂದ 2 ಸತಿ ಚರ್ಚೆ ಆಗಿ ಒಂದು ದಿವಸ ಲಾಗು ಆಗುತ್ತೆ. ಇವತ್ತು ಹೇಳಿದ ತಕ್ಷಣ ಲಾಗು ಆಗೋದಿಲ್ಲ. ಅವ್ರವ್ರ ವ್ಯಾಪಾರದವ್ರಿಗೆ ಹೇಳಬೇಕು. ಕಮಿಷನ್ ನಮ್ಮ ಹತ್ರ ತಗೊಳ್ಳಂಗಿಲ್ಲ. 1ನೇ ಮಾತು. 2ನೇ ಮಾತು, ಹೊರಗಡೆ ಕಂಟ್ರಿಯಿಂದ ಶುಂಠಿ ತರಿಸಂಗಿಲ್ಲ. ಹೊರಗಡೆ ಕಂಟ್ರಿ, ನಮ್ಮ ಇಂಡಿಯಾ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೊರಗಡೆಯಿಂದ ಶುಂಠಿ ತರಿಸಂಗಿಲ್ಲ. ಅದ್ರ ಬಗ್ಗೆ ಏನಾದರೂ ತರಿಸಿದ್ರೆ ನಮ್ಮ ಸಂಘ ಅದ್ರ ಪರವಾಗಿ ಕೆಲಸ ಮಾಡುತ್ತೆ. 3ನೇದಾಗಿ, ಭಾಳಷ್ಟು ಮಾರ್ಕೆಟಲ್ಲಿ ಸ್ವಲ್ಪ ದಯಮಾಡಿ ಎಲ್ಲರೂ ಸ್ವಲ್ಪ ಭಾಳ ಪೀಸ್ಫುಲ್ ಆಗಿ ಕೇಳಿ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಹತ್ರ ಸಲಹೆ ಕೇಳ್ತಾ ಇರೋದು. ಭಾಳಷ್ಟು ಮಂಡಿಯಲ್ಲಿ ಅರ್ಧ ಕೆಜಿ ತೂಕ ಕೌಂಟಿಗೆ ತೊಗೊಳ್ತಾ ಇದ್ದಾರೆ, ಡೆಲ್ಲಿಯಲ್ಲಿ ತೊಗೊಳ್ತಾ ಇಲ್ಲ. ಅರ್ಧ ಕೆಜಿ ತೂಕ ನಾವು ಕೌಂಟಿಗೆ ತೊಗೊಳ್ಬೇಕು. 3ನೇದಾಗಿ, ಈ ಕಳ್ತನ ವಿಚಾರಕ್ಕೆ ಅಥವಾ ಶಾರ್ಟೇಜ್ ವಿಚಾರಕ್ಕೆ CC ಕ್ಯಾಮ್ರಾಗಳು ಅಲ್ಲಿ ಇಲ್ಲ. CC ಕ್ಯಾಮ್ರಾ ಪ್ರತಿ ಮಾರ್ಕೆಟ್, ಪ್ರತಿ ಅಂಗಡಿಗೆ CC ಕ್ಯಾಮ್ರಾ ಖಚಿತ ಅಂತ ನಾವು ಹೇಳಬೇಕು ಅವರಿಗೆ. ಹಾಗೆ ಸ್ವಲ್ಪ ಹೊರಗಡೆದು ಸ್ವಲ್ಪ ಕಾಣಬೇಕು, ಆ ರೀತಿ CC ಕ್ಯಾಮ್ರಾ ಆಗಬೇಕು. ಡ್ರೈವರ್ ತಪ್ಪು ಮಾಡಿದಾನೋ ಅಥವಾ ಅವರು ಹಮಾಲರು ತಪ್ಪು ಮಾಡಿದಾರೋ ಅಥವಾ ಅವರೇ ಕಳ್ತನ ಮಾಡಿದಾರೋ ನಮಗೆ ಗೊತ್ತಾಗಬೇಕು. ಅದರದ್ದು 21 ದಿವಸ ತನಕ ಡಾಕ್ಯುಮೆಂಟ್ ಅವ್ರು ಇಡಬೇಕು. CC ಕ್ಯಾಮ್ರಾದು ಫೋಟೇಜು 21 ದಿವಸ ತನಕ ಅವ್ರು ಇಡಬೇಕು. 5ನೇದು ಏನಂತ ಹೇಳಿದರೆ, ಒಬ್ಬ ವ್ಯಾಪಾರಿ ಅಲ್ಲಿ ಕೆಲವೊಂದು ಟೈಮಲ್ಲಿ 7-8 ಗಾಡಿನೂ ಒಬ್ಬೊಬ್ಬರ ಹತ್ರ ಇರುತ್ತೆ. ಮಿನಿಮಮ್ 1 ಗಾಡಿ, ಮ್ಯಾಕ್ಸಿಮಮ್ 3 ಗಾಡಿ. 3 ಗಾಡಿ ಮೇಲೆ ಒಬ್ಬ ವ್ಯಾಪಾರದವನು ಮಾರಂಗಿಲ್ಲ. ಅದರಲ್ಲಿ ಒಬ್ರಿಬ್ರು ಮಾರ್ತಾರೆ, ಕೆಲವೊಂದು ಟೈಮ್ ಬರುತ್ತೆ 3 ಗಾಡಿ. ಆದರೆ ನೀವು ಹಂಗಂತ 3 ಗಾಡಿಗೆ ಪರ್ಮಿಷನ್ ಕೊಡಬೇಡಿ ಅಂತ ನೀವು ಹೇಳಬೇಡಿ. ಕೆಲವೊಂದು ಟೈಮ್ 3 ಗಾಡಿ ಆಗಿರುತ್ತೆ. 3 ಗಾಡಿ ಮೇಲೆ ಒಂದು ಅಂಗಡಿಗೆ ಶುಂಠಿ ಹೋಗಬಾರ್ದು ಡೆಲ್ಲಿಯಲ್ಲಿ. ಹಾಗೆ 6ನೇದು ಏನಂತ ಹೇಳಿದರೆ, ಇದು ನಾವು ತುಂಬ್ತಾ ಇರೋದು ತರಕಾರಿ. ಶುಂಠಿ ಅಂದರೆ ತರಕಾರಿ. ತರಕಾರಿ ಮಾರ್ಕೆಟ್ ಅಫಿಷಿಯಲ್ ಲೆವೆಲಲ್ಲಿ ಇರಬಾರ್ದು. ಬೆಳಗ್ಗೆ 4 ಗಂಟೆಗೆ ಮಾರ್ಕೆಟ್ ಚಾಲು ಆಗಬೇಕು. 4 ಗಂಟೆಗೆ ಮಾರ್ಕೆಟ್ ಚಾಲು ಆದರೆ ಚಿಲ್ಲರೆ ವ್ಯಾಪಾರದವರು ಅವ್ರವ್ರು 1 ಚೀಲ 2 ಚೀಲ ₹1 2 ಜಾಸ್ತಿಗೆ ಅವ್ರು ತೊಗೊಂಡು ಹೋಗ್ತಾರೆ. 4 ಗಂಟೆಗೆ ಮಾರ್ಕೆಟ್ ಚಾಲು ಆಗಬೇಕು. 7ನೇದು ಏನಂತ ಹೇಳಿದರೆ, 50 ಚೀಲ 30 ಚೀಲ 20 ಚೀಲ ಗಾಡೀಲಿ ಇಟ್ಕೊಂಡು ಗಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 50 ಚೀಲ 30 ಚೀಲ 40 ಚೀಲ ಗಾಡಿಯಲ್ಲಿ ಇಟ್ಕೊಂಡು ಗಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಮಾರನೇ ದಿವಸ ಇವತ್ತು 9 ಗಾಡಿ ಬ್ಯಾಲೆನ್ಸ್ ಆಗಿದೆ, ನಾಳೆ 25 ಗಾಡಿ ಸೇರಿ 34 ಗಾಡಿ ಆಗಿರುತ್ತೆ. ಅದ್ರಾಗ 5-6 ಗಾಡಿ 50 ಚೀಲದ ಒಳಗಿರುತ್ತೆ. 50 ಚೀಲದ ಒಳಗೆ ಗಾಡಿಯಲ್ಲಿ ಇದ್ದರೆ ಗಾಡಿ ಖಾಲಿ ಮಾಡಿ ಕಳಿಸ್ಬೇಕು. ಗಾಡಿ ಕೌಂಟಿಗೆ ಮಾರನೇ ದಿವಸ ಬರಬಾರ್ದು. ಹಾಗೆ 8ನೇದು, ಲೋಡಿಂಗ್ ರಿಪೋರ್ಟು ಅವರು ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ಈಗಲೂ ಕೆಲವೊಂದು ಜನರಿಗೆ ಬರ್ತಾ ಇದೆ. ವಾಟ್ಸಪ್ ಮುಖಾಂತರ ಲೋಡಿಂಗ್ ರಿಪೋರ್ಟು ಯಾರಿಗೂ ಬರಬಾರದು. ಅವ್ರವ್ರು ವೈಯಕ್ತಿಕವಾಗಿ ಅವ್ರವ್ರು ಫೋನ್ ಮಾಡ್ಕೊಳ್ಬೇಕು, ಕೇಳ್ಕೊಳ್ಬೇಕು. ಇದು ಯಾವುದೋ ಒಂದು ಆ್ಯಕ್ಟಿವಿಟಿ ಎಲ್ಲ ವಾಟ್ಸಪ್ ಮುಖಾಂತರ ಎಲ್ಲರಿಗೂ ಕಳಿಸ್ಲಿಕ್ಕೆ ಅದು ಬರಬಾರ್ದು. ಹಾಗೆ 9ನೇದು, ಕಡ್ಡಾಯವಾಗಿ ಎಲೆಕ್ಟ್ರಾನಿಕ್ ಕಾಟ ಕಡ್ಡಾಯ ಇರಬೇಕು. ಅದು APMC ರೂಲ್ಸೇ ಇದೆ. ಅಲ್ಲಿ ಎಲೆಕ್ಟ್ರಾನಿಕ್ ಕಾಟ ಇಲ್ಲ. ಆ ಎಲೆಕ್ಟ್ರಾನಿಕ್ ಕಾಟ ಕಂಪಲ್ಸರಿ ನಮ್ಮ ಯಾರ್ಯಾರು ಅಂಗಡಿಯವರಿದ್ದಾರೆ ಅವರು ಎಲೆಕ್ಟ್ರಾನಿಕ್ ಕಾಟ ಇಡಬೇಕು. 10ನೇದು ಏನಂತ ಹೇಳಿದರೆ, ಎಲ್ಲರಿಗೂ ಭಾಳ ಬೇಕಾಗಿರೋಂಥ ವಿಚಾರ, ಟ್ರಾನ್ಸ್ಪೋರ್ಟ್ ಅವರು ವಿಚಾರದಲ್ಲಿ ಅಡ್ವಾನ್ಸ್ ಕೊಟ್ಟು ಶುಂಠಿ ತುಂಬಿಸ್ಕೊಳ್ತಾರೆ. ಟ್ರಾನ್ಸ್ಪೋರ್ಟ್ ಅವರಿಗೆ ಇನ್ವಾಲ್ವ್ಮೆಂಟು ಆ ಇದರಲ್ಲಿ ಇರಬಾರ್ದು. ಟ್ರಾನ್ಸ್ಪೋರ್ಟ್ ಅವ್ರದ್ದು ಸೀಮಿತ ಎಲ್ಲಿವರೆಗೆ ಅಂತ ಹೇಳಿದ್ರೆ, ವ್ಯಾಪಾರದವನಿಗೆ ಗಾಡಿ ಕೊಡಬೇಕು, ವ್ಯಾಪಾರದವನು ಗಾಡಿ ತೊಗೊಳ್ಬೇಕು. ವೈಯಕ್ತಿಕವಾಗಿ ಎಂಟ್ರಿಫೈ ಆಗಬಾರ್ದು. ಟ್ರಾನ್ಸ್ಪೋರ್ಟ್ ಅವರು ಯಾರಿಗೋ ಶೂಟಿ ತಗೊಳ್ಳೋದು, ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಸಂಘಕ್ಕೆ ಬಂದು ಕೇಳೋಕ್ಕೆ ಇರಬಾರ್ದು ಅಂತೇಳಿ ಇದೊಂದು ಕಂಡೀಷನ್ನು ನಮ್ಮದೊಂದು ಇದೆ. ಟ್ರಾನ್ಸ್ಪೋರ್ಟ್ ಅವ್ರದ್ದು ವ್ಯಾಪಾರದವ್ರದ್ದು ಏನು ಅದರಲ್ಲಿ ಲಿಂಕ್ ಇರಬಾರ್ದು, ಕನೆಕ್ಷನ್ ಇರಬಾರ್ದು. ದಯವಿಟ್ಟು ಬೇಜಾರಾಗಬೇಡಿ. ಯಾಕಂತ ಹೇಳಿದರೆ, ನಿಮ್ಮ ಜೀವನ ನಿಮ್ಮ ಟ್ರಾನ್ಸ್ಪೋರ್ಟ್, ನಮ್ಮ ಜೀವನ ನಮ್ಮ ವ್ಯಾಪಾರ.
ನಿಮ್ಮ ಫ್ಯಾಮಿಲಿಗೆ ನೀವು ಎಷ್ಟು ಆದ್ಯತೆ ಕೊಡ್ತೀರಾ ಅಷ್ಟೇ ಆದ್ಯತೆಗಳು ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಾವು ಏನೋ ಒಂದು ದುಡಿಮೆ ಮಾಡ್ಬೇಕಂತ, 4 ಕಾಸು ದುಡಿಮೆ ಮಾಡ್ಬೇಕಂತ ನಾವು ಬಂದಿರ್ತೀವಿ. ವ್ಯಾಪಾರದವ್ರದ್ದು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ, ಬಟ್ಟೆ ಒಂದೇ ಚೆನ್ನಾಗಿರೋದು, ಕೈಯಲ್ಲಿ ಒಂದು ಸಿಗರೇಟ್ ಇರುತ್ತೆ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನಾನು ಬೇಜಾರಾಗಬೇಡಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ, ವೈಯಕ್ತಿಕವಾಗಿ ಪರಿಸ್ಥಿತಿ ಆರ್ಥಿಕವಾಗಿ ಸರಿ ಇಲ್ಲ ವ್ಯಾಪಾರದವ್ರದ್ದು. ಭಾಳ ಕಷ್ಟದಿಂದ ನಾವು ಬರ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಾನು ನೋಡಿದ್ದೀನಿ. ಇವತ್ತು ಅಧ್ಯಕ್ಷ ಮಾಡಲಿಕ್ಕೆ ನಿಮ್ದೆಲ್ಲ ಸಹಕಾರದಿಂದ ನನಗೆ ಮಾಡಿರೋದು. ನಾನು ಚೀಲ ಹಾರಿಸ್ಕೊಂಡು ಪಾಷಾಣದ ಜೊತೆಯಲ್ಲಿ ಸಕಲೇಶ್ಪುರ ಫುಟ್ಪಾತಲ್ಲಿ ಮಲಗಿ ಎತ್ತಿ ಬಂದವನು. ನನಗೆ ಇವತ್ತು ದೊಡ್ಡವ್ರನ್ನ ಮಾಡಿ ನನಗೆ ಕೂರಿಸ್ಲಿಕ್ಕೆ ನನ್ನ ಒಂದು ಶ್ರಮ ಇದೆ. ನಾನು ಸಣ್ಣ ಹುಡುಗ ಅಂತ ಹೇಳಿ ಪಾಷಾಣ ಮನೆಗೆ ಹೋಗ್ತಿರ್ಲಿಲ್ಲ. ಪಾಷಾಣನು ನಾನು ಚೀಲ ಹಾಸ್ಕೊಂಡು ಒಂದೇ ಇದರಲ್ಲಿ ಮಲಗ್ತಿದ್ವಿ. ನನಗೆ ಒಂದು ಲಾಡ್ಜ್ ಮಾಡಿ ಮಲಗಲಿಕ್ಕೆ ನನಗೆ ಧೈರ್ಯ ಇರಲಿಲ್ಲ. ಆ ಟೈಮಲ್ಲಿ ನಾನು ವ್ಯಾಪಾರಕ್ಕೆ ಬಂದಿರೋದು. ಆವಾಗ ಪಾಷಾಣ ಮನೆಗೆ ಹೋಗ್ತಿರ್ಲಿಲ್ಲ. ಅವರು ನನ್ನ ಜೊತೆಲಿ ಹುಡುಗ ಒಬ್ಬನೇ ಮಲಗ್ತಾನಂತೇಳಿ ನನ್ನ ಜೊತೆಲಿ ಮಲಗ್ತಿದ್ರು. ಯಾಕಂದರೆ ಕಷ್ಟ, ವ್ಯಾಪಾರದ ಕಷ್ಟ ಹೇಳ್ತಾ ಇರೋದು. ಆ ಕಷ್ಟದಿಂದ ವ್ಯಾಪಾರದವ್ರು ಬಂದಿರ್ತಾರೆ. ಆ ಕಷ್ಟದಲ್ಲಿ ಟ್ರಾನ್ಸ್ಪೋರ್ಟ್ ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಅವರಿಗೆ ಏನೋ ಒಂದು 4 ಕಾಸು ದುಡಿಯೋದಿರುತ್ತೆ. ಆ ಒಂದು ದುಡಿಮೆಗೆ ಕಲ್ಲು ಹಾಕಬೇಡಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಮ್ಮ ಕಷ್ಟ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋದು, ಆಯಿತಾ? ಇದು ಡೆಲ್ಲಿ ಒಂದು ಮಾತಾಯಿತು. ದಯವಿಟ್ಟು ಅವ್ರವ್ರ ವ್ಯಾಪಾರದವರು ಅವರು ಹೇಳ್ಕೊಳ್ಬೇಕು. ಸೆಕೆಂಡ್ ಲೈನ್ ಕಲ್ಕತ್ತಾ, ದಯವಿಟ್ಟು ಕಲ್ಕತ್ತಾ ವ್ಯಾಪಾರ ಯಾರ್ಯಾರು ಮಾಡೋರು ಕೈ ಎತ್ತಿ. ಭಾಳ ಕಡಿಮೆ ಕಾಣ್ತಾ ಇದಾರಲ್ಲ, ಹೌದಾ? ಸರಿ. ಕಲ್ಕತ್ತಾದ ವ್ಯಾಪಾರ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಕಲ್ಕತ್ತಾ ವ್ಯಾಪಾರ ಮಾಡೋರಿಗೆ ಗೊತ್ತಿದೆ. ಮೊದಲನೇದಾಗಿ ಕಲ್ಕತ್ತಾದ ನಮಗೆ ದಯವಿಟ್ಟು ಹೊರಗಡೆ ಇದ್ದವರು ಎಲ್ಲ ಒಳಗಡೆ ಬನ್ನಿ. ವ್ಯಾಪಾರ ಚರ್ಚೆ ಇವತ್ತು ಸೇರಿರೋದು ನಮ್ಮ ಕಷ್ಟ ಹಂಚ್ಕೊಳ್ಳಿಕ್ಕೋಸ್ಕರ. ಇವತ್ತು ಏನು ತೀರ್ಮಾನ ಆಗತ್ತೆ, ನಮ್ಮ ಭವಿಷ್ಯ ಅದರಲ್ಲಿ ಬರೆಯೋದಿರುತ್ತೆ. ದಯವಿಟ್ಟು ಒಳಗೆ ಬನ್ನಿ ಎಲ್ಲರೂ. ಕಲ್ಕತ್ತಾದ ವ್ಯಾಪಾರ ಹೆಂಗಿದೆ ಅಂತ ಹೇಳಿದ್ರೆ, ಡೆಲ್ಲಿ ಮೈಲೇಜು ಕಲ್ಕತ್ತಾ ಮೈಲೇಜ್ ಹೆಚ್ಚು ಕಡಿಮೆ ಸೇಮು. ಬಾಡಿಗೆ ಮಾತ್ರ 50,000 ಜಾಸ್ತಿ ಇರುತ್ತೆ. ಆ ಲೈನಿನ ಗಾಡಿ ಕಡಿಮೆ ಇರುತ್ತೆ, ಅದು ಹಂಗೆ ಇರುತ್ತೆ. ಆ ಗಾಡಿಯವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಂದ ರಿಟರ್ನ್ ಬಾಡಿಗೆ ಇರೋದಿಲ್ಲ, ಇಲ್ಲಿಂದ ಡಬಲ್ ಬಾಡಿಗೆ ಹೋಗ್ತಾ ಇದೆ. ಡೆಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ ಅಲ್ಲಿಂದ ರಿಟರ್ನ್ ಬಾಡಿಗೆ ಇರುತ್ತೆ, ಒಂದು ಮ್ಯಾನೇಜ್ ಆಗ್ತಾ ಇದೆ. ಕಲ್ಕತ್ತಾದ ಬಾಡಿಗೆ ಯಾವಾಗಲೂ 3 ರೂಪಾಯಿ kg ಜಾಸ್ತಿ. ಅದು ನಾವು ವ್ಯಾಪಾರದವರು ತಲೆ ಕೊಡ್ತಾ ಇದ್ದೀವಿ, ಅದು ಕೊಳ್ಳೇಬೇಕು. ಒಂದನೇದಾಗಿ ನಮ್ಮ APMC ರೂಲ್ಸ್ ಪ್ರಕಾರ ಕಲ್ಕತ್ತಾದಲ್ಲೂ ಕಮಿಷನ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದಕ್ಕೆ ನಿಮ್ದೆಲ್ಲ ಒಪ್ಕೋಬೇಕು. 3 kg ಲೆಸ್ ಇದೆ ನಮಗೆ. ಇಲ್ಲಿ ಅರ್ಧ kg ನಾವು ಜಾಸ್ತಿ ತೊಗೊಂಡ್ರೆ ರೈತರು ಹೊಡಿಲಿಕ್ಕೆ ಬರ್ತಾರೆ, ದಂಡಗಳು ಹಾಕ್ತಾರೆ, ಏನೇನೋ ಮಾಡ್ತಾರೆ. ನಾವು 3 kg ಲೆಸ್ ಕೊಟ್ಟು ಇವತ್ತು ವ್ಯಾಪಾರ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಹಾಗಾಗಿ ಈ 3 kg ಬಗ್ಗೆ ಎಲ್ಲಿ 1 kgಗಿಂತ ಜಾಸ್ತಿ ಲೆಸ್ ಇದೆ ಅಲ್ಲಿ 1 kg ತರಬೇಕು. ಅಲ್ಲಿ 3 kg ಲೆಸ್ ಇದೆ, 2 kg ಕಡಿಮೆ ಮಾಡಿ 1 kg ಲೆಸ್ಸಿಗೆ ತರಬೇಕು. ಅದಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು. ನೀವೆಲ್ಲ ನಿಮ್ಮ ಪಾರ್ಟಿಗಳಿಗೆ ಹೇಳ್ಕೊಂಡು ಅದರ ನಂತರ ಸಂಘ ಎಂಟ್ರಿಫೈ ಆಗುತ್ತೆ. ಆಲ್ರೆಡಿ ನಾವೆಲ್ಲ ಮಾತಾಡಿದ್ದೀವಿ, ಅದ್ರ ಬಗ್ಗೆ ಮಾತಾಡಿ ಅದು ಏನಾದರೂ ಮಾಡಿ 1 kg ಲೆಸ್ಸಿಗೆ ತರಬೇಕು. ಅದಕ್ಕೆ ಪಾಷಾಣ ಇದ್ದಾರೆ, ಜಾವಿದಣ್ಣ ಇದ್ದಾರೆ, ಕಲ್ಕತ್ತಾ ಜಾಸ್ತಿ ತುಂಬೋರು, ಅವರಿಗೆ ಎದುರುಗಡೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. 3ನೇದಾಗಿ ಅಲ್ಲೂ ಹೊರಗಡೆ ಶುಂಠಿ ಯಾರೂ ತರಿಸಂಗಿಲ್ಲ. ಥ್ರೂಔಟ್ ಇಂಡಿಯಾದಲ್ಲಿ ಹೊರಗಡೆ ಕಂಟ್ರಿ ಶುಂಠಿ ಎಂಟ್ರಿಫೈ ಇಲ್ಲ. ನಮ್ಮ ರೈತರಿಗೆ ಬೆಳೆದಿರೋಂಥ ಪದಾರ್ಥಕ್ಕೆ ಒಳ್ಳೆ ರೇಟ್ ಸಿಗಬೇಕು, ಅದು ನಮ್ಮ ಉದ್ದೇಶ. ಅಲ್ಲೂ ಅರ್ಧ kg ಕೌಂಟಲ್ಲಿಲ್ಲ, ಅರ್ಧ kg ಕೌಂಟಿಗೆ ತರಬೇಕು. ಎಲೆಕ್ಟ್ರಾನಿಕ್ ಕಾಟ ಖಚಿತ ಮಾಡಬೇಕು. ಕಲ್ಕತ್ತಾದಲ್ಲೂ 55 kg 55.5 kg ಬರ್ತಾ ಇದೆ ಅವರೇಜು. ಯಾವ ಮಾರ್ಕೆಟಲ್ಲೂ ಅಷ್ಟು ಕಡಿಮೆ ಅವರೇಜ್ ಬರೋದಿಲ್ಲ, ಕಲ್ಕತ್ತಾದಲ್ಲಿ ಅಷ್ಟು ಕಡಿಮೆ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಅದು ಲೆಸ್ ಬಗ್ಗೆ ನಾವು ಮಾತಾಡ್ಕೊಂಡು 2 kg ಉಳಿದ್ರೆ ಅದೇ ನಮ್ಮ ಲಾಭ. ಎಲೆಕ್ಟ್ರಾನಿಕ್ ಖಚಿತ. CC ಕ್ಯಾಮ್ರಾ ಅಲ್ಲೂ ಆಗಬೇಕು. ಇದು CC ಕ್ಯಾಮ್ರಾ ಉದ್ದೇಶ ಏನಂದರೆ ಅಧ್ಯಕ್ಷರೇ, ಎಸ್ಪೆಷಲಿ ಗಾಡಿಯವರಿಗೆ ನಾವು ಭಾಳ ಕಡ್ಡಾಯವಾಗಿ ಮಾಡ್ತಾ ಇರೋದು. ಗಾಡಿಯವನು ಈಗ ಇವ್ರು ಹೇಳಿದರು ನಿದ್ರೆ ಬಿಟ್ಟು ಹೋಗ್ತಾನೆ, ಅವ್ರ ಕಷ್ಟ ನಮಗೂ ಗೊತ್ತಿದೆ. ಅನ್ಯಾಯ ಆಗಬಾರ್ದು. ಡ್ರೈವರ್ ಕದ್ರೆ ಡ್ರೈವರಿಗೆ ಆಗಬೇಕು, ಅವ್ನು ಕದ್ರೆ ಅವನಿಗೆ ಆಗಬೇಕು, ಅವ್ನು ಲೇಬರ್ ಕದ್ರೆ ಲೇಬರಿಗೆ ಆಗಬೇಕಂತ CC ಕ್ಯಾಮ್ರಾ ಎಲ್ಲರಿಗೂ ಕಡ್ಡಾಯ ಮಾಡಿದ್ದೀವಿ.
ಎಸ್ಪೆಷಲಿ ನಮ್ಮ ರಾಕೇಶ್ ಭಾಯ್ ಇದ್ದಾರೆ. ಜೈಪುರ್ ವಿಷಯ, ರಾಕೇಶ್ ಭಾಯ್, ಜೈಪುರಿಗೆ ನಾನು ತುಂಬ್ತೀನಿ. ಯಾರ್ಯಾರು ತುಂಬ್ತೀರಾ? ಇರ್ಲಿ, ಆರ್ಡ್ರಿಗೆ ಆಗಲಿ ಅವರಿಗೆ ಒಳ್ಳೇದಾಗಲಿ. ಜೈಪುರ್ ವಿಚಾರದಲ್ಲಿ 2 kg ಲೆಸ್ ಇದೆ, ಅಲ್ಲಿ 1 kg ಮಾಡಬೇಕು. ಅದ್ರ ಬಗ್ಗೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ, ಅಲ್ಲಿ ಅದು ಲಾಗೂ ಆಗಲಿಲ್ಲ. ಅದಕ್ಕೆ ನಾವೆಲ್ಲ ಓಡಾಟ ಮಾಡಬೇಕು. 1 kg ಲೆಸ್ ಅಲ್ಲಿ ಮೈನಸ್ ಮಾಡಬೇಕು. ಹಾಗೆ ಹೊರಗಡೆ ಶುಂಠಿ ತರಿಸಂಗಿಲ್ಲ. ಅಲ್ಲಿ ಎಲೆಕ್ಟ್ರಾನಿಕ್ ಕಾಟ ಆಲ್ಮೋಸ್ಟ್ ಇದೆ, CC ಕ್ಯಾಮ್ರಾ ಅಲ್ಲೂ ಇದೆ ಆಲ್ಮೋಸ್ಟು. 50 ಚೀಲದ ಒಳಗೆ ಗಾಡಿ ಬ್ಯಾಲೆನ್ಸ್ ಇಡಬಾರ್ದು. 50 ಚೀಲ ಒಳಗಿದ್ರೆ ಇಳಿಸ್ಬೇಕು, ಗಾಡಿ ಕೌಂಟಿಗೆ ಬರಬಾರ್ದು. ಮಾರನೇ ದಿವಸ ಅಹಮದಾಬಾದ್, ಧರ್ಮೇಶಣ್ಣ ಹೇಳಿ ಮರ, ಅಹಮದಾಬಾದ್ ನಾನೇ ಜಿಂದಾಬಾದ್ ಅಂತ. ಹಾಗೆ ಎಲ್ಲರೂ ಅಹಮದಾಬಾದ್ ತುಂಬೋರು ಬಹಳಷ್ಟು ಜನ ಇದ್ದಾರೆ. ಅಹಮದಾಬಾದಲ್ಲೂ ಕಮಿಷನ್ ನಮ್ಮ ಹತ್ರ ತೊಗೊಳ್ತಾ ಇದ್ದಾರೆ, ನಮ್ಮ ಹತ್ರ ತೊಗೊಳ್ಬಾರ್ದು ಅವರು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅಲ್ಲೂ 2 kg ಲೆಸ್. 2 kg ಲೆಸ್ ಅಂತ ಹೇಳಿದರೆ ಸ್ವಲ್ಪ ನಮ್ಮದು ತಪ್ಪಿದೆ. ಅಹಮದಾಬಾದ್ ಬೊಂಬೆಗೆ ನಾವೇನು ಮಾಡ್ತಾ ಇದೀವಿ ಅಂದರೆ, ಅಲ್ಲೇ ಲೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಇಲ್ಲಿ ತೂಕ ಕಡಿಮೆ ಮಾಡಿ ಕಳಿಸ್ತಾ ಇದ್ದೀವಿ. ನಾವು ತೂಕ ಕಡಿಮೆ ಮಾಡಿ ಕಳಿಸಿ ಅವ್ರಿಗೆ ನಾವು ತಲೆ ಮೇಲೆ ಭಾರ ಹಾಕಿದ್ರೆ ಅದು ತಪ್ಪಾಗತ್ತೆ. ಒಬ್ಬ ಗಿರಾಕಿ 1 ಚೀಲ ಒಯ್ದು ಅವನ ಸಂಸಾರ ನಡೆಸಬೇಕು. ಒಬ್ಬ ಗಿರಾಕಿ 1 ಚೀಲ ಒಯ್ದು ಅವನ ಸಂಸಾರ ನಡೆಸಬೇಕು. ಅವನಿಗೆ ತೂಕ ನಾವು ಕಡಿಮೆ ಕೊಟ್ಟರೆ ನಾವು ಒಳ್ಳೆಯವರಾಗ್ತೀವ? ದಯವಿಟ್ಟು ಕಾನೂನು ಲಾಗೂ ಆದಮೇಲೆ ಬೊಂಬೆ ಅಹಮದಾಬಾದ್ ತುಂಬೋರು 60 kgನೇ ತುಂಬಬೇಕು. ಹಾಗೆ ಎಲ್ಲ ಮಾರ್ಕೆಟಿಗೂ 60 kgನೇ ಮಾಡಬೇಕು. ಕೆಲವೊಂದು ಮಾರ್ಕೆಟಿಗೆ 61 ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು 61 ರೂಲ್ಸು ಪಾಲನೆ ಆಗೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಯಾರೇ ವ್ಯಾಪಾರದವರು ಇರಲಿ, ಹೊರಗಡೆಯವರು 62 kg ಮಾಡಿ 65 kg ಮಾಡಿ ಅಂದರೆ ಅದು ಮಾಡೋಂಗಿಲ್ಲ. ನಮ್ಮ ಅಸೋಸಿಯೇಷನ್ ಅದ್ರ ಬಗ್ಗೆ ಬಹಳ ಕಡ್ಡಾಯವಾಗಿ ತೀರ್ಮಾನ ತಗೊಂಡಿದೆ. 60 kg ಮೇಲೆ ಮಾಡಬಾರದು. 60 kg ಮೇಲೆ ಮಾಡಿ ಏನಾದರೂ ಸಿಕ್ಕಾಕೊಂಡ್ರೆ ಅದಕ್ಕೆ ನಮ್ಮ ಸಂಘದಿಂದ ದಂಡ ಹಾಕ್ತೀವಿ ನಮ್ಮ ವ್ಯಾಪಾರದವರಿಗೆ. ಅದೇ 60-500 ಸ್ವಾಮಿ ತುಮಾರ, ಅದೇ 60 kg 500 ಗ್ರಾಮ್ ಅಲ್ಲ, 61 ಮಾಡಂಗಿಲ್ಲ, 62 ಮಾಡಬಾರ್ದು. 60 kg ಪಕ್ಕ. ಕೊಡಿ ಮೈಕ್ ಕೊಡಿ ಮೈಕ್ ಊಟದ ಮೇಲೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಇದೆ, ಇದ್ರ ಬಗ್ಗೆ ಚರ್ಚೆ ಇದೆ. ಚರ್ಚೆ ಬೇಡ ಈಗ, ಚರ್ಚೆ ಊಟ ಆದ್ಮೇಲೆ ಮಾಡೋಣ ಅಂತ ನಾವು ಇಟ್ಕೊಂಡಿದ್ದೀವಿ. 60 kg ಮೇಲೆ ಯಾರು ತೂಕ ಮಾಡಬಾರ್ದು, 60 kg ಒಳಗೂ ಮಾಡಬಾರ್ದು. ನಾವು ಒಬ್ರಿಗೆ ಮೋಸ ಮಾಡ್ದಂಗೆ ಆಗತ್ತೆ, ಅದು ಮಾಡಕ್ ಹೋಗ್ಬೇಡಿ. CC ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಕಾಟ, 1/2 kg ಅಲ್ಲೂ ಕೌಂಟಿಂಗ್ ಇಲ್ಲ. ಸ್ವಲ್ಪ 1/2 kg ಬಗ್ಗೆ ಎಲ್ಲರೂ ಗಮನ ಕೊಡಿ. ಯಾಕಂತ ಹೇಳಿದ್ರೆ ಒಂದು ಗಾಡಿಯಲ್ಲಿ ಮಿನಿಮಮ್ 10 wheelಲ್ಲಿ ನಮಗೆ 150 kg ಲಾಭ ಸಿಗುತ್ತೆ. 150 kg ಇವತ್ತಿನ ರೇಟಲ್ಲಿ ದುಡ್ಡು ಎಷ್ಟಾಗತ್ತೆ? 15,000 ಆಗುತ್ತೆ. ಆ 15,000 ನಮ್ಮದು ಮಿಸ್ಯೂಸ್ ಆಗ್ತಾ ಇದೆ. 1/2 kg ಭಾಳಷ್ಟು ಮಾರ್ಕೆಟಲ್ಲಿ ಇದೆ. 1/2 kg ಅಲ್ಲೂ ಕೌಂಟಿಗೆ ತೊಗೊಳ್ಬೇಕಂತ ನಾವು ಒಂದು ಲೆಟರ್ನಲ್ಲಿ ಬರೀತಾ ಇದ್ದೀವಿ. ಅದಕ್ಕೆ ನಿಮ್ಮ ಪಾರ್ಟಿಗಳಿಗೆ ನೀವು ಹೇಳ್ಕೊಡಿ. ಏನಾದರೂ ಚೇಂಜಸ್ ಇದ್ರೆ ನಿಮ್ಮ ಒಂದು ಮನಸ್ಸಲ್ಲಿ ಏನಾದರೂ ಇದ್ರೆ ಊಟ ಆದಮೇಲೆ ನೀವು ದಯವಿಟ್ಟು ನಮ್ಮ ಹತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಹಂಚ್ಕೊಳ್ಳಿ. ಇದು ನಾವು ನಾವು ಹೇಳ್ತಾ ಇರೋದು. ಚೇಂಜಸ್ ಏನಾದರೂ ಇದ್ರೆ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನೀವು ನಮಗೆ ಮೇಲ್ ಕೂರಿಸಿರೋದು ಒಳ್ಳೇದು ಮಾಡಲಿ ಅಂತ. ಮೊದಲನೇದಾಗಿ ನಮಗೆ ಸ್ಟೇಜ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವೆಲ್ಲ ಸರಿ ಸಮ ಕೂರಬೇಕು. ಇದು ಒಂದು ಪದ್ಧತಿ, ದಯವಿಟ್ಟು ಯಾರು ಬೇಜಾರು ಮಾಡಬೇಡಿ. ಇದೊಂದು ಪದ್ಧತಿ ಅಂತ ಹೇಳಿ ಸ್ಟೇಜ್ ಅಲಂಕಾರ ನಾವು ಮಾಡಿರೋದು. ಹಂಗಂತ ಹೇಳಿ ನಾವು ಮೇಲೆ ಕೂತಿ ನಿಮಗೆ ಕೆಳಗೆ ಕೂರಿಸಿ ನಾವೇನೋ ದೊಡ್ಡ ಮನುಷ್ಯರು ನಾವಲ್ಲ. ನಿಮ್ಮಂಗೆ ನಿಮ್ಮ ಜೊತೆಯಲ್ಲಿ ಸರಿ ಸಮವಾಗಿ ನಿಲ್ಲೋರು ನಾವು. ಬೊಂಬೆ ವಿಚಾರ APMC ರೂಲ್ಸ್ ಪ್ರಕಾರ ಅವರು ನಮ್ಮ ಹತ್ರ ಕಮಿಷನ್ ತೊಗೊಳ್ತಾ ಇದ್ದಾರೆ, ತೊಗೊಳ್ಬಾರ್ದು. ಅಲ್ಲಿ 3 kg ಲೆಸ್ ಇದೆ, ನಮ್ಮ ತಪ್ಪಿದೆ. ನಾವು 58 ಮಾಡಿ ಕಳಿಸ್ತಾ ಇದ್ವಿ, 59 ಮಾಡಿ ಕಳಿಸ್ತಾ ಇದ್ವಿ, ನಮ್ಮ ತಪ್ಪಿದೆ. ಅದೊಂದು ಸೆಟ್ಲ್ಮೆಂಟ್ ಆದಮೇಲೆ ದಯವಿಟ್ಟು ಎಲ್ಲರೂ 60 ಮಾಡಿ, ಅಲ್ಲಿ 2 kg ಕಡಿಮೆ ಮಾಡಿ 1 kg ಲೆಸ್ಸಿಗೆ ತರೋಣ ಅಂತ ಒಂದು ನಮ್ಮ ಯೋಚನೆ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ. ಹೊರಗಡೆ ಕಂಟ್ರಿ ಶುಂಠಿ ತರಂಗಿಲ್ಲ, 1/2 kg ಅಲ್ಲೂ ಲಾಗು ಮಾಡಬೇಕಂತ ನಮ್ಮದೊಂದು ನಾವು ತೀರ್ಮಾನ ಮಾಡಿದ್ವಿ. ಎಲೆಕ್ಟ್ರಾನಿಕ್ ಕಾಟ ಅಲ್ಲಿ ಇಲ್ಲ, ಎಲೆಕ್ಟ್ರಾನಿಕ್ ಕಾಟ ಪಕ್ಕ ಬೇಕು. ಎಲೆಕ್ಟ್ರಾನಿಕ್ ಕಾಟದ ಬಗ್ಗೆ ಬೊಂಬೆ ವ್ಯಾಪಾರದವರಿಗೆ ನೀವು ಸ್ವಲ್ಪ ಹೇಳ್ಕೊಳ್ಳಿ. CC ಕ್ಯಾಮ್ರಾ ಕಡ್ಡಾಯ.
ಅಲ್ಲಿ ಒಂದು ಭೇದ ಭಾವ ಏನಾಗ್ತಾ ಇದೆ, ಇದು ಬೊಂಬೆ ತುಂಬವರು ದಯವಿಟ್ಟು ಕಿವಿ ಕೊಟ್ಟು ಮಾತು ಕೇಳಿ. ಭೇದ ಭಾವ ಅಲ್ಲಿ ಆಗ್ತಾ ಇದೆ ಬೊಂಬೆಯಲ್ಲಿ. ಮಹಾರಾಷ್ಟ್ರದವ್ರು ಶುಂಠಿ ಬೆಳೆದ್ರೆ ಅದಕ್ಕೆ ಕಮಿಷನ್ ಇಲ್ಲ, ನಮ್ಮ ಕರ್ನಾಟಕದವ್ರು ಶುಂಠಿ ಕಳಿಸಿದ್ರೆ ಅದಕ್ಕೆ ಕಮಿಷನ್ ಬೇಕು. ನೋಡಿ ಇದರಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಭೇದ ಭಾವ. ವರ್ಷ ಇಡೀ ನಾವು ಸಾಕ್ಬೇಕು, ದೊಡ್ಡವನಾದ್ಮೇಲೆ ಹೆಂಡತಿ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಆ ರೀತಿ ಪರಿಸ್ಥಿತಿ ಬೊಂಬೆಯವ್ರದ್ದು ಆಗಿದೆ. ಹಂಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಮಾಡಿದ್ರೆ ಎಲ್ಲರಿಗೂ ಒಂದು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಮಿಗೂ ಕಮಿಷನ್ ತಗೊಳ್ಬಾರ್ದು. ದಯವಿಟ್ಟು ಬೊಂಬೆಯವರು ಸ್ಪೆಷಲಿ ಅವ್ರವ್ರ ಪಾರ್ಟಿಗೆ ನೀವು ಹೇಳ್ಬೇಕು, ಮಹಾರಾಷ್ಟ್ರದವ್ರ ಹತ್ರ ಕಮಿಷನ್ ತಗೊಂಡಿಲ್ಲ ಆದ್ಮೇಲೆ ನಮ್ಮ ಹತ್ರ ತಗೊಳ್ಬಾರ್ದು, ನಮ್ಮ ಹತ್ರ ತಗೊಳ್ಳೋದಾದ್ರೆ ಅವ್ರ ಹತ್ರನೂ ತಗೊಳ್ಬೇಕು. ಇದು ಬೊಂಬೆಗೆ ನಾವೊಂದು ಕಡ್ಡಾಯ ಮಾಡಿದ್ದೀವಿ. ಹಾಗೆ ಬೊಂಬೆದು ಕಡ್ಡಾಯ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಅದು ನಮ್ಮ ಗಮನಕ್ಕೆ ಬಂದಿದ್ದಕ್ಕೆ ಕಡ್ಡಾಯ ಮಾಡಿರೋದು. ಅದ್ರ ಬಗ್ಗೆ ಬಹಳ ಓಡಾಟ ಮಾಡಬೇಕು, ಮಾಡೋಣ. ಒಂದ್ ದಿವಸ ನಮಗೆ ಜಯ ಸಿಗತ್ತೆ, ಅದ್ರದ್ದು ಒಂದು ಖುಷಿ ಮಾಡೋಣಂತೆ. ಮೂರನೇದು ಏನಂತ ಹೇಳಿದ್ರೆ, ನಮ್ಮ ವ್ಯಾಪಾರದವರಿಗೆ ಅವನ್ ಮುಂದೆ ಹೋಗ್ತಾ ಇದ್ದಾನೆ, ಇವನ್ ಹಿಂದೆ ಇದ್ದಾನೆ, ಕಾಲು ಎಳೆಯೋದು ಜಾಸ್ತಿ. ನಾನೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ವ್ಯಾಪಾರದವರಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಮೀನು ಹಿಡಿಲಿಕ್ಕೆ ಹೋಗ್ತಾನೆ, ಅವನು ಸಮುದ್ರ ಮಧ್ಯದಿಂದ ಅವನು ಹೋಗಿ ಕಷ್ಟಪಟ್ಟು ಅವನು ಹೋಗಿ ಮೀನು ಹಿಡಿತಾನೆ. ಮತ್ತೊಬ್ಬ ಸೈಡಿಗೆ ನಿಂತಿರ್ತಾನೆ, ಏನಂತ ನೋಡ್ತಾ ಇರ್ತಾನೆ, ಅವನು ಏನ್ ಮಾಡ್ತಾನೋ ನೋಡೋಣ ಅಂತ. ಆದ್ರೆ ಅವನ ಕಾಲು ಕೆಸರಾಗ್ತಾ ಇರತ್ತೆ ಅಲ್ಲಿ. ಅವನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವನು ಮೀನು ಹಿಡಿಲಿಕ್ಕೆ ಹೋಗಿದ್ದಾನೆ, ಅವನು ಯಾಕೋ ಮರ್ಯ, ಅವನು ಎಷ್ಟು ಹಿಡಿತಾನೋ ಮರ್ಯ. ಅದು ನಮ್ಮಲ್ಲಿ ಇದೆ, ಅದು ನಮ್ಮಲ್ಲಿ ಇರಬಾರ್ದು. ಎಲ್ಲರೂ ಹಣೆ ಬಾರ ಎಲ್ಲರೂ ಬರ್ಕೊಂಡು ಬಂದಿರ್ತಾರೆ. ಆ ಸಮುದ್ರದಲ್ಲಿ ಹೋದವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮೀನ್ ಜೊತೆಲಿ ಮಾಣಿಕ್ಯನೂ ಹಿಡ್ಕೊಂಡು ಬರ್ತಾನೆ. ಮಾಣಿಕ್ಯ ಹಿಡ್ಕೊಂಡು ಬಂದು ಏನ್ ಮಾಡ್ತಾನೆ ಹೇಳ್ರಿ, ಅವನು ಒಂದ್ ದಿವಸ ಸೌಕಾರ ಆಗ್ತಾನೆ. ಸೌಕಾರ ಆಗ್ತಾ ಇದ್ದಾನಂತ ನಾನ್ ಸೈಡಿಗೆ ನಿಂತ್ಕೊಂಡು ನೋಡೋನು ಉರ್ಸ್ಕೊಳ್ಳೋದಲ್ಲ. ಎಲ್ಲಾರ್ದು ಹಣೆ ಕೈಯಲ್ಲಿ ಗೆರೆ ಇದ್ದೇ ಇರುತ್ತೆ, ಯಾರ ಕೈಯಲ್ಲೂ ಗೆರೆ ಇಲ್ಲದೆ ಇಲ್ಲ. ಎಲ್ಲಾರ್ದು ಹಣೆ ಬಾರ ದೇವ್ರು ಬರ್ದಿರ್ತಾನೆ. ಆದ್ರೆ ಕಷ್ಟ ಪಡೋದು ನಾವು ಪಡಬೇಕು, ನಮ್ಮ ಶ್ರಮ ಇರಬೇಕು. ತೂಕ ಹೊಡೆದಿ ರೇಟ್ ಮೋಸ ಮಾಡಿ ರೈತರಿಗೆ ಮೋಸ ಮಾಡಿ ನಾವು ಒಳ್ಳೇದಾಗ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಮ್ದು ಒಂದು ಸಿದ್ಧಾಂತ ನಾವು ಕಾಪಾಡ್ಕೊಂಡು ಹೋಗೋಣ. ನಮ್ಮ ಸಂಘ ಮಾಡಿರೋದು ಏನಕ್ಕೆ ಹೇಳಿದ್ರೆ, ನಾವೊಂದು ಸಿದ್ಧಾಂತ ಕಾಪಾಡ್ಕೊಂಡು ನಮ್ಮ ಸಂಘದ ಒಂದು ಗೌರವ ಉಳಿಸ್ಕೊಂಡು ಯಾರಿಗೂ ತೊಂದರೆ ಆಗದೆ ರೀತಿ. ಯಾರೋ ವ್ಯಾಪಾರಕ್ಕೆ ಹೋಗಿರ್ತಾನೆ ಅಲ್ಲಿ, ಸ್ಪೆಷಲಿ ನನಗೆ ಅಧ್ಯಕ್ಷ ಮಾಡಿದ್ಮೇಲೆ ನನಗೆ ಬಹಳ ಅದು ಅನ್ವಯ ಆಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್ ರೇಟ್ ಮಾಡೋನೆ ನಾನು. ಈಗ ನನಗೆ ಅಧ್ಯಕ್ಷರ ಮಾಡ್ಬಿಟ್ಟಿದ್ದಾರೆ, ನಾನು ಅಲ್ಲಿ ಬಹಳ ಯೋಚನೆ ಮಾಡಿ ಕಾಲಿಡಬೇಕು. ಹಂಗೆ ನಮಗೂ ರಶೀದ್ ಅಣ್ಣನಿಗೆ ಸಾಗರ್ ಬಾಬು ಬಂದಿದ್ದಾನೇನೋ ನೋಡ, ಅಲ್ಲಿ 42 ಮಾಡತ್ಲೆಗೆ ರಶೀದ್ ಅಣ್ಣ ಹೋಗಿದಾರ, ರಶೀದ್ ಅಣ್ಣ ಹೋಗಿದಾರ, 45 ಮಾಡಲ್ಲೇ ನೋಡೋಣ ಅಂತ ಆ ಭಾವನೆ ನಮ್ಮಲ್ಲಿ ಇದೆ. ಅದು ದಯವಿಟ್ಟು ಇನ್ನು ಮುಂದೆ ನಾವು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಉದಾಹರಣೆ ಕೊಟ್ಟಿರೋದು ನಂದು ರಶೀದ್ ಅಣ್ಣಂದು. ಹಂಗಂತ ನೀವು ಅವ್ರಿಗೆ ಹೇಳ್ಕೊಂಡಿದಾರಂತ ನೀವು ಯಾರು ತಿಳ್ಕೊಂಡ್ಬೇಡಿ. ಎಲ್ಲರಿಗೂ ಅನ್ವಯ ಆಗತ್ತೆ. ಎಲ್ಲರೂ ದುಡಿಲಿಕ್ಕೆ ಬಂದಿರೋದು, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಸಂಘಕ್ಕೆ ಆದಷ್ಟು ಹೆಲ್ಪ್ ಮಾಡಿ. ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಹಿಂಗೆ ಒಗ್ಗಟ್ಟಾಗಿ ಸೇರಿದ್ರೆ ಒಂದಿಕ್ಕೊಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ಸಿಗತ್ತೆ. ಒಂದು 2-3 ವರ್ಷ ಇದಕ್ಕೆ ಕಷ್ಟ ಇದೆ. 2-3 ವರ್ಷ ಬಹಳ ಕಷ್ಟ ಇದೆ. ನಾವೆಲ್ಲ ಒಂದೊಂದೇ ಲಾಗು ಆದ್ಮೇಲೆ ನಮ್ಮ ಹಿಂದೆ ಬರೋರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ. ನಾವು ಈಗ 10% ವ್ಯಾಪಾರ ಮಾಡ್ತಾ ಇದ್ದೀವಿ, ನಾವು 100% ಮಾಡ್ತಾ ಇಲ್ಲ. ಆದರೆ ವ್ಯಾಪಾರ ಮಾಡೋರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಮನಸ್ಸಲ್ಲಿದೆ. ಯಾಕಂತ ಹೇಳಿದ್ರೆ ನಾವು ಆ ಕಷ್ಟದಿಂದ ಬಂದವರು. ಆದರೆ ನಮ್ಮ ತಂದೆ, ನಮ್ಮ ಅಜ್ಜ ಅವರೆಲ್ಲ ಇದೇ ವ್ಯಾಪಾರ ಮಾಡ್ಕೊಂಡು ಅವ್ರು ಕಷ್ಟ ಅನುಭವಿಸಿ ಬಂದಿರೋರು. ಅವ್ರದ್ದು ಒಂದು ಆಶೀರ್ವಾದದಿಂದ ನಾವು ಮುಂದೆ ಬಂದಿದ್ದೀವಿ. ಎಲ್ಲರೂ ಮುಂದೆ ಬರಬೇಕು. ಎಲ್ಲರೂ ಒಂದು ದುಡಿಮೆ ಮಾಡಿ ಅವ್ರವ್ರ ಫ್ಯಾಮಿಲಿಯಲ್ಲಿ ಅವ್ರವ್ರ ಒಂದು ಒಗ್ಗಟ್ಟಲ್ಲಿ ಅವರು ಸ್ಟ್ಯಾಂಡರ್ಡ್ ಆಗಿರ್ಬೇಕಂತ. ಶುಂಠಿ ವ್ಯಾಪಾರದವರು ಅಂತ ಹೇಳಿದ್ರೆ ಒಂದು ಮಾಮೂಲಿ ತಿಳಿಬೇಡಿ. ನಾನು ಒಂದು ರೌಂಡ್ ಫಿಗರ್ ಬಜೆಟ್ ಹೇಳಕ್ ಹೋಗೋದಿಲ್ಲ. ನೀವು ವೈಯಕ್ತಿಕವಾಗಿ ಯೋಚನೆ ಮಾಡಿ, ನಿಮ್ಮಲ್ಲಿ ಎಷ್ಟು ಟರ್ನ್ ಓವರ್ ಇದೆ. ಯಾಕಂತ ಹೇಳಿದ್ರೆ ರೆಕಾರ್ಡಿಂಗ್ ಆಗ್ತಾ ಇದೆ. ನಾನು ಬಜೆಟ್ ಹೇಳಿದ್ರೆ ನಾಳೆ GST ಅವರು ಮತ್ತೊಬ್ರು ಬರ್ತಾರೆ. ಅದಕ್ಕೆ ಬಜೆಟ್ ಹೇಳೋದಿಲ್ಲ. ನೀವು ವೈಯಕ್ತಿಕವಾಗಿ ನಂದು ಟರ್ನ್ ಓವರ್ ಎಷ್ಟಿದೆ ದಿವಸಕ್ಕೆ, ನಾವು 300 ಜನ ಇದ್ದೀವಿ, 300 ಜನರಲ್ಲಿ ಎಷ್ಟು ಟರ್ನ್ ಓವರ್ ಆಗ್ತಾ ಇದೆ, ಒಂದು ದಿವಸ ಟರ್ನ್ ಓವರ್ ನೀವು ಲೆಕ್ಕ ಹಾಕಿ. ಟರ್ನ್ ಓವರ್ ಹಾಕಿದ್ರೆ ನಮ್ಮ ವ್ಯಾಪಾರದವ್ರ ಸಂಘ ಏನಿದೆ ಅಂತ ಹೇಳಿದ್ರೆ ಈಗ ರೂಟ್ಸ್ ಬಿಡ್ತಾ ಇದೆ. ಒಂದು ಗಿಡದ್ದು ಬೇರುಗಳು ಈಗ ಬಿಡ್ತಾ ಇರೋದು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟರೆ ಒಂದಲ್ಲ ಒಂದು ದಿವಸ ನಮ್ಮ ಸಂಘ ದೊಡ್ಡದಾಗಿ
ಬೆಳೆದು ನಿಂತಿರುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಂಘಕ್ಕೆ ಅಂತ ಅಲ್ಲ, ವೈಯಕ್ತಿಕವಾಗಿ ಎಲ್ಲರಿಗೂ ಒಳ್ಳೇದಾಗಬೇಕಂತ ನಮ್ಮ ಮನಸ್ಸಲ್ಲಿ ಇದೆ. ಹಾಗಾಗಿ ನೀವು ಎಲ್ಲರೂ ಸಹಕಾರ ಕೊಡಿ. ಇದೊಂದು ರೂಲ್ಸ್ ಬಗ್ಗೆ ನಾವು ಹೇಳಿದ್ದೀವಿ. ಇದು ಏನಾದರೂ ಚೇಂಜಸ್ ಇದ್ದರೆ ನೀವು ನನಗೆ ಆಮೇಲೆ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಮುಗೀತು ನೋಡಿ ನೋಡಿ, ಯಾಕೆ ಕಲ್ತಿದ್ದೀರಾ? ಸಾಧೆ ಈಗ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮಾನ್ ಪಾಷಾಬಾಯಿ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಮಾನ್ ಬಾಬು ಸಾಗರ್ ಅವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಮಾಡಬೇಕು ಕೇಳ್ಕೊಳ್ತೀವಿ. ಟೋಪಿ ಮೇಲೆ ಟೋಪಿ ಹಾಕ್ತಾ ಇದ್ದೀವಿ, ಯಾಕಂದ್ರೆ ಹಿರಿಯ ಜನ ಬೇಕು ನಮಗೆ. ಮುಂದಕ್ಕೆ ಅವ್ರಿಗೆ ಎದುರುಗಡೆ ಇಟ್ಕೊಂಡು ನಾವು ಹಿಂಗಡೆ ನಿಲ್ಲೋರು. ಅದೇ ಟೋಪಿ ಮೇಲೆ ಟೋಪಿ. ಇದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂಥ ಶ್ರೀಮಾನ್ ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ. ಮತ್ತೆ ಅವರಿಗೂ ಟೋಪಿ ಮೇಲೆ ಟೋಪಿ. ಸರ್, ಶ್ರೀಮಾನ್ ಸುಭಾನ್ ಬಾಯ್ ಅವರಿಗೆ ನಮ್ಮ ನಿರ್ದೇಶಕರಾದಂಥ ಜಾವೇದ್ ಹಾಗೂ ಅವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಈ ಜಾಗ ಸಭೆ ಮಾಡಿಕ್ಕೆ ಜಾಗವನ್ನು ಕೊಟ್ಟಿರುವಂತ ಶಿವಕುಮಾರ್ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರ್ಬೇಕಂತ ಕೇಳ್ಕೊಳ್ತೀವಿ. ಆಗಮಿಸ್ಬೇಕಂತ ಕೇಳ್ಕೊಳ್ತೀವಿ. ಈ ದಿನದ ಕಾರ್ಯಕ್ರಮಕ್ಕೆ ಉದಾರವಾಗಿ ಈ ಸ್ಥಳವನ್ನು ನೀಡಿರ್ತಕ್ಕಂಥ ಹುಲಿಯಪ್ಪನವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ತುಂಬು ಹೃದಯದ ವಂದನೆಗಳು ನಮ್ಮ ಸಂಘದ ಪರವಾಗಿ. ಹಾಗೂ ನಮ್ಮ ಹಾಸನ ಟ್ರಾನ್ಸ್ಪೋರ್ಟ್ ಅಧ್ಯಕ್ಷರಾದಂತ ಅಪ್ಪಣ್ಣ ಅವರಿಗೆ ನಮ್ಮ ಸಂಘದ ಗೌರವ ಕಾರ್ಯದರ್ಶಿಯಾದ ಮುನ್ನಾಬಾಯಿ ಅವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಅವರು ಕೂಡ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಉದಾರವಾಗಿಸಲಿದ್ದಾರೆ ನಮ್ಮ ಧರ್ಮೇಶ್ವರನವರು. ದಯವಿಟ್ಟು ಇರೋದ್ರಿಂದ ಸಕಲೇಶ್ಪುರ ನಮ್ಮ ಜಿಲ್ಲೆ ಸ್ವಲ್ಪ ದೊಡ್ಡದೆ. ಈ ಬೇಲೂರು ಇದೆಯಲ್ಲ ನಿಮ್ಗೆ ತೆಗೆದು ಚಿಕ್ಕಮಗಳೂರು ಜಿಲ್ಲೆ ಕೊಡ್ತೀವಿ, ಹಂಚಿದೀವಿ. ನೀವು ಜಿಲ್ಲಾವಾರು ಕಮಿಟಿ ಯಾವಾಗ ಮಾಡ್ತೀವಿ ಅನ್ನೋದು ಒಂದು ಸಭೆ ಮಾಡ್ಕೋಬೇಕು. ಆ ಡೇಟ್ ಅನ್ನ ನಮ್ಮ ಗ್ರೂಪಿಗೆ ನಾವು ಈ ಡೇಟ್ ನಿಗದಿ ಮಾಡಿದೀವಿ. ದಯವಿಟ್ಟು ಇಂಥ ದಿವಸ ಬಂದು ನಮಗೆ ಸಭೆ ಇದು ಮಾಡ್ಕೊಳ್ಳಿ ಅಂತ ನೀವು ನಮ್ಮ ಗ್ರೂಪಲ್ಲಿ ಕೇಳ್ಕೊಳ್ತೀರಾ. ಒಂದೇ ದಿವಸ ಚಿಕ್ಕಮಗಳೂರು, ಚಿಕ್ಕಮಗಳೂರವರು, ಹಾಸನದವರು ಮತ್ತೆ ಮೈಸೂರವರು ಒಂದೇ ದಿವಸ ನಮಗೆ ಡೇಟ್ ಕೊಡಬೇಡಿ. ಒಂದೊಂದು ವಾರ ಒಂದೊಂದು ಮಾಡಿಕೊಂಡು ನಮಗೆ ಒಂದು ಡೇಟ್ ಕೊಡಿ. ಬಿಟ್ಟು ನೀವು ಹಾಸನದಲ್ಲಿ ನನಗೂ ಕರ್ಕೊಳ್ಳಿ ಸಭೆಗೆ. ಎಲ್ಲಿ ವಿಶ್ವಣ ಮಿಷಿನ, ಯಾವ್ದಾದ್ರು ನಿಮ್ಮ ಮಿಷಿನ, ಇನ್ನೊಬ್ರು ಮಿಷಿನ ಕರ್ಕೊಳ್ಳಿ, ಸೇರ್ಕೊಳ್ಳೋಣ. ಅಲ್ಲಿ ಯಾವಾಗ ನಿಗದಿಪಡಿಸ್ತಾರೆ ಆ ಡೇಟಲ್ಲಿ ಕರೆದು ಮುಗಿಸ್ಕೊಳ್ಳೋಣ. 4 ಜಿಲ್ಲಾ ಸಮಿತಿಗಳು ಸ್ಥಾಪನೆ. ಈ 100 ರೂಪಾಯಿ ಅನ್ನೋದು ನಿಮ್ಮ ಗಾಡಿಯ ಇನ್ಶೂರೆನ್ಸ್. ಇದಕ್ಕೆ
ನಾವು ಒಂದು ಟೀಮೇ ತಯಾರಿಕೆ ಮಾಡ್ತೀವಿ ಈ 100 ರೂಪಾಯಿ ಕಲೆಕ್ಷನ್ಗೆ. ನಾವು ಯಾರು ಕಲೆಕ್ಷನ್ ಮಾಡೋಕ್ಕೆ ನಿಮ್ಮ ಮಿಷಿನಿಗೆ ಬರಲ್ಲ, ನಾವು ಯಾರು ಒಬ್ರು ಸದಸ್ಯರ ಹತ್ರ ಬರಲ್ಲ. ನಿಮ್ಗಳಿಗೆ ಬುಕ್ ಕೊಡ್ತೀವಿ, ನಿಮ್ಮ ನಂಬರ್ಗಳು ನಾವು ಬರ್ಕೊಳ್ತೀವಿ. ಆ ಕೊಡೋದು ರೀತಿನೇ ಫೋನ್ ಪೇ, ಗೂಗಲ್ ಪೇ, ಸ್ಕ್ಯಾನರ್ ಆ ಮುಖಾಂತರ ನೀವು ಕಳಿಸ್ಬಿಡ್ಬೇಕು. ಯಾವ ಥರ? ಇವತ್ತು ರಾತ್ರಿ ನಿಮ್ಮ ಗಾಡಿ ಲೋಡ್ ಆಗುತ್ತೆ, ನಾಳೆ ಬೆಳಿಗ್ಗೆ 11 ಗಂಟೆ ತನಕ ನಿಮಗೆ ಟೈಮ್, 12 ಗಂಟೆ ಡೆಡ್ ಲೈನ್, ಮಧ್ಯಾಹ್ನ 1 ಗಂಟೆ ಮೇಲೆ ಆ ಚೀಟಿ ನಾವು ತಗೊಳ್ಳಲ್ಲ. ಆ ಚೀಟಿಯ ದುಡ್ಡು ಯಾಕೆ ನೀವು ವಾಟ್ಸಪ್ ಮಾಡಬೇಕು ಅಂತ ಹೇಳಿದ್ರೆ, ಚೋಳ್ರೆ ಆಮೇಲೆ ದಿಲ್ಲಿಂಗ್ ಅಂದರೆ ಪೆಂಡಿಂಗ್ ಆಗುತ್ತೆ, ಗಾಡಿ ಪಾಸ್ ಆಗಿಬಿಡುತ್ತೆ, ಸೇಲ್ ಆಗಿಬಿಡುತ್ತೆ, 100 ರೂಪಾಯಿ ಸೇರಲ್ಲ. ಆ 100 ರೂಪಾಯಿ ನಿಮಗೆ ಒಂದು ಇನ್ಶೂರೆನ್ಸ್. ಯಾವ ಥರ ಅಂತ ಹೇಳಿದ್ರೆ, ನೀವು ಎಷ್ಟು ಜನ ವರ್ತಕರಿದ್ದೀರೋ, ಮಿಷಿನ್ ಮಾಲೀಕರಿದ್ದೀರೋ, ಆಲ್ಮೋಸ್ಟ್ ಆಲ್ ವರ್ತಕರು, ನಾವು ಇನ್ಶೂರೆನ್ಸ್ ಕಟ್ಕೊಳ್ತೀವಿ. ಯಾರು ಆಗೋದು ಬೇಡ, ಆಯಸ್ಗಿಂತ ಮುಂಚೆ ಯಾರು ಸಾಯಲ್ಲ. ಏನಾದರೂ ಇನ್ಸಿಡೆಂಟ್ ಆದರೆ 600 ರೂಪಾಯಿ ಮುಖಾಂತರ 5 ಲಕ್ಷ ರೂಪಾಯಿದು ಬೀಮಾ ಕಟ್ಟಿರ್ತೀವಿ. ಒಂದು ಜೀವಕ್ಕೆ ಸಪೋರ್ಟ್, ನಮ್ಮ ಜೀವಕ್ಕೆ ಅದು ಯೂನಿಯನ್ನಿಂದ ಕಟ್ತೀವಿ. ಒಂದು. ಎರಡನೇದು, ಏನಾದರೂ ಅನಾಹುತಗಳು, ಇನ್ಸಿಡೆಂಟು, ಆಕ್ಸಿಡೆಂಟು ನಮಗೆ ದೇಹಕ್ಕೆ ಕ್ಯಾಶ್ ಆಗಿ 1 ಲಕ್ಷ ರೂಪಾಯಿ ಆ ಕ್ಷಣದಲ್ಲಿ ಆಯಿತು, ಹಿಂಗೆಲ್ಲ ವರ್ತನೆ ಆಯಿತು, ನೀವು ಮನೆಯವ್ರ ಕೈಲಿ ಕ್ಯಾಶ್ 1 ಲಕ್ಷ ರೂಪಾಯಿ ಹೋಗಿರುತ್ತೆ. ಈ ಥರ ಆಕ್ಸಿಡೆಂಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಎಮರ್ಜೆನ್ಸಿ, ಹಾಸ್ಪಿಟ್ಲಿಗೆ ದುಡ್ಡು ಯಾರು ಮುಟ್ಸಿರಲ್ಲ, ಯಾವ ಜಿಲ್ಲೆಯಲ್ಲಿ ಯಾರು ಹತ್ರ ಅದು ಕ್ಯಾಶ್ ದುಡ್ಡು ತಗೊಂಡೋಗಿ ನಿಮಗೆ ತಲುಪಿಸೋಂಥ ಕೆಲಸ ನಾವು ಅವತ್ತು ಮಾಡ್ಕೊಡ್ತೀವಿ. ಆ 100 ರೂಪಾಯಿ ಕೆಲಸ ಶಕ್ತಿ 100 ರೂಪಾಯಿದು. ಆಮೇಲೆ ಯಾರಾದ್ರು ಎಲ್ಲರೂ ಏನು VIP-ಗಳಲ್ಲ, 10% 20% VIP-ಗಳಿದ್ರೆ ಬಡವರು ನಾವು ಇದ್ದೀವಿ. ನಮ್ಮ ಮಕ್ಕಳ ಟೈಮಲ್ಲಿ ಯಾರಾದರೂ ಸಹಾಯಧನ ಬೇಕಾದ್ರೆ 25,000ದಿಂದ 50,000 ರೂಪಾಯಿ ಮಗಳು ಮದುವೆಗೆ ದುಡ್ಡು ಸಂಘದಿಂದ. ಈ 100 ರೂಪಾಯಿ ಒಳಗೆ ಇದು ಬರುತ್ತೆ, ಪ್ರತಿಯೊಬ್ಬ ವರ್ತಕರಿಗೂ ಬರುತ್ತೆ. ಇನ್ನೊಂದು ಯಾವ್ದಿದೆ ಅಧ್ಯಕ್ಷರೇ? ಮಕ್ಕಳು ಓದ್ತಾ ಇರ್ತಾರೆ, ಮಕ್ಕಳಲ್ಲಿ 10th ಸೆಕೆಂಡ್ PUC ಮಕ್ಕಳಿಗೆ ಸ್ಕಾಲರ್ಶಿಪ್ 100 ಮಕ್ಕಳಿದ್ದಾರೆ, 100 ಮಕ್ಕಳಿಗೆ 10,000 ರೂಪಾಯಿ. 85% ಅದು ಸ್ವಲ್ಪ ಡಿಸ್ಕಷನ್ ಪೆಂಡಿಂಗ್ ಇದೆ. ಅದು 85% ಬಂದ್ಮೇಲೆ ಕೊಡಿ ಅಂತ ಒಬ್ರು, ಇಲ್ಲ ಹೈಯೆಸ್ಟ್ ಬರ್ತಾರಲ್ಲ ಅವರು ಬಡವರಿಗೆ ಅಂತ ಅವರು. ಅದು ಆ ಥರ ಅಲ್ಲ, ಅದಕ್ಕೆ ಡಿಸ್ಕಷನ್ ಇತ್ತು, ನಮಗೆ ರಾತ್ರಿ ಟೈಮ್ ಸಿಗಲಿಲ್ಲ. ಇವೆಲ್ಲ ರಾತ್ರಿ ಡಿಸೈಡ್ ಆಗಿರೋದು, ಅದಕ್ಕೆ ನಮಗೆ ಕಾಲಾವಕಾಶ ಕೊಡಿ, ಅದನ್ನ ನಾವು ಸರಿಪಡಿಸ್ಕೊಡ್ತೀವಿ. ಇನ್ನೂ ಈ ಅನಾಹುತಗಳು, ಅದು ಗಾಡಿ ಆಕ್ಸಿಡೆಂಟ್ ಆಯ್ತು, ಏನಾದ್ರು ನಮ್ಮ ಯೂನಿಯನ್ ಸಪೋರ್ಟ್, ಆಮೇಲೆ ಗಾಡಿ ಕಳ್ತನ ಆಯ್ತು, ನಮ್ಮ ಯೂನಿಯನ್ ಸಪೋರ್ಟ್ ಮಾಡ್ತಾರೆ. ಹೊಟ್ಟೆ ಉರಿಸ್ಕೋಬೇಡಿ. 5 ಗಾಡಿಗೆ ಮಾಡಿದ್ರೆ 500 ರೂಪಾಯಿ ಬರೆದು ಆವತ್ತು ವಾಟ್ಸಪ್ ಮಾಡಿಬಿಡಿ. ಪೇಮೆಂಟ್ ಕೊಡಕ್ಕೆ ಲೇಟ್ ಆಯ್ತಾ? ಪೇಮೆಂಟ್ ತಿಂಗಳಿಗೆ ಒಂದ್ಸತಿ ಕೊಡ್ತೀರಾ, ಓಕೆ. ಆದ್ರೆ ವಾಟ್ಸಪ್ ಇದೆಯಲ್ಲ, ಗಾಡಿದು ಇದು ಚೀಟಿಯ ಫೋಟೋ, ಅದು ವಾಟ್ಸಪ್ ಆಗ್ಬಿಡ್ಬೇಕು ಅವತ್ತಿನ. ಅದ್ರಲ್ಲಿ ಗಾಡಿ ನಂಬರ್ ಇದೆ, ಸ್ಟೇಷನ್ ಇದೆ, ಬಟ್ ಸ್ಟೇಷನ್ ಅಲ್ಲ, ಅದು ಸ್ಟೇಟ್ ಬರಿಬೇಕು. ಸ್ಟೇಟ್ ಆಂಧ್ರ, ವೆಸ್ಟ್ ಬೆಂಗಾಲ್, ಕಲ್ಕತ್ತಾ ಬರೀ ನಮಗೆ ವೆಸ್ಟ್ ಬೆಂಗಾಲ್ ಬರೆದುಕೊಳ್ಳಿ. ಡೆಲ್ಲಿ ಒಂದೇ, ಡೆಲ್ಲಿ ಅದು ಚಿಕ್ಕದು ಇರೋದ್ರಿಂದ ಡೆಲ್ಲಿ ಒಂದು, ಜೈಪುರ್, ರಾಜಸ್ಥಾನ ಬರೆದುಕೊಳ್ಳಿ, ನನಗೆ ಒಪ್ಕೊಳ್ತೀವಿ. ಆದ್ರೆ ಅದು ಅದರಲ್ಲಿ ಉಲ್ಲಂಘನೆ ಆಗ್ಬಿಡ್ಬೇಕು, ಚೀಟಿ ಒಳಗೆ ಎಂಟ್ರಿ ಆಗ್ಬಿಡ್ಬೇಕು. ಸ್ಟೇಷನ್ ಅಂದ್ರೆ ಸ್ಟೇಟು, ಗಾಡಿ ನಂಬರ್ ಅದು ಬಂದ್ಬಿಡ್ಬೇಕು. ಅದೇ 100 ರೂಪಾಯಿ ಚೀಟಿಗೆ ವ್ಯಾಲ್ಯೂ. ದುಡ್ಡಿಲ್ಲ, ನೀವು ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟಿರಿ, ನೀವು ಹಾಕಿ. ನಿಮ್ ಜೊತೆ ನಾವು ಒಂದು ಬುಕ್ ಕೊಟ್ರೆ ಅದು 10,000 ರೂಪಾಯಿ ಎಂಟ್ರಿ, 100 ಇರೋದು 10,000 ರೂಪಾಯಿ ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ. ಅದು ನೀವು 100 ಗಾಡಿ ಮುಗಿದು ಹಾಕ್ತೀರಾ, ಅದಕ್ಕೂ ಸಿದ್ಧ. ಬಟ್ ಆ ಟೈಮಿಗೆ ಆ ದುಡ್ಡು ಅಲ್ಲಲ್ಲೇ ಯೂಸ್ ಆಗುತ್ತೆ, ಯಾವುದೇ ತರದ್ದು ಮಿಸ್ಯೂಸ್ ಆಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಈಗ 100 ರೂಪಾಯಿ ವಿಷಯ ಮಾತಾಡಿದ್ರಲ್ಲ ಮುನ್ನ ಭೈ, ನೀವು ಬರೀ ವರ್ತಕರು ಅಥವಾ ಬೆಳೆಗಾರರಿಗೂ ಇದೆಯಾ? ಅಣ್ಣ ಇದ್ರಲ್ಲಿ ಬೆಳೆಗಾರರು ಇರ್ತಾರೆ, ಹೆಂಗ್ ಬರುತ್ತೆ ಅಣ್ಣ? ಸರ್ಕಾರನೇ ಸೋತೋಗಿದೆ ಬೆಳೆಗಾರರಿಂದ. ನಮ್ಮ ಕೈಲಿ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅಣ್ಣ. ಸರ್ಕಾರನೇ ಡೈಲಿ 25 ಜನಕ್ಕೆ ಸಾಯಿಸ್ತಾ ಇದ್ರು, ಅವ್ರಿಗೆ ಏನು ಕೊಡ್ತಾ ಇಲ್ಲ. ಇದು ಏನ್ ಗೊತ್ತಾ, ಬೆಳೆಗಾರರಿಗೆ ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ, ರೈತರಿಂದ ಅವರೇ ಸೋತೋಗಿದ್ದಾರೆ. ನಾವು ಯಾವ ಕುನ್ನಿಗಳಣ್ಣ, ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ. ನಾವೇನು ಇಲ್ಲಿರೋ ಒಂದು 200 ಜನ ವರ್ತಕರ ಜೊತೆ ಅವ್ರ ದುಡ್ಡಲ್ಲಿ ಇವನ್ ದುಡ್ಡು ಅವ್ರಿಗೆ ಸಹಾಯ ಒಂದು ಆಗುತ್ತೆ. ಮಾಹಿತಿ ಕೊಡ್ತಾರೆ, ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅಂತ ಇಲ್ಲಿ ಯಾರಿಗೂ ಸದಸ್ಯರು, ಆ ಮೆಂಬರ್ಶಿಪ್ ಎಷ್ಟು ಜನ ಆಗಿದ್ದಾರೆ ಅಷ್ಟೇ. ಅದರಲ್ಲಿ ತಿಂಗಳಿಗೆ ಇಷ್ಟು 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಇಷ್ಟು ಸಂದಾಯ ಮಾಡಿ, ಅದು ಯಾರು ನಮ್ಮ ಖಜಾನ್ಸಿ ಇರ್ತಾರೆ ಆ ಅಕೌಂಟಿಗೆ ಹೋಗ್ತೀವಿ. ಅವ್ರು 100 ಗಾಡಿ ಮಾಡ್ತೀವಿ ತಿಂಗಳಿಗೆ. ಸರ್ ಹೇಳ್ತೀನಿ ಅಣ್ಣ,
ನಿಮ್ಗೆ ಶಕ್ತಿ 100 ಗಾಡಿ ಮಾಡೋದಿದೆ ಅಣ್ಣ, ನನ್ನ ಶಕ್ತಿ 3 ಗಾಡಿ. 3 ಗಾಡಿ 300 ರೂಪಾಯಿನೇ ಕೊಡ್ತೀನಿ. ನಾನು ಅದೇ ಹೇಳ್ತಾ ಇರೋದು, ತಿಂಗಳಿಗೆ ಒಂದೇ ಸತಿ ಆಗ್ಲಿ ಪೇಮೆಂಟ್, ಡೈಲಿ ಕೊಡಬೇಡಿ. ತಿಂಗಳಿಗೆ ಒಂದ್ಸರಿ, ತಿಂಗಳಿಗೆ ಒಂದ್ಸತಿ ನಾನು ಹೇಳ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಬುಕ್ ಫಿನಿಶ್ ಆದ್ಮೇಲೆ ಆದ್ರೂ ಕೊಡಿ ಸರ್. ದಿನ ಮಾಹಿತಿ ಕೊಡಕ್ಕಾಗಲ್ಲ, ಅವನದೇ ದೊಡ್ಡ ಇಲ್ಲ ಅದಕ್ಕೆ ನಾವು ತಗೊಳಕಾಗಲ್ಲ, ಆ ಗಾಡಿ ತಲೆನೂ ತಗೊಳಕಾಗಲ್ಲ ಅಣ್ಣ. ಎಲ್ಲರೂ ಇಲ್ಲ ಅದು ಸಲಹೆ ಕೊಡ್ಲಿ, ಎಲ್ಲರೂ ಕೊಡ್ಲಿ, ಆ ಗಾಡಿ ತಲೆನೋವು ನಾವು ಎಲ್ಲಿ ಹೆಂಗೆ ಅವನು ಅರ್ಧ ರಾತ್ರಿ ಬಂದು ಮಲಗ್ತಾರೆ. ಮಕ್ಕಳ ಸಮಸ್ಯೆ, ಹೆಂಡತಿ ಸಮಸ್ಯೆ, ಏಜೆಂಟ್ರ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಎಲ್ಲಾರು ಸಮಸ್ಯೆ. ಮಧ್ಯಾಹ್ನ ತನಕ ಹೇಳ್ತಾ ಇದೀವಲ್ಲ ಮುನ್ನಬಾಯಿ ಅವರ ಹೇಳಿ. ಈಗ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್, ನಾನೊಂದು ಸಲಹೆ ಕೊಡಕ್ ಇಷ್ಟಪಡ್ತೀನಿ. ಹೇಳಿ. ಈಗ ಒಬ್ಬ ವ್ಯಾಪಾರಸ್ಥ ಜನವರಿಯಲ್ಲಿ ಕೇವಲ 3 ಗಾಡಿ ಮಾಡ್ತಾನೆ. 5 ತಿಂಗಳು ಆರೋಗ್ಯನೋ ಏನೋ ಕೆಟ್ಟದ್ದು 5 ತಿಂಗಳು ಮಾಡಕ್ ಆಗಲ್ಲ. ಅವಾಗ 7ನೇ ತಿಂಗಳು 6ನೇ ತಿಂಗಳು ಮತ್ತೆ ವ್ಯಾಪಾರಕ್ಕೆ ಬರ್ತಾನೆ, ಮತ್ತೆ 2 ತಿಂಗಳು ವ್ಯಾಪಾರ ಮಾಡಕ್ ಆಗಲ್ಲ. ಡಿಸೆಂಬರ್ ತಿಂಗಳ ತನಕ ಮತ್ತೊಂದ್ 2 ಗಾಡಿ ಮಾಡ್ತಾನೆ, ಟೋಟಲ್ 10 ಗಾಡಿ ಮಾಡೋದು ಅನ್ಕೊಳ್ಳಿ. ಇದನ್ನ ನೀವು ಅವನ್ ಬುಕ್ ಕರೀತಾನೋ ಅಥವಾ ನಿಮ್ಮ ಒಂದು ಕಲೆಕ್ಷನ್ ಬರುತ್ತೋ ಅದನ್ನ ಕಲೆಕ್ಷನ್ ಮಾಡಕ್ಕಾಗಲ್ಲ. ನನ್ನೊಂದು ಸಲಹೆ, ಪ್ರತಿ ಒಂದು ಟ್ರಾನ್ಸ್ಪೋರ್ಟ್ ಮಾಲೀಕರು ಇದ್ದಾರೆ, ಇವ್ರನ್ನ ನಮ್ಮ ಸಂಘದ ರಿಜಿಸ್ಟರ್ ನಂಬರ್ ಜೊತೆ ಅವರು ಟೈ ಅಪ್ ಆಗ್ಬೇಕು. ಅವರು ನಿಮ್ಮಿಂದ ಕೊಡುವಂತ ಒಂದು ಇಶ್ಯೂ ಲೆಟರ್ನ ಅವರಲ್ಲಿ ಇರಬೇಕು. ನಿಮ್ಮ ರಾಜ್ಯದಿಂದ ಏನು ರಾಜ್ಯಸಭೆಯಿಂದ ಇಂಥನೊಬ್ಬ ದಿಲ್ಲಿಗೆ ತುಂಬ್ತಿದ್ದಾನೆ ಅನ್ನೋದು ನಿಮಗೆ ಮಾಹಿತಿ ಬರಂಗೆ ಟೈ ಅಪ್ ಮಾಡ್ಕೊಳ್ಳಿ. ಇವತ್ತು ಆನ್ಲೈನ್ ಇದೆ, ಇವತ್ತೊಂದು ಗಾಡಿ ನಂಬರ್, ಇವಾಗ ಗಾಡಿ ಕಳವಾಯ್ತು ಅಂತಂದ್ರಿ, ಈಗ ನಿಮಗೆ ಗಾಡಿ ನಂಬರ್ ಹೊಡೆದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಆಮೇಲೆ ಅವರಿಗೊಂದು ಸಲಹೆ, ಯಾರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ, ಪ್ರತಿಯೊಂದು ಗಾಡಿಗಳು ಇವತ್ತು GPS ಅಲ್ಲೇ ಬರೋದು. GPS ಇರೋ ಗಾಡಿಗಳನ್ನ ಮಾತ್ರ ನೀವು ತರಿಸಿ ಅಂತ ನೀವು ಹೇಳಿದ್ರಿ. ದಿಲ್ಲಿನಲ್ಲಿ ಹೋಗಿ 3 ದಿವಸ ಕಾಯಕಾಲ 50 ಚೀಲ ಸಿಗುತ್ತೆ ಅಂತ ನಮ್ಮ ಬಾಬು ಸರ್ ಹೇಳಿದ್ರು. ಈ ವಿಚಾರ 50 ಚೀಲ ಗಮನಲ್ಲಿ ಇಲ್ಲಿ ವಾರಗಟ್ಟಲೆ ಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಏನೋ ಗಾಡಿ ಸಿಗ್ಲಿಲ್ಲ ಅಂತ ಕಾಯ್ತಾ ಇರ್ತಾನೆ. ಹೀಗೆ ಅದೇ ರೀತಿ ಅವನು ಆ ಖರ್ಚು ಮಾಡ್ಕೊಂಡು ಅವ್ನು GPS ಹಾಕೋ ಬಂದ್ರೆ ಗಾಡಿ ಎಲ್ಲೋಯ್ತು ಅಂತ ಟ್ರ್ಯಾಕ್ ಮಾಡ್ಬೋದು ನಾವು. ಆಮೇಲೆ ಇವತ್ತು ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಮತ್ತೆ ಇವತ್ತು ವೆಹಿಕಲ್ ಆಪ್ ಇದೆ, ಆಪ್ ಅಲ್ಲಿ ನಾವು ಈ ನಂಬರ್ ಹೊಡೆದ್ರೆ ಸಾಕು, ಯಾರು ಲೋನು ಎಷ್ಟು ಎಲ್ಲ ಸಿಗುತ್ತಲ್ವಾ. ಅದೇ ರೀತಿ ನಮ್ಮ ಮಾಲೀಕರು ಯಾರು ಟ್ರಾನ್ಸ್ಪೋರ್ಟ್ ಮಾಲೀಕರು, ನಮ್ಮ ರಾಜ್ಯ ಸಭೆ ಏನಿದೆ ಮಾಡ್ಕೊಂತಿದೀವಿ ಅಲ್ಲ, ಇದು ನಮ್ಮ ಸಂಘದ ಜೊತೆ ಪ್ರತಿ ಒಂದು ಆಯಾ ಜಿಲ್ಲೆಯಲ್ಲಿ ಅವರವರು ಟೈಅಪ್ ಆಗಿರ್ಬೇಕು. ಟೈಅಪ್ ಆಗಿದ್ರೆ ಎಷ್ಟು ಗಾಡಿ ಹೋಯ್ತು ಅಂತ ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತಿಲ್ಲ. ವಾರ್ಷಿಕ ಸಭೆಯಲ್ಲಿ ಸಿಗುತ್ತೆ, ಇಲ್ಲ ಮಂತ್ರಿ ಸಭೆಯಲ್ಲಿ ಸಿಗುತ್ತೆ. ಅವಾಗ ನೀವು 100 ಮಾಡ್ಕೊಳ್ಳಿ. ಅವತ್ತು ಯಾರೋ ಒಬ್ಬ ವ್ಯಾಪಾರಸ್ಥ ಹಿಂದೆ 100 ಗಾಡಿ ತುಂಬಿರ್ತಾನೆ, ಮುಂದೆ ವ್ಯಾಪಾರ ಮಾಡಕ್ಕಾಗಲ್ಲ, ಯಥಾ ಪ್ರಕಾರವಾಗಿ ಮೆಂಬರ್ ಮಾಡ್ಕೊಂಡು ಇರ್ತಾನೆ. ಅನಿಲ್, ಟ್ರಾನ್ಸ್ಪೋರ್ಟ್ ಲೈನ್ ಅನ್ನೋದು ಬರೀ ನಮ್ಮ ತಾಲೂಕಿಗೆ ಸೀಮಿತ ಅಲ್ಲ, ಆಯಾ ಜಿಲ್ಲೆಗಳಲ್ಲಿ ಅವರಿಗೂ ಸ್ಟೋರಿ ಕೊಡೋಣ. ಒಂದ್ ನಿಮಿಷ. ಈಗ ಹುಬ್ಳಿಲಿ ಕೂತ್ಕೊಂಡು ಗಾಡಿ ಕಳಿಸ್ತಾನೆ, ಹುಬ್ಳಿಲಿ ಆಫೀಸ್ ಒಂದು ಗಾಡಿ ಕಳಿಸ್ತಾನೆ. ಖಂಡಿತ ಅವನು ಆಯಾ ಜಿಲ್ಲೆ ಬಂದಿರ್ತಾನಲ್ಲ, ಎಲ್ಲಿ ಹಾವೇರಿ ಯಾವ್ದೋ ಚಿಕ್ಕಮಗಳೂರು ಯಾವ್ದೋ ಒಂದು ಜಿಲ್ಲೆ ಕೊಟ್ಟಿರ್ತಿರಲ್ಲ, ಅವರು ಅಲ್ಲಿಗೆ ಮಾಹಿತಿ ಕೊಡ್ಲೇಬೇಕು. ಕರ್ನಾಟಕದ ಮೂಲೆಯಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ಗಳಿದಾವೆ. ಏನಾಗಲ್ಲ, ನಿಮ್ಮ ಅಸೋಸಿಯೇಷನ್ ಇಂದ, ನಮ್ಮ ಅಸೋಸಿಯೇಷನ್ ಇಂದ, ನಮ್ದು ಅಂತ ಹೇಳೋದು, ಯಾರೇ ಒಂದು ಗಾಡಿ ತಗೊಂಡಿದ್ರು ನಮ್ಮ ಈ ರಾಜ್ಯ ಹಸಿ ಶುಂಠಿ ವ್ಯಾಪಾರಸ್ಥರ ಏನು ಒಂದು ಈ ಬೆಳೆಗಾರ ಸಂಘ ಇದೆ, ಸಂಘದವರು ಆ ಒಂದು ಟ್ರಾನ್ಸ್ಪೋರ್ಟ್ ಇಂದ ನಮಗೆ ಟೈಅಪ್ ಆಗಿದ್ರೆ ಮಾತ್ರ ಗಾಡಿ ಕೊಡ್ಲಿ. ಇಲ್ಲ ಹಸಿ ಶುಂಠಿ ವ್ಯಾಪಾರ ಅವನಿಗೆ ನಾವೀಗ ಯಾರೋ ಒಂದು ಗಾಡಿ ಹೋಯ್ತು, ಅವನು ನಮಗೆ ಗೊತ್ತಿಲ್ಲ, ಯಾವ್ದೋ ಟ್ರಾನ್ಸ್ಪೋರ್ಟ್ ತುಂಬಿರ್ತಾನೆ ಅನ್ಕೊಳ್ಳಿ. ಒಂದ್ ನಿಮಿಷ ಮಾತು ಮುಗಿಸ್ತೀವಿ, ತುಂಬಿರ್ತಾನೆ ಅನ್ಕೊಳ್ಳಿ, ಗಾಡಿ ಕಳವಾಯ್ತು ಏನಾಯ್ತು ಹೌದು ಅವನು ಹಣೆ ಬರ. ಅದಕ್ಕೆ ನೀವು ಹೇಳ್ತಾ ಇದ್ರಲ್ವ, ನಾವು ಯಾವ್ದಕ್ಕೂ ಸ್ಪಂದನೆ ಮಾಡೋದು ಬೇಡ, ಅದನ್ನ ಬಿಟ್ಟು ಬೇರೆದಕ್ಕೆ ನಾವು ಸ್ಪಂದನೆ ಮಾಡೋಣ, ನಮ್ಮ ಜೊತೆ ಇರೋರಿಗೆ ಮಾಡೋಣ. ಅವಾಗ ಇವತ್ತೇನು 2 ಜನಿಗೆ ಹೆಲ್ಪ್ ಆಯ್ತು, ಗಾಡಿ ಬಂತು, ಅವಾಗ ಅವನಿಗೆ ಮನವರಿಕೆ ಆಗ್ತದೆ, ಓ ನಾನು ಇದ್ದಿದ್ರೆ ನಾನು ಬರ್ತಿದ್ದೆ ಅಂತ, ಅವಾಗ ಬರ್ತಾನೆ ಅಂತ ಒಂದು ನನ್ನ ಸಲಹೆ ಅಷ್ಟೇ. ಒಳ್ಳೇದು ಅನಿಲ್. ನೋಡಿ, ನಮ್ಮ ಬೇರುಗಳು ಗಟ್ಟಿ ಮಾಡಬೇಕು. ಈ ಸಂಘ ಸ್ಟಾರ್ಟ್ ಆಗಿ ಇನ್ನು 3 ತಿಂಗಳು ತುಂಬಿಲ್ಲ. ನಮ್ಮ ಬೇರುಗಳು ಗಟ್ಟಿ ಬಂದು ಇಷ್ಟೊಂದು ಒಗ್ಗಟ್ಟುತನ ನಮ್ಮಲ್ಲಿ ಬಂದ್ರೆ ಮಾತ್ರ ಇದು ಮಾಡಕ್ ಸಾಧ್ಯ. ಖಂಡಿತ ಬರುತ್ತೆ. ನಾವು ಲೀಗಲ್ ಆಗಿದ್ದು, ನೀವೀಗ ಮಾಡಿರೋದೆಲ್ಲ ಮಾಹಿತಿ ಚೆನ್ನಾಗಿದೆ. ಯಾರ ವ್ಯಾಪಾರಸ್ಥರಿಗೆ ಏನೇನ್ ಸಲಹೆ ಮಾಡಬೇಕು, ಸಹಕಾರ ನಮ್ಮ ಸಂಘದಿಂದ ಆಗ್ಬೇಕು ಅಂತ ಹೇಳಿದ್ವಿ. ಸಂಘ ರಿಜಿಸ್ಟರ್ ಆಗಿ ನಿಮ್ಮ ಕಾನೂನು ತಜ್ಞರ ಜೊತೆ ನಾವು ಚರ್ಚೆ ಮಾಡ್ಕೊಂಡ್ರೆ ಖಂಡಿತ ಹೇಗೆ ಸಹಕಾರ ಮಾಡಬಹುದು, ಇದೊಂದು ನಮಗೆ ಮೈನಸ್ ಪಾಯಿಂಟ್ ಇದೆ. ಒಂದು ನಿಮ್ದೆಲ್ಲ ಅವಾಗ ಅವ್ನು ಕೇಳ್ತಾರೆ, 5,000 ಮೆಂಬರ್ ಆಗಿದ್ದೆ, ನನಗೇನು ಸಹಾಯ ಮಾಡ್ಲಿಲ್ಲಪ್ಪ, ನನ್ನ ಮಕ್ಕಳಿಗೇನು ಸಹಾಯ ಮಾಡ್ಲಿಲ್ಲ ವಿದ್ಯಾಭ್ಯಾಸಕ್ಕೆ ಅಂತಾರೆ. ನಾನಾರು ತರದ್ದು ನಿಮ್ಮ ಸಲಹೆಗಳು ಸ್ವೀಕಾರ ಮಾಡುವಂತ ಸಲಹೆಗಳೇ ಎಲ್ಲ ಆನ್ರೆ. ಇದ್ರ ಬಗ್ಗೆ ಫೈನಲ್ ಆಗಿ ಏನ್ ಹೇಳ್ತೀರಾ? ಯಾವ ತರ ಈ 100 ರೂಪಾಯಿನ ಲಾರಿ ಆಫೀಸ್ನವರಿಗೆ ನಾವು ವಹಿಸ್ಕೊಟ್ಟು ಲಾರಿ ಸಿಗುತ್ತೆ, ಲೆಕ್ಕ ಸಿಗುತ್ತೆ ಅವರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಗಾಡಿ ಲೋಡ್ ಆಗುತ್ತೆ. ನಿಮ್ಮ ಸಲಹೆ 100ಕ್ಕೆ 100 ಒಳ್ಳೇದು. ಅಲ್ಲಿ ತನಕ ನಾವು ಬೆಳೆದಿಲ್ಲ, ಅದು ಲಾರಿ ಆಫೀಸ್ ಅವರು ಆ ಕೆಲಸ ಅದಕ್ಕೊಂದು ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡಿ ಅವರು ಅದನ್ನ ಬರೀ ಸ್ಕ್ಯಾನರ್ ಕೊಡಿದ್ರೆ ಆದ ತಕ್ಷಣ ಅದಕ್ಕೆ ಪೇಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ
ನೀವು ಯಾವ ಜಿಲ್ಲೆಗೆ ಸಂಬಂಧಪಡ್ತೀರಾ? ಚಿಕ್ಕಮಗಳೂರು ಜಿಲ್ಲೆ ವ್ಯಾಪಾರ ಬೇಲೂರಲ್ವಾ? ಚಿಕ್ಕಮಗಳೂರು ಸಮಿತಿ ಒಳಗೆ ನೀವೊಂದು ಅಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನೀವು ಇರಿ. ನಿಮ್ ಜೊತೆ ಕೂಡ ಯಾವ ತರ ಮಾಡ್ಬೇಕು ಮುಂದಿನ ದಿನವಾಗಿರ್ತೀವಿ. ಬೇರೆ 100 ರೂಪಾಯಿ ವಿಷಯದಲ್ಲಿ ಇನ್ಯಾರಾದ್ರೂ ಸಲಹೆ ಕೊಡಿದ್ದೀರಾ? ಟೈಮ್ ಜಾಸ್ತಿ. ಅಭಿಪ್ರಾಯ ಏನ್ ಗೊತ್ತಾ? ಏಜೆಂಟ್ ಆಗ್ಬೋದು, ಡೈರೆಕ್ಟ್ ಕಲ್ಸರ್ ಆಗ್ಬೋದು. ಪ್ರತಿ ವಾಷಿಂಗ್ ಮಿಷಿನ್ ಅಲ್ಲೂ ಲೋಡ್ ಆಗುತ್ತೆ. ಅಣ್ಣ ಒಂದ್ ನಿಮಿಷ ಮೈಕ್. ಈಗ ಏಜೆಂಟ್ ಆಗ್ಬೋದು, ಡೈರೆಕ್ಟ್ ಕಲ್ಸರ್ ಆಗ್ಬೋದು. ಈ ಪ್ರತಿ ವಾಷಿಂಗ್ ಮಿಷಿನ್ ಅಲ್ಲೂ ಲೋಡ್ ಆಗೋದು. ಅವ್ನು ಏಜೆಂಟ್ ಆಗ್ಬೋದು, ಅವ್ರು ಡೈರೆಕ್ಟ್ ಕಲ್ಸರ್ ಆಗ್ಬೋದು. ಪ್ರತಿ ಲೋಡ್ 100 ರೂಪಾಯಿ ಮಾಡಿ ಆಮೇಲೆ ವೆಬ್ಸೈಟ್ ಎಲ್ಲ ಸಂಘ ಮುಂದುವರೆದ ಮೇಲೆ ತೀರ್ಮಾನ ತಗೊಳ್ಳಿ. ಎಲ್ಲಿ ಎಲ್ಲಿ ಪ್ರತಿ ವಾಷಿಂಗ್ ಮಿಷಿನ್ ಒಂದು ವಾಷಿಂಗ್ ಮಿಷಿನ್ ಲೋಡ್ ಮಾಡ್ಬೋದು, ಇಲ್ಲ ಬೇರೆ ವಾಷಿಂಗ್ ಬಂದು ಮಾಡ್ಕೊಂಡು ಹೋಗ್ಬೋದು. ಪ್ರತಿ 100 ರೂಪಾಯಿ ಅವ್ರು ಕೊಡ್ಲಿ ಲೋಡ್ಗೆ. ಪ್ರತಿಯೊಬ್ಬರು ಡೈರೆಕ್ಟ್ ಆಗ್ಬೋದು, ಕಮಿಷನ್ ಏಜೆಂಟ್. ಒಂದ್ ನಿಮಿಷ ಏನಂತ ಹೇಳಿದ್ರೆ, ನಾವು ನಮ್ಮ ಮನೆ ಜನ ನೀವೆಲ್ಲ, ನಾವಾಗ್ಲಿ ನೀವಾಗ್ಲಿ ಒಂದು ಕುಟುಂಬ. ಇದು ನಮ್ಮ ಕುಟುಂಬಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಅವರಿಗೆ ಸೇರಿಸ್ಕೊಳ್ಳೋದು ಒಂದು ರೀತಿ ತಪ್ಪಾಗತ್ತೆ. ಒಂದ್ ನಿಮಿಷ, ನನ್ನ ಸಲಹೆ ಹೇಳ್ತಾ ಇರೋದು ತೀರ್ಮಾನ ಅಲ್ಲ. ನೀವು ಹೆಂಗೆ ಸಲಹೆ ಹೇಳ್ತಾ ಇದ್ದೀರಾ ಹಂಗೆ ಸಲಹೆ ನಾನು ಹೇಳ್ತಾ ಇರೋದು, ತೀರ್ಮಾನ ಅಲ್ಲ. ಇದರಲ್ಲಿ ಏನಾಗತ್ತಂತ ಹೇಳಿದ್ರೆ, ನಮ್ಮ ಮನೆಯವ್ರಿಗೆ ನಾವು ಇಟ್ಕೊಂಡು ಬೇರೆಯವ್ರ ಮನೆ ಬಾಗಿಲು ಹೋಗಿ ತಲೆ ಕೆರೆಯೋ ಕೆಲಸ ಆಗತ್ತೆ. ಆಯ್ತಾ? ಎರಡನೇದಾಗಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ವರ್ತಕರು ಟಪಾಲ್ ಬರಿತೀವಿ, ಏನೋ ಒಂದು ಲೆಕ್ಕ ಬರೀತೀವಿ. ಆ ಲೆಕ್ಕ ಟೈಮಲ್ಲಿ ಇದು ಒಂದು ನಂಬರ್ ಹಾಕಿ ಸ್ಲಿಪ್ ಬರೆದ್ರೆ ಯಾವ ರೀತಿ ಪಾರ್ಟಿಗಳಿಗೆ ನೀವು ಮೆಸೇಜ್ ಮಾಡ್ತೀರಾ? ಏನಪ್ಪ ಅಲ್ಲ, ನೀವು ಯಾವ ರೀತಿ ಮಾರ್ಕೆಟ್ಗಳಿಗೆ ಆಗಲಿ ನಿಮ್ಮ ಲೆಕ್ಕ ಅಕೌಂಟ್ ಪರ್ಸನಲ್ ಆಗಿ ನೀವು ಹೆಂಗಿಡ್ತೀರಾ, ಅದೇ ರೀತಿ ಅದರಲ್ಲಿ ಇದೊಂದು ಆ್ಯಡ್ ಮಾಡ್ಕೊಂಡ್ರೆ ಸಂಘ ಒಂದು ಬೆಳಿಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈಗ ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ನಮ್ಮ ವರ್ತಕರಲ್ಲಿ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ದಾರಂತ ನಾವು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಬ್ಬೊಬ್ರ ಪರಿಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಕೆಲವೊಂದು ಟೈಮಲ್ಲಿ ಮಕ್ಕಳು ಮದುವೆ ಇರುತ್ತೆ, ಆ ಟೈಮಲ್ಲಿ ದುಡ್ಡು ಇರೋದಿಲ್ಲ. ಏನೋ ಒಂದು ನಮ್ಮ ಸಂಘದಲ್ಲಿ ಒಂದು ಅರ್ಜಿ ಕೊಟ್ಟರೆ ಅದ್ರ ಪ್ರಕಾರ ನಾವು ಒಂದು ತೀರ್ಮಾನ ಮಾಡ್ತೀವಿ. ಇಂಪಾರ್ಟೆಂಟು, ನಮ್ಮ ಸಂಘದಲ್ಲಿ ನಮ್ಮ ವ್ಯಾಪಾರದವರು ಮಕ್ಕಳು ಮುಂದೆ ಹೋಗ್ಬೇಕು, ಎಜುಕೇಷನ್ ಲೈಫಲ್ಲಿ ಮುಂದೆ ಹೋಗ್ಬೇಕು. ಎಜುಕೇಷನ್ ಕೊಡಲಿಕ್ಕೆ ಮೊದಲನೇದಾಗಿ ನಮಗೆ ಎಜುಕೇಷನ್ ಇಲ್ಲ, ನಾವು ಮಕ್ಕಳಿಗೆ ಕೊಡಲಿಕ್ಕೆ ನಾವು ಹಿಂದೆ ಕಾಲಾಗ್ತೀವಿ. ಏನೋ ಒಂದು ಸಂಘದ್ದು ಎಷ್ಟೋ ಒಂದು ದುಡ್ಡು ಬಂದರೆ ಒಂದು ಅರ್ಜಿ ಕೊಟ್ಟರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗತ್ತೆ. ಇದು ನೀವೆಲ್ಲ ಈಗ ಎಷ್ಟು ಜನ ಇದ್ದೀವಿ ಅಷ್ಟು ಜನರು ನಿಮ್ದೆಲ್ಲ ಒಪ್ಪಿಗೆ ಇದ್ದರೆ ಒಂದು 100 ರೂಪಾಯಿದು ಒಂದು 100 ಪೇಜಿಂದು ಬುಕ್ ನಾವು ಮಾಡಿಸಿದ್ದೀವಿ. ನಮ್ಮ ಕಮಿಟಿಯಲ್ಲಿ 15 ಜನರ ಮಧ್ಯೆ ತೀರ್ಮಾನ ಮಾಡ್ಕೊಂಡು ಮಾಡಿದ್ವಿ. ಎಲ್ಲರದು ಒಪ್ಪಿಗೆ ಇದ್ದರೆ ಮಾತ್ರ ಕೊಡೋದು, ಒಪ್ಪಿಗೆ ಇಲ್ಲಾಂದರೆ ಅದು ಲಾಗು ಆಗೋದಿಲ್ಲ. ಹಂಗಂತ ಆ ದುಡ್ಡು ಈಗ 100 ಪ್ರಿಂಟಿಂಗ್ ಬುಕ್ ಮಾಡಿಸಿ ನೀವು ಸಂಘದಿಂದ ದುಡ್ಡು ವೇಸ್ಟ್ ಮಾಡಿದ್ರಿ ಅಂತಲೂ ನೀವು ಯಾರು ಹೇಳಬೇಡಿ. ನಮ್ಮ ಸಂಘದಿಂದ ನಾವು ಅದು ಪೇ ಮಾಡ್ಕೊಳ್ತೀವಿ. ಮೂರನೇದಾಗಿ ಏನಿದೆ ಅಂತ ಹೇಳಿದರೆ, ಈ 100 ರೂಪಾಯಿ ಎಲ್ಲರೂ ಕೊಟ್ಟರೆ ಅವ್ರದ್ದೊಂದು ಗಾಡಿ ನಂಬರ್ ಹಾಕಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗಾಡಿಗೆ ಒಂದು ಸಣ್ಣ ಒಂದು ಇನ್ಶೂರೆನ್ಸ್ ಕಟ್ಟಂಗೆ ಆಗಿರುತ್ತೆ. ಆ ಇನ್ಶೂರೆನ್ಸಲ್ಲಿ ನಿಮಗೆ ಬೆನಿಫಿಟ್ ಏನಂತ ಹೇಳಿದರೆ, ಆ ಗಾಡಿ ನಿಮ್ಮದು ಒಬ್ರದ್ದಾಗಿರೋದಿಲ್ಲ. ಇದು ತಲೆಯಲ್ಲಿ ಪಕ್ಕ ಇಟ್ಕೊಳ್ಳಿ. ಆ ಗಾಡಿ ನಿಮ್ದು ಒಬ್ರದ್ದಾಗಿರೋದಿಲ್ಲ, ಆ ಗಾಡಿ ಸಂಘದ ಗಾಡಿ ಆಗಿರುತ್ತೆ. ಏನೇ ಒಂದು ಹೆಚ್ಚು ಕಡಿಮೆ ಆದಾಗ ನೀವು ಒಬ್ರು ಅದಕ್ಕೆ ಮಾಲೀಕದಾರರು ಅಲ್ಲ. ನಮ್ಮ ಸಂಘದಲ್ಲಿ 300 ಜನ ಇದ್ರೆ 300 ಜನನೂ ಮಾಲೀಕದಾರರು. ಆ 300 ಜನನೂ ಆ ಗಾಡಿ ಬಗ್ಗೆ ತಲೆ ಕೆಡ್ಸ್ಕೊಳ್ತಾರೆ. ಮೊನ್ನೆ ಗಾಡಿ ಘಟನೆಗೆ ಎಲ್ಲರೂ ತಲೆ ಕೆಡ್ಸ್ಕೊಂಡಿದ್ದಕ್ಕೆ ನಮಗೊಂದು ರಿಸಲ್ಟ್ ಬಂದಿದೆ. ಅದಕ್ಕೆ ನೀವು ಬೊಂಬೆ ಗಾಡಿ 100 ಚಿನ್ನದ ಮಾಡಿ ಒಂದು ರಸೀದಿ ಹಾಕಿ, ನಿಮಗೆ ದುಡ್ಡು ಅವತ್ತೇ ಕಟ್ಟಬೇಕು ಅಥವಾ ಸಂಘ ಏನೋ ಕಷ್ಟದಲ್ಲಿ ನಡೀತಾ ಇದೆ ಅಂತ ಆ ರೀತಿ ಎಲ್ಲ ಇಲ್ಲ. ನಿಮ್ಮ ಒಂದು ನಂಬಿಕೆ ಮೇಲೆ ಒಂದು 100 ಪೇಜಿಂದು ಬುಕ್ ಕೊಟ್ಟಿರ್ತೀವಿ, ಅದು 10,000 ರೂಪಾಯಿ ಅಷ್ಟೇ. ಆ 100 ಪೇಜ್ ಬುಕ್ ಖಾಲಿ ಆದಮೇಲೆ ಮತ್ತೆ ನಿಮಗೆ ಚೆನ್ನಾಗಿ ಅನಿಸಿದರೆ ನೀವು ತಗೊಂಡು, ಎಲ್ಲೆಲ್ಲೋ ದುಡ್ಡು ನಾವು ಕಳಿತೀವಿ, ಎಲ್ಲೆಲ್ಲೋ ಹಾಕ್ತೀವಿ, ಎಲ್ಲೆಲ್ಲೋ ಏನೇನೋ ಆಗಿ ಹೋಗಿರುತ್ತೆ. ಒಂದು ಸಂಘ ಬೆಳಿಲಿಕ್ಕೂ ಅವಕಾಶ ಆಗಿರುತ್ತೆ. ಸಂಘದಲ್ಲಿ ಜೊತೆಯಲ್ಲಿ ಇರೋರಿಗೂ ಒಂದು ಬೆಳವಣಿಗೆಗೆ ಒಂದು ಸಹಕಾರ ಸಿಗುತ್ತೆ. ನೋಡಿ, ಇವತ್ತಿನ ಒಂದು ಜಸ್ಟ್ ಪ್ರೋಗ್ರಾಮ್, ಈ ಖರ್ಚು ವೆಚ್ಚ ಬಗ್ಗೆ ನಾವು ಎಲ್ಲರೂ ಸ್ವಲ್ಪ ಒಂದು ತಾಳ್ಮೆಯಿಂದ ಕೇಳಿ. ಜಾವೇದಣ್ಣ ಒಂದು ನಿಮಿಷ ಎಲ್ಲರೂ ಕೇಳಿ. ಇವತ್ತಿನ ಖರ್ಚಿನ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಹೆಂಗಾಯ್ತು ಅಂತ ಹೇಳಿದ್ರೆ, ಸಂಘದ ದುಡ್ಡು ಖರ್ಚು ಮಾಡಬೇಕಾ, ವೈಯಕ್ತಿಕ ದುಡ್ಡು ಖರ್ಚು ಮಾಡಬೇಕು ಅಂತ.
ನಾವು 15 ಜನ ತೀರ್ಮಾನ ಮಾಡಿದ್ವಿ. ನಾವು 15 ಜನ ಈಗ 3-4 ಪ್ರೋಗ್ರಾಮ್ ಮಾಡಿದ್ವಿ. ಫಸ್ಟ್ ಒಂದು ಪ್ರೋಗ್ರಾಮ್ ಮಾಡಿದ್ರು ನಮ್ಮ ವಿಶ್ವಣ್ಣ ಅವರು, ಹಾಸನದವರು, ಅವ್ರವ್ರು ಖರ್ಚಲ್ಲಿ ಮಾಡಿದರು. 2ನೇ ಪ್ರೋಗ್ರಾಮ್ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವದ್ದು, 93,000 ರೂಪಾಯಿ ಖರ್ಚಾಯಿತು. 1,13,000 ಸ್ಟೇಜಿನ ಸೇರಿ. ಆ 1,13,000 ರೂಪಾಯಿ ನಾವು 15 ಜನ ನಾವೇ ಹಾಕ್ಕೊಂಡು ಖರ್ಚು ಮಾಡಿದ್ವಿ. ಸಂಘದ ದುಡ್ಡು ನಾವು ಇಲ್ಲೂ ಯೂಸ್ ಮಾಡ್ತಾ ಇಲ್ಲ. ಇವತ್ತಿನ ಪ್ರೋಗ್ರಾಮಿಗೆ ಫಸ್ಟ್ ಒಂದು ನಿರೀಕ್ಷೆ 1,1,4 ಲಕ್ಷ ರೂಪಾಯಿ ನಿರೀಕ್ಷೆ ಇಟ್ಟಿದ್ವಿ. ಆಲ್ಮೋಸ್ಟ್ ಒಂದು 2 ಲಕ್ಷ ರೂಪಾಯಿ ಅಕ್ಕಪಕ್ಕ ಖರ್ಚಾಗುತ್ತೆ. 2 ಲಕ್ಷ 10-20 ಸಾವಿರ ಕೆಳಗೆ ಮೇಲೆ ಆಗ್ಬೋದು. ಅದರಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ನಾವು ತೀರ್ಮಾನ ಏನು ಮಾಡ್ಕೊಂಡಿದ್ವಿ, ನಾವು ಸಂಘದವರೇ 15 ಜನ ಮಾತ್ರ ಖರ್ಚು ಹೇಳಬೇಕು ಅಂತ ನಾವು ಒಂದು ತೀರ್ಮಾನ ಮಾಡಿದ್ವಿ. ಇದರಲ್ಲಿ ಬೇಲೂರವ್ರದ್ದು ಒಂದು ದೊಡ್ಡತನ ನೋಡಿ ಹೆಮ್ಮೆ ಪಡೋಂಥದ್ದು ವಿಚಾರ ಇದು. ಇದು ಮಾಮೂಲಿ ವಿಚಾರ ಅಲ್ಲ ಅಣ್ಣ. ನಾವು ಎಲ್ಲೆಲ್ಲೇ ನೀವು ಕರೆದಿದ್ದೀರ ಅಲ್ಲೆಲ್ಲ ಬಂದು ಊಟ ಮಾಡಿದ್ದೀವಿ. ನಮ್ಮ ಬೇಲೂರಿಗೆ ಬಂದು ನಾವು ಒಂದು ಪ್ರೋಗ್ರಾಮ್ ನಾವಾಗಿ ಮಾಡಿಲ್ಲ ಆದರೆ ನಮ್ಮ ಬೇಲೂರವ್ರದ್ದು ಮರ್ಯಾದೆ ಏನು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಬೇಲೂರು ವ್ಯಾಪಾರದವ್ರು ಹೇಳ್ತಾರೆ. ಏನು, ನಮ್ಮ ಬೇಲೂರಿಗೆ ಬಂದಿರೋಂಥ ಪೂರ್ತಿ ಕರ್ನಾಟಕ ಜನಕ್ಕೆ ನಾವೊಂದು ಸೇವೆ ಮಾಡಿಲ್ಲ ಆದರೆ ನಮ್ಮ ಬೇಲೂರಿನ ಮರ್ಯಾದೆ ಏನಂತ ಹೇಳ್ಬೇಕಾದ್ರೆ ನಾವು ಸಂಘದವರು ಸುಮ್ಮನೆ ಆಗ್ಬಿಟ್ವಿ. ಅಣ್ಣ ನಿಮಗೆ ಹೆಂಗೆ ತಿಳಿಯುತ್ತೆ ನೀವು ಹೇಳಿ, ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿ, ಕಡಿಮೆ ಬಿದ್ದರೆ ನಮ್ಮ 15 ಜನರಲ್ಲಿ ನಾವು ಹಾಕ್ತೀವಿ ಅಂತ. ಇಲ್ಲೂ ಪರ್ಸ್ನಲ್ ಆಗಿ ಸಂಘದ ದುಡ್ಡು ನಾವು ತಗೊಂಡಿಲ್ಲ. ಏನೇ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಈಗ ಮುಂದಿನ ತಿಂಗಳು ನಮ್ಮ ಶಿವಮೊಗ್ಗದಲ್ಲಿ ಮಾಡ್ಬೇಕಂತ ಇದ್ದೀವಿ, ಅವತ್ತು ಸಂಘದ ದುಡ್ಡು ತಗೊಳ್ಳೋದಿಲ್ಲ. ಸಂಘದ ದುಡ್ಡು ಒಬ್ರು ಕಷ್ಟಕ್ಕೋಸ್ಕರ ಮಾತ್ರ ಬಿಟ್ರೆ ಒಬ್ರು ಇಂಥ ಖುಷಿಗೆ ಅಲ್ಲ. ಅವ್ರವ್ರ ವೈಯಕ್ತಿಕವಾಗಿ ಎಲ್ಲರಿಗೂ ದೇವರು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ. ನಮ್ಮ ಸುಂಟಿ ವರ್ತಕರಲ್ಲಿ ಇರೋಂಥ ಬುದ್ಧಿವಂತಿಕೆ ಇದೆಯಲ್ಲ, ಕರೆಕ್ಟಾಗಿ ಯೂಸ್ ಮಾಡಿದರೆ ಇವತ್ತು ಎಲ್ಲೆಲ್ಲೋ ಹೋಗ್ತೀವಿ ನಾವು. ಅಷ್ಟು ಬುದ್ಧಿವಂತಿಕೆ ನಮ್ಮಲ್ಲೂ ಇದೆ. ಇದರಲ್ಲೆಲ್ಲ ಭಾಳ ರೀತಿ ಯೋಚನೆ ಮಾಡಿ ಬೇಲೂರವರಿಗೆ ಇವತ್ತು ಮತ್ತೊಮ್ಮೆ ನಮ್ಮ ಹೃದಯಪೂರ್ತಿವಾಗಿ ನಮ್ಮ ಸಮಾಜದಿಂದ ನಮ್ಮ ಸಂಘದಿಂದ ಭಾಳ ಖುಷಿಯಿಂದ ಅವ್ರು ಕಷ್ಟಪಟ್ಟಿದ್ದಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಒಂದು ಕಡ್ಡಿ ಒಂದು ಕಸ ಸುತ್ತಾನೋ ಇವತ್ತು ವ್ಯಾಪಾರದವರು ಇಲ್ಲಿಂದ ತೆಗ್ದು ಕ್ಲೀನ್ ಮಾಡಿ ಅವ್ರು ಕೆಲಸ ಮಾಡಿರೋದು. ಕೆಲಸದವ್ರಿಗೆ ಹಚ್ಕೊಂಡಿಲ್ಲ, ಕತ್ತಿ ತಗೊಂಡು ಕೆಲಸ ಮಾಡಿದ್ದಾರೆ ವ್ಯಾಪಾರದವರು. ಏನಿಗೋಸ್ಕರ ಅಂದರೆ ಇವತ್ತೊಂದು ಪ್ರೋಗ್ರಾಮು ಒಳ್ಳೆ ರೀತಿಯಲ್ಲಿ ನಡೆಯಲಿ. ನಮ್ಮ ಸ್ಟೇಟಿಂದ ಹಲವಾರು ಕಡೆಯಿಂದ ಜನ ಬರ್ತಾರೆ. ನಮ್ಮ ಬೇಲೂರು ಮರ್ಯಾದೆ ಪ್ರಶ್ನೆ, ನಮ್ಮ ಬೇಲೂರು ಮರ್ಯಾದೆ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ನಾವು ಬೇಲೂರವ್ರು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿ ಬೇಲೂರವರು ಪ್ರೋಗ್ರಾಮ್ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಬೇಲೂರವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಘದ ಪರವಾಗೂ ಮತ್ತು ನನ್ನ ವೈಯಕ್ತಿಕ ಪರವಾಗಿ. ಯಾಕಂತ ಹೇಳಿದ್ರೆ ನಾನು 3 ಸತಿ ಅಟೆಂಡ್ ಆಗಿದ್ದೀನಿ ಈ ಫಂಕ್ಷನಿಗೋಸ್ಕರ. ಅವ್ರ ಕಷ್ಟ ನಾನು ಕಣ್ಣಾರೆ ನೋಡಿದ್ದೀನಿ. ಒಬ್ಬ ವ್ಯಾಪಾರದವನು ಏನೇ ಒಂದು ಮನೆಗೆ ಒಂದು kg ಉಪ್ಪು ತರ್ರಿ ಅಂತ ಹೇಳಿದ್ರೆ ಮನೆಯವ್ರ ಮಾತು ಕೇಳೋದಿಲ್ಲ. ನಮ್ಮ ಸಂಘ ಬೆಳೀಲಿ ಅಂತ ಹೇಳಿ ಸಂಘದ ಕೆಲಸಗಳು ಅವರು ನಿಷ್ಠೆಯಿಂದ ಮಾಡಿದ್ದಾರೆ. ಆ ನಿಷ್ಠೆ ಮನೆಗೂ ನಾವು ತಗೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇಲೂರವರಿಗೆ ಎಲ್ಲ ವ್ಯಾಪಾರದವರಿಗೆ ಆ ಒಂದು ಬೇಲೂರು ದೇವಸ್ಥಾನದಿಂದ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಮತ್ತು ನಿಮ್ಮ ಸಲಹೆ ಏನೇ ಇದ್ರೂ ನಮಗೆ ಸ್ವಲ್ಪ ನಮ್ಮ ಜೊತೆಲೂ ಒಂದು ಕಾನ್ಫರೆನ್ಸ್ ಮಾಡ್ಕೊಂಡು ಒಂದು ಫ್ಲೆಕ್ಸಿಬಲ್ ಆಗಿ ನಮಗೂ ಸ್ವಲ್ಪ ಆದಷ್ಟು ನೀವೆಲ್ಲ ಸೇರಿ ಸಹಕಾರ ಕೊಟ್ಟರೆ ನಾವು ಯಾವ್ಯಾವ ರೀತಿ ಹೋಗಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು. ನಿಮ್ಮ 100 ರೂಪಾಯಿ ಅಲ್ಲ 10 ಲಕ್ಷ ಡೊನೇಷನ್ ಮಾಡಿದ್ದು ನೀವು ಅರ್ಧ ರಾತ್ರಿ ನಮ್ಮ ಹತ್ರ ಲೆಕ್ಕ ಕೇಳಿ, ನಿಮಗೆ ಲೆಕ್ಕ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದು ನನ್ನ ಮನೆ ದುಡ್ಡಲ್ಲ, ನಿಮ್ಮೊಬ್ಬರು ಮನೆ ದುಡ್ಡಲ್ಲ, ಪೂರ್ತಿ ವರ್ತಕರ ದುಡ್ಡು. ಇದು ಯಾವುದೇ ಸಂದರ್ಭದಲ್ಲಿ ನೀವು ಲೆಕ್ಕ ಕೇಳಲಿಕ್ಕೆ ನೀವು ಹಕ್ಕುದಾರರು, ಸಮಪಾಲರು. ನಾವು ಹೆಂಗಿದ್ದೀರಿ ನೀವು ಹಂಗೆ. ಅದಕ್ಕೋಸ್ಕರ ಯಾರು ಅದ್ರ ಬಗ್ಗೆ ತೀವ್ರವಾಗಿ ಡೀಪಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ. ನಾವೊಂದು ತೀರ್ಮಾನ ತಗೊಂಡಿದ್ದೀವಿ ಕಮಿಟಿಯಿಂದ. ನಿಮ್ಮ ಒಂದು ಗಾಡಿ ಲೋಡ್ ಆದ ತಕ್ಷಣ ಒಂದು 100 ರೂಪಾಯಿದು ಒಂದು ರಸೀದಿ ಹಾಕಿ ನಿಮಗೆ ದುಡ್ಡು ಇಷ್ಟ ಬಂದಾಗ ಕಟ್ಟಿ, ಅವತ್ತೇ ಕಳಿಸ್ಬೇಕು. ಇದನ್ನು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಗಾಡಿ ಲೋಡ್ ಆಗಿರೋದು ನಾಳೆ ಮಧ್ಯಾಹ್ನ ಒಳಗೆ ರಸೀದಿ ಹಾಕಿ ನಾವು ಒಂದು ಮೊಬೈಲ್ ನಂಬರ್ ಶೋ ಮಾಡ್ತೀವಿ. ಆ ಮೊಬೈಲ್ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕು. ನೀವು ಎಲ್ಲಿಗೆ ಕಳಿಸಿದ್ದೀರಾ, ಯಾರ ಪಾರ್ಟಿಗೆ ಕಳಿಸಿದ್ದೀರಾ ಅದು ನಮಗೆ ಡಿಟೇಲ್ ಬೇಡ. ಗಾಡಿ ನಂಬರ್ 1 ಯಾಕೆ ಗಾಡಿ ನಂಬರ್ ಅಂತ ಹೇಳಿದ್ರೆ, ನಾಳೆ ಹೆಚ್ಚು ಕಡಿಮೆ ಆದರೆ
ಆ ಗಾಡಿ ಸಂಘದ ಪರವಾಗಿರುತ್ತೆ ಅಂತ. ವೈಯಕ್ತಿಕವಾಗಿ ನಿಮ್ದು ಒಬ್ರದ್ದು ಗಾಡಿ ಆಗಿರೋದಿಲ್ಲ, ಸಂಘದ ಗಾಡಿ ಆಗಿರುತ್ತೆ. ಅದಕ್ಕೋಸ್ಕರ ಅದೊಂದು ನಂಬರ್ ಎಂಟ್ರಿ ಮಾಡಿ, ಯಾರೇ ಎಷ್ಟೇ ಹೊತ್ತಿಗೆ ಮಲಗಿದ್ರು ಮಧ್ಯಾಹ್ನ ಒಳಗೆ ಎಲ್ಲರೂ ಹೇಳ್ತೀವಿ. ನಾವು ಅಷ್ಟೇನು ಸೋಮಾರಿಗಳಲ್ಲ, ಸಂಜೆವರೆಗೆ ಮಲಗೋಷ್ಟು ಮಧ್ಯಾಹ್ನ ತನಕ ನಾವು ಹೇಳ್ತೀವಿ. ಒಂದು ಜಸ್ಟ್ ಒಂದು ನಾವು ಒಂದು ಹೆಂಗೆ ಈಗ ಒಂದು ಶರ್ಟ್ ಹಾಕಿದ್ರೆ ಒಂದು ಗುಂಡಿ ಹಾಕ್ಕೊಳ್ಳೋದು ಹೆಂಗೆ ನಾವು ಡಿಸಿಪ್ಲಿನ್ ಆಗಿ ಹಾಕ್ಕೊಳ್ತೀವಿ, ಅದೇ ರೀತಿ ಅದನ್ನು ಒಂದು ಪಾಲನೆ. ಏನೋ ನಮ್ಮ ಈಗ ಒಂದು ಮೊಬೈಲ್ ಬರ್ತು ಹೋಗೋದಿಲ್ಲ, ಮೊಬೈಲ್ ಇಟ್ಕೊಂಡೇ ಹೋಗ್ತೀವಿ. ಅದೇ ರೀತಿ ಒಂದು 4 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಆಮೇಲೆ ಆಟೋಮೆಟಿಕ್ ಕರೆಕ್ಟ್ ಆಗುತ್ತೆ. ಆಯಿತು, ಏನಾದರೂ ಇದ್ದರೆ ಡಿಸ್ಕಸ್ ಮಾಡಿ, ನಿಮ್ಮ ಡಿಸ್ಕಸ್ಸಿಗೆ ನಾವು ಉತ್ತರ ಕೊಡ್ತೀವಿ. ಏನೇ ಇದ್ರೂ ಮಾತಾಡಿ, ಅದ್ರ ಬಗ್ಗೆ ಏನು ಯಾರೂ ಸಂಕೋಚ ಪಡೋದು ಬೇಡ. ಬೇಲೂರವರಿಗೆ ಮತ್ತೊಂದು ಸತಿ 100 ರೂಪಾಯಿ ಬಗ್ಗೆ ಮತ್ತೊಂದು ಏನಾದರೂ ಡೌಟ್ ಇದ್ರೆ ಹೇಳಿ. ಬೇಲೂರವ್ರ ಬಗ್ಗೆ ನಮಗೆ ಬಹಳ ಖುಷಿ ಇದೆ. ತೌಫೀಕ್, ಜಾವೀದು, ಧರ್ಮೇಶಣ ಮತ್ತೆ ಪೂರ್ತಿ ಬೇಲೂರು ವ್ಯಾಪಾರದವ್ರ ಮೇಲೆ ನನಗೆ ಬಹಳ ಹೃದಯಪೂರ್ತಿಯಾಗಿ ಖುಷಿಯಾಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಆಯಸ್ಸಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ ಅವರಿಗೆಲ್ಲ ಪ್ರತಿಯೊಂದು ಇದರಲ್ಲೂ ದೇವರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ ಮುನ್ನಣ್ಣರೇ, 100 ರೂಪಾಯಿ ವಿಷಯ ಅಂತ ಬಂದಾಗ ನಮ್ ಶೇಖರಣವ್ರು ಹೇಳಿದ್ರು ಪ್ರತಿಯೊಂದು ಮಿಷಿನ್ಗೂ ರಶೀದಿ ಬುಕ್ ಕೊಡಿ ಅಂತ. ಅವ್ರು ಹೇಳಿದ ಒಂಥರ ಕರೆಕ್ಟ್ ಆಗಿದೆ. ಮತ್ತೆ ವ್ಯಾಪಾರಸ್ಥರು ಹೇಳಿದ್ರು ನಮ್ಮ ಮಾಡೋದು ನೈಟ್ ಆಗುತ್ತೆ, ನಿದ್ದೆ ಬರುತ್ತೆ, ಕಳ್ಸಕ್ಕಾಗಲ್ಲ, ಟೈಮ್ ಆಗಲ್ಲ ಅಂತ. ಪ್ರತಿ ಮಿಷಿನ್ಗೂ ಬುಕ್ಗಳನ್ನ ಕೊಡಿ. ಯಾಕೆಂದ್ರೆ ಪ್ರತಿಯೊಂದು ಗಾಡಿನೂ ಮಿಷಿನ್ ಇಂದಾನೇ ವಾಶ್ ಆಗಿ ಓಡುತ್ತೆ. ಡ್ರೈ ಗಾಡಿಗಳಿಗೆ ಡ್ರೈ ಗಾಡಿಯವರು ಅವರ ಸ್ವಂತದಿಂದ ರಶೀದಿ ಹಾಕಿ ವಾಟ್ಸ್ಆಪ್ ಮಾಡ್ಲಿ. ಒಂದ್ ನಿಮಿಷ. ನಾವು ಮಿಷಿನಿಗೆ ಬುಕ್ ಕೊಟ್ವಿ ಅಂತ ಹೇಳಿ ಅವ್ರ ಹತ್ರ 100 ರೂಪಾಯಿ ಕಲೆಕ್ಷನ್ ಮಾಡಿ ಮಿಷಿನ್ ಅವರು ನಮ್ಮ ಸಂಘ ಕೊಡ್ಲಿ. ನಾವು ಕಲೆಕ್ಟ್ ಮಾಡ್ಕೋಬಹುದು ಅಥವಾ ಮಿಷಿನ್ ಸ್ವಂತ ಕೊಡ್ಬೋದು, ಅವ್ರ ಇಷ್ಟ. ಯಾಕಂದ್ರೆ ನಿಮ್ಗೆ ಅವ್ರು ಹೇಳಿದ್ರು ನಾವು ಎಲ್ಲಾ ರೀತಿಯಲ್ಲೂ ಅಮೌಂಟ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. 80% ಜನ ಮಿಷಿನ್ ಮಾಡಿದಾರೆ ವ್ಯಾಪಾರಗಾರರು. ಹೌದು, ಬೇರೆ ಯಾರು ವಾಷಿಂಗ್ ಹೋಗೋದು ಕಡಿಮೆ. ಅವ್ರವ್ರ ಹಾಕ್ಬಿಟ್ಟು ಅವ್ರವ್ರು ಕಳಿಸ್ತಾರೆ ಬಿಡಿ. ಹೌದು, ಪ್ರತಿಯೊಂದು ವಾಷಿಂಗ್ ಮಿಷಿನ್ಗೂ ಬುಕ್ಗಳನ್ನ ಕೊಡಿ. ಅವರು ತುಂಬಾ ಈಗ ಮಿಷಿನ್ ಇಟ್ಟಿರೋರು ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಅಥವಾ ವ್ಯಾಪಾರ ಮಾಡ್ಬೇಕು ಅಂತಾನೆ ಮಿಷಿನ್ ಯಾರು ಇಟ್ಟಿಲ್ಲ. ಕೆಲವರು ವ್ಯಾಪಾರಸ್ಥರು ಮಿಷಿನ್ ಇಟ್ಟು ವ್ಯವಹಾರ ಮಾಡ್ತಿದ್ದಾರೆ. ಅಧ್ಯಕ್ಷೆ ಹೇಳಿ, ನೀವು ಹೇಳಿ. ಹೇಳ್ದಂಗೆ ಎಲ್ಲಾ ಮಿಷಿನ್ ಒಳಗೂ ಬುಕ್ ಕೊಡಕ್ ಆಗಲ್ಲ. ಎಲ್ಲಾರು ಮಿಷಿನ್ ಮಾಲೀಕರೇ ಇರಲ್ಲ. ಒಂದ್ರಿ ಇವ್ರು ಇರ್ತಾರೆ, ರೈಟರ್ ಇರ್ತಾರೆ, ಡ್ರೈ ಗಾಡಿಗಳು ಇರ್ತವೆ. ಆ ಸಮಸ್ಯೆ ಬರೆಯಾಗಲ್ಲ. ಈ ಏನು 200, 300, 400 ಜನ ನಾವು ಸದಸ್ಯರು ಇದೀವೋ ಎಲ್ಲರೂ ಹೊರತೆಗರೆ, ಎಲ್ಲರೂ ಶುಂಠಿ ತುಂಬಾರೆ. ಎಲ್ಲರ ಕೈಯಾಗೂ ಒಂದು ಬುಕ್ ಕೊಡಿ, ಎಲ್ಲರ ಕೈಯಾಗೂ ಬುಕ್ ಕೊಡಿ. ಎಲ್ಲರಿಗೂ ಒಂದು ಎಲ್ಲರಿಗೂ ಒಂದು ಪವರ್ಫುಲ್ ಆಗಿದೆ. ಒಳ್ಳೆ ಸಲಹೆ ನೋಡಿ ಗುಲಾಬರ. ಇದು ಒಂದ್ ಕೆಲಸ ಮಾಡೋಣ, ನಮ್ದೊಂದ್ ಸಲಹೆ ಹೇಳ್ಬಿಡ ಅಧ್ಯಕ್ಷರೇ. ನಮ್ ಸಲಹೆ ಕೇಳಿ, ವಾಷಿಂಗ್ ಮಿಷಿನ್ ಇಟ್ಕೊಂಡು ಬುಕ್ ಕೊಡಿ, ವ್ಯಾಪಾರಸ್ಥರಿಗೂ ಬುಕ್ ಕೊಡಿ. ಡ್ರೈವ್ ಮಾಡಿದವ್ರು ಡ್ರೈವ್ ಹಾಕ್ಲಿ, ವಾಷಿಂಗ್ ಮಾಡಿದವ್ರು ವಾಷಿಂಗ್ ಹಾಕ್ಲಿ. ಇದು ಒಂದ್ ಸ್ವಲ್ಪ ಒಪ್ಪಿಗೆ ಆಗುತ್ತಾ? ಮಿಷಿನ್ ಮಾಲೀಕ ಮತ್ತೆ ಶುಂಠಿ ಬರ್ತಾರೆ, ನನಗೆ ಒಂದು ಬುಕ್ ಲಾಗು ಆಗುತ್ತೆ. ಹಂಗೆ ಮಿಷಿನ್ ಅವರು ವ್ಯಾಪಾರದವ್ರು ಯಾರಿದಾರೋ ಅವರಿಗೆ, ಮಿಷಿನ್ ಇಲ್ದವರಿಗೆ ಪರ್ಸನಲ್ ಆಗಿ ಬುಕ್ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಅಂಗಡಿ ತೆರವುದು, ಔಷಧಿ ಅಂಗಡಿ, ಗೊಬ್ಬರದ ಅಂಗಡಿ, ಅದ್ರಲ್ಲಿ ಬಂದಿದ್ದ ಪ್ರಾಫಿಟ್ ನ ಸಂಘಕ್ಕೆ ಹಾಕೊಂಡು ಸಂಘ ಡೆವಲಪ್ಮೆಂಟ್ ಮಾಡಬೇಕು. ಈ ವಿಚಾರದಲ್ಲಿ ನಾನು ಬಹಳ ದೊಡ್ಡ ಆಲೋಚನೆ. ಬರೀ ಎಲ್ಲರ ಕಲ್ಲು ದುಡ್ಡು ಎತ್ತಕ್ ಹೋದ್ರೆ ನಮಗೆ ಪ್ರತಿ ಸತಿನೂ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಇದೇ ತರ ತಗೊಳಕ್ ಬೇಡ. ಡ್ರೈವರ್ ಹೆಂಗ್ ಆಗ್ತಾನೆ ಅಂದ್ರೆ ವಾಷಿಂಗ್ ಪಾಯಿಂಟ್ ನಲ್ಲಿ ಲೋಡ್ ಮಾಡ್ಬೇಕಾದ್ರೆ ಒಂದ್ ಮೂಟೆ ಲೆಕ್ಕ ಹಾಕೋಬೇಕು, ಪ್ಲಸ್ ಮಂಡಿನಲ್ಲಿ ಇಳಿಬೇಕಾದ್ರೆ ಒಂದ್ ಲೆಕ್ಕ ಹಾಕೋಬೇಕು. ಯಾಕೆಂದ್ರೆ 2-3 ಮಂದಿ ಇರ್ತಾರೆ. ಮಂಡಿ ಒಂದ್ ಕದ್ದ ಅಂತ ಹೇಗೆ ಹೇಳೋದು ಕರೆಕ್ಟ್ ಅಲ್ವಾ? ಅದರಿಂದ ಪೂರ್ತಿ ಜಾರಸ್ತರು. ಬಟ್ ಟ್ರಾನ್ಸ್ಪೋರ್ಟ್ ಅವರು ಅವ್ರಿಗೊಂದು ಜವಾಬ್ದಾರಿ ಹೇಳ್ಬಿಟ್ಟು ಪ್ರೆಜರ್ ಮಾಡಿ ಹೇಳ್ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಎಲ್ಲೋ ಲಾರಿ ಅವರು ಯಾವ್ದೋ ಸ್ಟೇಟಿಗೆ ಹೋಗಿ ಮಾಡಕ್ ಆಗಲ್ಲ. ಅದನ್ನ ನೀವು ಅಲ್ಲಿ ಮಂಡಿಯವ್ರಿಗೂ ಕೂಡ ಇಳಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಡ್ರೈವರ್ ಇಲ್ದಲೆ ಮೂಟೆನ ಡೆಲಿವರಿ ಮಾಡ್ಬಿಡಿ ಅಂತ ಅವ್ರ ಹತ್ರ ಕೇಳ್ಬೇಕಾಗ ನೀವುಗಳು. ಮತ್ತೆ ನಮ್ದು ನಿಮ್ದು RMC ನಿಮ್ಗೆ ಬೆಂಗಳೂರಿಗೆ ಬಂದಿದ್ದ, ಆದ್ರೆ ಅವ್ರು ಬಂದಿಲ್ಲ. ಇಲ್ಲ ಇಲ್ಲೇ ಶಿವಮೊಗ್ಗಕ್ಕೆ ಬರ್ಬೇಕು, ನನ್ನ ಅಮೌಂಟ್ ಇಷ್ಟೇ ಕೊಡ್ಬೇಕು ಅಂತ ಹೇಳಿದ್ರು. ಮುಂದೆ ಕುತ್ಕೊಂಡು ಮಾತಾಡೋಣ ಬನ್ನಿ ಅಂದ್ಬಿಟ್ಟು ನಮ್ಮ ಬ್ರದರು ನಾವು ಮಾತಾಡಿದ್ವಿ. ಅವ್ರು ಮುಂದೆ ಬಂದಿಲ್ಲ, ಅದಕ್ಕೋಸ್ಕರ ಅವರು ಬಂದಿಲ್ಲ ಬೆಂಗಳೂರಿಂದ. ನಾವು ಏನು ಸಹಕಾರ ಮಾಡಬೇಕು ಮಾಡಿದ್ವಿ. ಕುಂಸಿ ಸ್ಟೇಷನ್ಗೂ ಹೋಗಿ ಅಲ್ಲಿ FIRಗೂ ನಾವು ಮುಂದೆ ಇದ್ವಿ, FIR ಮಾಡಿದ್ವಿ ಲಾರಿಯವನ್ನ. ಸರಿ ಸರಿ. ಈಗ ಅದು ನಿಮಗೆ ಗೊತ್ತಿಲ್ಲ ಇರ್ಬೋದು. ಅದಕ್ಕೆ 2 ವರ್ಷ ಹಿಂದೆ ಹಾಸನದಲ್ಲಿ ಭವಾನಿ ಟ್ರಾನ್ಸ್ಪೋರ್ಟ್ ಮೂರ್ತಿ ಅಣ್ಣ ಇದ್ರು. ಅವ್ರ ಟ್ರಾನ್ಸ್ಪೋರ್ಟ್ ಇಂದ ನಾನು ಈಗ ಮಾತು ಬಂದಿದ್ದೆ ಕೇಳ್ತಾ ಇರೋದು. ಈ ಮಾತು ನನ್ನಲ್ಲಿ ಇರಲಿಲ್ಲ.
ಪಾರ್ಟಿ ನನ್ನ ತಲೆಯಲ್ಲಿಲ್ಲ, ಯಾರಂತ ಯಾರಾದ್ರೂ ಇದ್ರೆ ಹೇಳಿ. ಗಾಡಿ ತುಂಬ್ತಾರೆ, ಕಳಿಸ್ತಾರೆ, ಗಾಡಿ ಸೇಲ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ. ಡ್ರೈವರ್ ಅವನು ವೈಯಕ್ತಿಕವಾಗಿ ತಗೊಂಡೋಗಿ ಸೇಲ್ ಮಾಡಿರ್ತಾನೆ. ಅದೇ ಟ್ರಾನ್ಸ್ಪೋರ್ಟ್ ಇಂದ ಹೇಮಕೊಂಡ ಟ್ರಾನ್ಸ್ಪೋರ್ಟ್ ನಮ್ಮ ಸುಬ್ಬಣ್ಣನಿಗೆಲ್ಲರಿಗೂ ಗೊತ್ತಿದೆ, ಕಾಕು ಅಂತ ಓನರ್. ಅವ್ರ ಟ್ರಾನ್ಸ್ಪೋರ್ಟ್ ಇಂದ ಮತ್ತೊಂದು ಗಾಡಿ ಬರುತ್ತೆ. ಇದು 23 ಇಲ್ಲಿ ಬಂದು ಸ್ಟೇಷನ್ ಅಲ್ಲಿ ಇಟ್ಕೊಳ್ತಾರೆ. ಆ ಪಾರ್ಟಿಗಳು ಅಳ್ತಾ ಇರ್ತಾರೆ, ಅವರು ಹೆಣ್ಣು ಮಕ್ಕಳು ಎಲ್ಲರೂ ಸ್ಟೇಷನ್ ಹತ್ರ ಇದ್ರು. ಒಂದು 50-60 ಜನ ಆ ಟೈಮಲ್ಲಿ ಸೇರಿದ್ರು. ಅದರಲ್ಲಿ ನೀವು ಯಾರಾದ್ರೂ ಇರ್ಬೋದು. ಸ್ಟೇಷನ್ ಅಲ್ಲಿ ಏನ್ ತೀರ್ಮಾನ, ಒಂದು ಸೋರ್ಸ್ ಆಫ್ ಇನ್ಕಮ್ ಇಂದ ಒಂದು ವಿಂಗ್ಸ್ ಗಳು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾಣ. ಸಂಘ ಬೆಳೆಯೋಕೆ ಇದು ಬಹಳ ದೊಡ್ಡ ಸಲಹೆ, ಬಹಳ ಅಂದ್ರೆ ಬಹಳ ಡೀಪ್ ಇರುವಂತ ಯೋಚನೆ ಅಣ್ಣ ನಿಮ್ದು. ಆಫೀಸ್ಗಳು ಮಾಡ್ಬಿಟ್ಟು ಒಂದು 2 ಹುಡುಗರನ್ನ ಕೂರಿಸಿ ಆಮೇಲೆ ಪ್ರತಿದಿನ ಸಂಘದ ಹೆಸರಲ್ಲಿ ಔಷಧಿಗಳು ಸಿಗ್ತವೆ, ಕಂಪನಿಯವರು ಕೊಡ್ತಾರೆ, ಏಜೆನ್ಸಿಗಳು ಕೊಡ್ತಾರೆ. ಬೇರು ಈಗ ಗಿರಾಕಿ ಮಾಡಿದೀವಿ, ಗಿರಾಕಿ ಮಾಡಿದೀವಿ. ನಾವ್ ಹೇಳೋದು ಈ ತರ ಡೆವಲಪ್ಮೆಂಟ್ ಮಾಡಿ ಅದನ್ನ ಸಂಘಕ್ಕೆ ನಮ್ ಯೋಚನೆ ನೀವು ಹೇಳ್ತಾ ಇದ್ದೀರಾ ಒಂದು ತಾಲೂಕ್ ಮಟ್ಟದಲ್ಲಿ ಅಂಗಡಿ ಬಿಚ್ಚನ ಅಂತ. ಅಣ್ಣ ಸಂಘದ ಯೋಚನೆ ಎಲ್ಲಿ ತನಕ ಹೋಗಿದ್ವಿ ಅಂದ್ರೆ, ಸಂಘ ನಾವು ಇರೋ ತನಕ ನಮ್ ಪೀರಿಯಡ್ ಒಳಗೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡಿ ಹೋಗ್ತೀವಿ ಅಣ್ಣ. ನಾವು ಯೋಚನೆ ಅಷ್ಟು ದೊಡ್ಡದಿದೆ. ಈ ಸಂಘದ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಕೋಆಪರೇಟಿವ್ ಬ್ಯಾಂಕ್ ಆಗುತ್ತೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿನೋ 0 ಬಡ್ಡಿನೋ ಸಾಲ ಕೊಡೋದು ವರ್ತಕರಿಗೆ ಅಂತ ಹೇಳ್ಬಿಟ್ಟು, ಅದು ನಿಮ್ ಜೊತೆ ಜಿಲ್ಲಾ ಕಮಿಟಿಗಳು ಫಸ್ಟ್ ಫಾರ್ಮೇಶನ್ ಆಗ್ಲಿ, ಆ ಬೇರೆ ರೀತಿಯಲ್ಲೆಲ್ಲ ಯೋಚನೆಗಳಿದಾವೆ. ಅದು ಯೋಚನೆಗಳ ಮುಂದೆ ಮಾಡೋಣ. ಆಮೇಲೆ ನಮ್ಮ ಯೋಚನೆ ಏನಿದೆ ಅಂದ್ರೆ, ಪ್ರತಿ ದೊಡ್ಡ ಮಾರ್ಕೆಟ್ ಅಲ್ಲಿ ಸಂಘದ ಒಂದು ಅಂಗಡಿ ಇರಲಿ ಅನ್ನೋದು ಯೋಚನೆ ಇದೆ. ಪ್ರತಿ ದೊಡ್ಡ ಭಾರತದ ಪ್ರತಿ ದೊಡ್ಡ ಮಾರ್ಕೆಟ್ ಅಲ್ಲಿ ಸಂಘದ ಒಂದು ಅಂಗಡಿ. ಕಡಿಮೆ ಮಾಡ್ತೀಯನಪ್ಪ ಈಗ ಮಾರು, ಜಾಸ್ತಿ ಮಾಡ್ತೀಯನಪ್ಪ ಈಗ ಮಾರು. ಸಂಘದಲ್ಲಿ ಸ್ಥಾಪನೆ ಮಾಡುವಂತ ಮನಸ್ಥಿತಿಯನ್ನು ನಾವು ತಂದಿದ್ದೀವಿ. ಇನ್ನು ಮುಂದೆ ನಿಮ್ ಜೊತೆ ಬಹಳ ತರ ಯೋಚನೆ ಮಾಡ್ತಾ ಇದೀವಿ ಅಣ್ಣ. ನೋಡಿ ಹಂಗೆ ಎಲ್ಲಿದ್ದೆ ನಾವು 100 ರೂಪಾಯಿ ಇದ್ವಿ. ಈ 100 ರೂಪಾಯಿ ವಿಷಯಗಳು ಕರೆಕ್ಟ್ ಇದೆಯಾ? ಎಲ್ಲರದ್ದು ಸಮ್ಮತಿ ಇದೆಯಾ? ಆ ಬಿಲ್ ಬುಕ್ ನ ಅವ್ರವ್ರ ವ್ಯಾಪಾರಸ್ಥರ ಕೈಲೇ ಕೊಡಿ. ಇಷ್ಟೆಲ್ಲ ಮಾಡ್ತೀವಿ, 5 ನಿಮಿಷ ಒಂದು ಬಿಲ್ ಎಲ್ಲಾರು ಯಾರು ಒಬ್ಬನೇ ವ್ಯಾಪಾರಸ್ಥ ಎಲ್ಲಾರು ಬಿಲ್ ಬುಕ್ ಕರೀಲಿ. ಅಷ್ಟಂತೆ ಎಲ್ಲಾರು ವ್ಯಾಪಾರಸ್ಥರ ಹಾಕ್ಬಿಟ್ಟು ಬೆಳಿಗ್ಗೆ ಬಂದು ಹಾಕ್ಲಿ, ಬಿಲ್ ರಾತ್ರಿ ಅರಿಲಿ. ಈಗ ಇಲ್ಲಿ ಹಂಗಲ್ಲ, ಇದು ಸಂಘ ಬೆಳ್ತಕ್ಕೆ ಸ್ವಲ್ಪ ನಮ್ಮ ಶ್ರಮನೂ ಬೀಳೋಕೆ ಎಲ್ಲಾ ಶ್ರಮ ಬಿಟ್ಟರೆ ಆಗುತ್ತೆ. ಒಂದು ಮಾತಲ್ಲ, ಒಂದು ಒಳ್ಳೆತನ ಏನಂದ್ರೆ, ಯಾವ ವಾಚ್ ಮಾಡ್ಕೊಂಡು ಹೋದ್ರೆ ನಮ್ಮ ಸಂಘ ಇದ್ದಿದ್ದು ಬಂದು ವಾಚ್ ಮಾಡ್ಕೊಂಡು ಹೋದ್ರೆ ನಾವು ಬಿಲ್ ಕೊಟ್ಟಿರಲ್ವಲ್ಲ. ಅವನು ಚಿಕ್ಕಬಳ್ಳಾಪುರ ಬಂದ, ಅಣ್ಣಂಗೆ ಫೋನ್ ಮಾಡ್ದ, ಶೇಖರ ಮಾಲ್ ಬೇಕು ಅಂತ. ಅವನು ಸಂಘದಲ್ಲಿ ಇಲ್ಲ, ಅವನ್ ದುಡ್ಡು ನಾವು ಯಾವ ತರ ತಗೋಬೇಕು? ನಮ್ಮ ವ್ಯಾಪಾರ ಗೊತ್ತಾಯ್ತಾ? ಆ ಶೇಖರನ ಮಾತುಗೂ ಒಂದು ತೂಕ ಇದೆ, ಆ ಒಬ್ರು ಕೊಡ್ತಾರೆ ಸಲಹೆಗೂ ಒಂದು ತೂಕ ಇದೆ. ಹಂಗಾಗಿ ಪ್ರತಿ ಒಬ್ಬ ವ್ಯಾಪಾರಸ್ಥರಿಗೆ ಅವ್ರ ವ್ಯಾಪಾರಸ್ಥರಿಗೆ ಕಡ್ಡಾಯ ಕೊಡಿ. ಆಯ್ತು ಅಣ್ಣ, ಮುಂದೆ ಸುಮಾರು ಅಣ್ಣ 25 ಇದೆ, ನೀನು 5 ದಾಟಿದ್ದೀನಿ. ಇನ್ನೊಂದು 100 ರೂಪಾಯಿದು ಪರ್ಫೆಕ್ಟ್ಲಿ ಅಂತ ಬಹಳ ಖುಷಿ ಆಗ್ತದೆ. ಎಲ್ಲ ವಾಷಿಂಗ್ ಪಾಯಿಂಟ್ ಮಾಲೀಕರಿಗೂ ಮೆಂಬರ್ಶಿಪ್ ಕಡ್ಡಾಯ. ಎಲ್ಲ ಒಂದ್ ಮೂಲೆ ಇಟ್ಕೊಂಡು ನಾನು ಮಾಡಲ್ಲ ಅಂತ ಹೇಳಿದ್ರೆ, ಆಮೇಲೆ ಎಲ್ಲರೂ ವಾಷಿಂಗ್ ಪಾಯಿಂಟ್ ಅವ್ರು ಹೋಗಿ ಅವ್ನು ವಾಷಿಂಗ್ ಪಾಯಿಂಟ್ ಬಂದ್ ಮಾಡುವಂತ ವ್ಯವಸ್ಥೆನೂ ತರಬೇಕಾಗುತ್ತೆ. ನಾನು ಬರಲ್ಲ ಅಂತ ಎಲ್ಲ ವಾಷಿಂಗ್ ಪಾಯಿಂಟ್ ಅವರು, ಆಮೇಲೆ ಸಂಘನೇ ಒಂದ್ ಕಡೆ ಯಾವನೊಬ್ಬನೇ ಒಂದ್ ಕಡೆ ಆಗಕ್ ಬಿಡಕ್ಕಾಗಲ್ಲ. ಎಲ್ಲ ವಾಷಿಂಗ್ ಪಾಯಿಂಟ್ ಅವರು ನಮ್ಮ ಸದಸ್ಯತ್ವವನ್ನು ತಗೊಳ್ಳೇಬೇಕು. ಆಮೇಲೆ ಹೊರ ರಾಜ್ಯದಿಂದ ದುಡ್ಡು ಹಾಕಿಸ್ಕೊಂಡು ವ್ಯಾಪಾರಸ್ಥರಿಗೆ ಮೋಸ ಮಾಡಿ ನಮ್ಮ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತಾರಂತ ವ್ಯಾಪಾರಸ್ಥರನ್ನ ಕಡಿವಾಣ ಆಗ್ಬೇಕು. ಅದಕ್ಕೆ ಅವ್ರ ವಿರುದ್ಧವಾಗಿ ಸೂಕ್ತವಾದ ಕ್ರಮವನ್ನು ನಾವು ತಗೋಬೇಕು. ಅದಕ್ಕೆ ನೀವು ಯಾರು ಅದಕ್ಕೆ ಅಡ್ಡಿ ಬರಬಾರ್ದು, ನೀವೆಲ್ಲ ಜೊತೆಗೂಡಿ ಅವ್ರನ್ನ ಮುಗಿಸ್ಬೇಕು ಅಂತ ಕಳ್ಳರನಾಥ ಅವರು ಕೈ ಎತ್ತಿ ಅಲ್ವಾ? ಹೊರ ರಾಜ್ಯ ಹಾಕಿದ್ರೆ ಅದು ಯಾವ ನ್ಯಾಯ ಅದು? ಆಮೇಲೆ ಮೇನ್ ವಿಷಯ 100 ರೂಪಾಯಿ ಆದ್ಮೇಲೆ ಇದೇ ದೊಡ್ಡ ವಿಷಯ ಇರೋದು. ಸಂಘದ ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಸಂಘ ಇದು, ಅಂದ್ರೆ ಅತಿ ಹೆಚ್ಚು ಹಣ ಟರ್ನ್ ಓವರ್ ಆಗುವಂತ ಸಂಘ. ಹಣ ಲಾಭ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಅತಿ ಹೆಚ್ಚು ಟರ್ನ್ ಓವರ್ ಮಾಡೋವಂತ ಸಂಘ ಇದು. ಒಂದು ಆಫೀಸ್ ಬೇಡವಾ? ರಾಜ್ಯ ಮಟ್ಟದ ಒಂದು ಸಂಘ ಇದೆ ಅಂದ್ರೆ ಒಂದು ಒಳ್ಳೆ ಆಫೀಸ್ ಮುಂದೆ ಒಂದು 50 ಕಾರ್ ನಿಲ್ಸಂಗು, ಪಾರ್ಕಿಂಗು ಅಂತ ಜಾಗದಲ್ಲಿ ನನ್ನ ಅನಿಸಿಕೆ ಒಂದು ಅರ್ಧ ಎಕರೆ ಜಾಗ
ಹಾಸನ ಸುತ್ತಮುತ್ತದಲ್ಲಿ ಯಾಕೆ ಹಾಸನ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯವರೇ ನೀವು ಚೂರು ಗಮನಿಸಿ, ಏನಪ್ಪ ಇವ್ರು ಹಾಸನ ಹೆಸರು ತಗೊಳ್ತಾ ಇದ್ದೀರಾ ಅಂತ ಅನ್ಬೇಡಿ. ನಮ್ಮ ಹಾಸನ ಇದೆಯಲ್ಲ, ಚಾಮರಾಜನಗರದ ಶುಂಠಿ ಬೆಳೀತಾ ಇದ್ದಾರೆ, ಅವ್ರಿಗೂ ಸೆಂಟರು. ಹುಬ್ಳಿ ಇದೆಯಾ, ಅವ್ರಿಗೂ ಸೆಂಟರ್. ಹಾಸನ ಒಂದು 300 ಕಿಲೋಮೀಟರ್ ಒಳಗೆ ಅದು ಸಿಗುತ್ತೆ, 300 ಕಿಲೋಮೀಟರ್ 320 ಕಿಲೋಮೀಟರ್ ಅವರು ಸಿಗುತ್ತೆ. ಹಂಗಾಗಿ ನೀವೆಲ್ಲ ಹಾಸನಕ್ಕೆ ಎಲ್ಲ ಬೇರೆ ದೂರ ಜಿಲ್ಲೆಯವರು ನೀವು ಸಮ್ಮತಿ ಕೊಡಿ. ಹಾಸನದಲ್ಲಿ ಒಂದು ಒಳ್ಳೆಯ ರೀತಿಯ ಆಫೀಸು, ಒಂದು ಒಳ್ಳೆ ಫಂಕ್ಷನ್ ಹಾಲು, ಒಂದು ಒಳ್ಳೆ ಪಾರ್ಕಿಂಗ್ ಪಾಯಿಂಟ್, ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಯಾವ ರೀತಿ ಡಿಸ್ಕಷನ್ಗಳು 5 ನಿಮಿಷದಲ್ಲಿ ಮುಗಿಸ್ಬೇಕು. ಸ್ಟಾರ್ಟ್ ಮಾಡಿ. ಹಾಸನ ಓಕೆ ತಾನೆ? ಆಮೇಲೆ ಜಾಗ, ಎಷ್ಟು ಜಾಗದಲ್ಲಿ ನಮ್ಮ ಆಫೀಸ್ ಇರ್ಲಿ, ಚಿಕ್ಕದ ಕೈ ಹಾಕ್ಬೇಡಿ. ನನ್ನ ಅನಿಸಿಕೆ ಅರ್ಧ ಎಕರೆ ಮೇಲೆ ಇರ್ಲಿ ಅಂತ. ಮಿನಿಮಮ್ ಪಾರ್ಕಿಂಗ್ ಬೇಡವಾ? ನಾವು ಎಲ್ಲಿ ರೋಡಲ್ಲಿ ನಿಲ್ಸೋಗಲ್ಲ ಅಣ್ಣ, ಆಫೀಸಿಗೆಲ್ಲ ಅಣ್ಣ ಪಾರ್ಕಿಂಗ್ ಹೇಳಿ. ನೀವು ನಡ್ಕೊಂಡು ಬರ್ತೀರಾ, ಬಸ್ಸಲ್ಲಿ ಬಂದು ಇಳಿತೀರಾ? ಹಂಗೆ ಅಣ್ಣ ಜಾಗ, ಅದ್ರ ಬಗ್ಗೆ ಒಂದು ಟೈಮಲ್ಲಿ ಕಾಲ್ ಮಾಡ್ತೀವಿ, ಗ್ರೂಪ್ ಮುಖಾಂತರ ಯಾವ್ದಾದ್ರು ಒಂದು ಮೊನ್ನಬಾಯಿ ಅವರೇ, ಒಂದ್ ಸಣ್ಣ ನಿಮಗೆ ಸಲಹೆ ಹೇಳಿ. ನಮ್ದು ಚಿನ್ನಿಗ ಜನ್ನಾಪುರ ಅಂತ ಒಂದು ಮೂಡಿಗೆರೆ ತಾಲೂಕಲ್ಲಿ ಒಂದು ವರ್ತಕ ಸಂಘ ಅಂತ, ಅದ್ರ ಗೌರವಾಧ್ಯಕ್ಷರು ನಮ್ಮ ತಂದೆಯವರು. ಅವ್ರಿಗೆ 82 ವರ್ಷ. ಅದ್ರದ್ದು ವ್ಯವಸ್ಥೆ ವ್ಯವಹಾರ ಎಲ್ಲ ನಾವು ಸ್ವಲ್ಪ ನೋಡ್ಕೊಂತೀವಿ. ನಾವು ಅಲ್ಲಿ ಮಾಡಿದ್ದು ಕೇವಲ ಒಂದು 100/75 ಜಾಗ. ಒಂದು ಇರೋದು ಕೇವಲ ವರ್ತಕರು ಕೇವಲ 30 ಜನ. ಹೊರಗಡೆ ನೀವು ಹೇಳಿದ್ರಲ್ಲ ಈ ವಾಷಿಂಗ್ ಪಾಯಿಂಟ್ ಅವರೆಲ್ಲ ಆ ಥರನ ಒಳಗೂಡಿ ತಗೊಂಡು ಒಂದು 90 ಜನ ಮೆಂಬರ್ ಮಾಡ್ಕೊಂಡು ಕೇವಲ 1000 ರೂಪಾಯಿ ಹಾಕೊಂಡು ಮಾಡ್ಕೊಂಡು ಅಲ್ಲಿ ಈಗ ನಾವೊಂದು ಕಲ್ಯಾಣ ಮಂಟಪ ಕಟ್ಟಿದೀವಿ. ನನ್ನ ಅಲ್ಲೇ ಆಯ್ತು. ಅದೇ ರೀತಿ ನೀವು ಹೇಳ್ದಂಗೆ ಮಾಡೋಣ. 1 ಎಕರೆ ಮೇಲೆ ನಿಮ್ಮ ಅನಿಸಿಕೆ ಇದೆಯಲ್ಲ ಕರೆಕ್ಟ್ ಆಗಿದೆ. ಹಾಸನ ನಿಮಗೆ ಗೊತ್ತಿದೆ, ರೇಟ್ ಜಾಸ್ತಿ ಇದೆ ಅಡಿ ಲೆಕ್ಕದಲ್ಲಿ. ತೊಂದ್ರೆ ಇಲ್ಲ, 1 ಎಕರೆ ಮಾಡಿದ್ರೆ ನೀವು ಏನಾದ್ರು ನಾವು ಸಿಟಿ ನಮ್ಗೆ ಅವಶ್ಯಕತೆ ಇಲ್ಲ, ಬೇಡ ನಮ್ಗೆ ಸಿಟಿ ಇರುವಂತದ್ದು ಒಂದು ಜಾಗ. ಹೌದು, 1 ಎಕರೆಗೆ ವ್ಯವಸ್ಥೆ ಮಾಡಿ. ಅಲ್ಲಿ ಒಂದು ಆಫೀಸ್ ಆಗಿರ್ಬೋದು, ಇನ್ನೊಂದೊಂದು ಶಾದಿ ಮಾಲ್ ಆಗಿರ್ಬೋದು, ಏನೋ ಮಾಡಿದ್ರೆ ಸಂಘಕ್ಕೆ ಅದರಲ್ಲಿ ತುಂಬಾ ಇನ್ಕಮ್ ಇದೆ. ಯಾಕಂದ್ರೆ ನೀವು ಒಂದು ವರ್ಷದಲ್ಲಿ ಒಂದು ಈ ತರ ಮೀಟಿಂಗ್ ಕರಿತೀವಿ. ಇದಕ್ಕೆ ಇವತ್ತು ಖರ್ಚೆ ನಾವು ಹೇಳಿದ್ರು, ಬಾಬುಬಾಯಿ ಹೇಳಿದ್ರು, ನಮ್ಮ ಬೇರೆಯವರೆಲ್ಲ ಸಹಕಾರ ಇದೆ, ಊಟ ವ್ಯವಸ್ಥೆ ಇದೆ ಅಂತ. ನಾವೊಂದಲ್ಲಿ ಶಾದಿ ಮಾಲ್ ಒಂದು ಫಂಕ್ಷನ್ ಹಾಲ್, ನಮ್ಮ ಸಭೆ, ನಮ್ಮ ಕಾರ್ಯಕ್ರಮ ಅಲ್ಲೇ ಆಯೋಜನೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ. 1 ಎಕರೆ 1.5 ಎಕರೆ ಜಾಗಕ್ಕೆ ಕೈ ಜೋಡಿಸಿ. ಸರಿ, ಥ್ಯಾಂಕ್ ಯು. ಅಲ್ಲ, ಬೇರೆ ಸಲ ಅರ್ಧ ಎಕರೆಯಿಂದ ಮೇಲೆ 1 ಎಕರೆ ತನಕ ನಮ್ಗೆ ಜಾಗ ಬೇಕು ಅಲ್ವಾ? ಹೇಳಿ, 1 ಎಕರೆ ಅಷ್ಟು ಬೇಕು ಅಲ್ವಾ? ನೋಡಿ, ಎಂತೆಂತ ಧೈರ್ಯ ರೀ. ಅದಕ್ಕೆ ಹೇಳೋದು, ಗಾಡಿಗೆ 2 ಲಕ್ಷ ಕಳಿಯಕ್ಕೂ ಇದ್ರಲ್ಲ, ಗಾಡಿಗೂ 1 ಲಕ್ಷ ತುಳಿಯಕ್ಕೂ ಇದ್ರ. ಅಣ್ಣ ನೋಡಿ, ಇದ್ರ ಬಗ್ಗೆ ಒಂಚೂರು, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ. 4 ಜಿಲ್ಲೆಯಲ್ಲಿ ನಾವು ಹಂಚಿದೀವಲ್ಲ, ಅಲ್ಲಿ ಅವ್ರಿಗೆ ಸಮ ಒಂದು ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ವರ್ತಕರಿಗೆ ಸಮ ನ್ಯಾಯ ಸಿಗ್ತಾ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಈ ನಿಮ್ಮ ಶಿವಮೊಗ್ಗ ಜಿಲ್ಲೆ, ನಮ್ಮ ಹಾಸನ ಜಿಲ್ಲೆ, ನಾವು 1+1 kg ನಾವು ಡ್ರೈ ತುಂಬಲಿ, ನಾವು ವಾಷಿಂಗ್ ತುಂಬಲಿ ಅಲ್ವಾ, ನಾವು ತುಂಬ್ತಾ ಇದೀವಿ. ಕರ್ನಾಟಕ ಒಂದೇ ರೂಲ್ಸ್, 1 ಚೀಲ 1 ಸಿಂಗೇಜು, ಅದು ಕಡ್ಡಾಯ, ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುತ್ತೆ. ಅದೊಂದು ಮಾಡ್ಲೇಬೇಕು. ಇದು ಯಾವ ತರ ಅಂತ ಹೇಳಿದ್ರೆ ಗಾಬರಿ ಆಗ್ಬೇಡಿ ಕೊಡಗ್ನವರು, ಎಲ್ಲಪ್ಪ ನಾ ಕೊಡಗ್ನವ್ರು ಕೊಡಲ್ಲ ಅಂತ. ಅಣ್ಣ, ಇದಕ್ಕೊಂದು ರೀತಿ ನೀತಿ, ಒಂದು ರೂಟ್ ಹೇಳ್ಕೊಡ್ತೀನಿ ಚಿಕ್ಕದಾಗಿ. ಪ್ರತಿ ವಾಷಿಂಗ್ ನೋಡಿ, ವಾಷಿಂಗ್ ಮಿಷಿನ್ ಅವರು ನಮ್ಗೆ ಯಾಕೆ ಕಡ್ಡಾಯ ಅಂತ ಹೇಳಿದ್ರೆ, ನಮ್ಮ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಹೊರಡದೆ ಮಿಷಿನ್ಗಳಿಂದ. ನಮ್ಮ ಒಂದು ಆಫೀಸ್ಗಳೇ ವಾಷಿಂಗ್ ಮಿಷಿನ್ಗಳಿದ್ದಂಗೆ. ಯಾವ ತರ ಅಂತ ಹೇಳಿದ್ರೆ, ಸಪೋಸ್ ನೆಕ್ಸ್ಟ್ ಕ್ರಾಪ್, ಈ ಕ್ರಾಪ್ ಫುಲ್ ಮುಗಿದ್ಬಿಡ್ಲಿ. ಯಾವ್ದು ಈ ಕ್ರಾಪ್ ಹಾಕಿದೀವಲ್ಲ, ಈ ಕ್ರಾಪ್ ಫುಲ್ ಮುಗಿದ್ಬಿಡ್ಲಿ. ನೆಕ್ಸ್ಟ್ ಕ್ರಾಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈಗಲೇ ವಾಷಿಂಗ್ ಮಿಷಿನ್ ಅಲ್ಲಿ ಒಂದು ಬೋರ್ಡ್, ನಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ತರ ಅಂತ. ಮುಂದಿನ 2024ನೇ ಇಸ್ವಿ ಜೂನ್ 1ನೇ ತಾರೀಕು, ಜುಲೈ 1ನೇ ತಾರೀಕು 2 kg ಸಿಂಕೇಜ್ ಕಡ್ಡಾಯ, ವಾಷಿಂಗ್ ಆಗ್ಲಿ ಡ್ರೈ ಆಗ್ಲಿ. ಯಾಕೆ ಅಂತ ಯಾರಾದ್ರೂ ನಿಮ್ಮ ಹತ್ರ ಬಂದು ಸವಾಲ್ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಏನಿದು ಅಂದ್ರೆ, ನಾವು ಡ್ರೈ ಮಾಲ್ ತುಂಬ್ತೀವಿ ಅಲ್ವಾ, ಅದೇ ರೇಟಿಗೆ ವಾಷಿಂಗ್ ಮಾಲ್ ತುಂಬ್ತೀವ? ಆ ಮಣ್ಣಿಂದ ಮಣ್ಣಿಗೆ ಕೊಡ್ತೀವಿ ತಾನೆ. ಈಗ ಡ್ರೈ ನೋಡಿ, ಶಿವಮೊಗ್ಗದವರು ಡ್ರೈ ಕೊಡ್ತಾರೆ, ವಾಷಿಂಗ್ ಕೊಡಲ್ಲ ಅಲ್ವಾ? ಶಿವಮೊಗ್ಗದ ಸಮಸ್ಯೆ ಅಲ್ವಾ ರೀ? ಡ್ರೈ ಕೊಡ್ತಾರೆ 2 kg ಪಕ್ಕ, ಸೇಮ್ ರೂಲ್ಸ್. ವಾಷಿಂಗ್ ಇಲ್ಲ, ವಾಷಿಂಗ್ ಬರೀ ಚೀಲಾರಿ ಅಂತಾರೆ. ಏನಂತ ಹೇಳಿದ್ರೆ, ಆ ರೇಟಿಗೆ ಕೊಟ್ರೆ 4000 ರೂಪಾಯಿ ಚೀಲ ಡ್ರೈ ತುಂಬ್ತಾ ಇದೀವಿ, 4000 ಚೀಲ ವಾಷಿಂಗ್ ಚೀಲ ಕೊಟ್ರೆ ಬೇಡಪ್ಪ ನಿಂದು, ಅದೇ ರೂಲ್ಸ್ ಕೊಡು.
ನಾವು ವಾಷಿಂಗ್ ರೇಟ್ ಕೊಡ್ತಾ ಇದೀವಲ್ಲ, ನೀವ್ ಯಾಕೆ ನನಗೆ 1 kg ಕೊಡಲ್ಲ? ಇದು ಒಂದೇ ರೂಲ್ಸ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಅದು ಪ್ರತಿ ಮಾರ್ಕೆಟ್ ರಿಪೋರ್ಟ್ ಎಲ್ಲರಿಗೂ ಗೊತ್ತಿದೆ. 3 kg ಸಿಂಕೇಜ್, ಬೆಲ್ಗಾಮ್ 5 kg, 5 ಮನೆ ಬೆಲ್ಗಾಮ್ 5 kg ಸಿಂಕೇಜ್, ಆಗ್ಲಿ ಬಿಡ್ರಿ, 5 kg ಸಿಂಕೇಜ್ ಕೊಟ್ಟಿದೀವಿ, 3 kg ಸಿಂಕೇಜ್ ಕೊಟ್ಟಿದೀವಿ, 2 kg ಸಿಂಕೇಜ್ ಕೊಡ್ತಾ ಇದೀವಿ. ಇಲ್ಲಿ ತಗೊಳ್ಳೋದ್ರಲ್ಲಿ ನಮ್ದೇನು ಇದಿಲ್ಲ, ಅದು ಇಡೀ ಭಾರತದಲ್ಲಿ ನಡೆಯುತ್ತಾ ಇರೋಂಥದ್ದು. ಅದಕ್ಕೆ ಸಲಹೆಗಳು ಕೊಡಬೇಡಿ ದಯವಿಟ್ಟು, ಇದು ಕಡ್ಡಾಯ ಹಣ. ಇದು ದಯವಿಟ್ಟು ವಾಷಿಂಗ್ ಮಿಷಿನ್ ಮುಖಾಂತರ ಯೂನಿಯನ್ ಡಿಕ್ಲರೇಷನ್ ಮಾಡಿದೆ, ನಮ್ಮ ಯೂನಿಯನ್ ಸಮಿತಿಯಿಂದ ಆಗಿದೆ. ಇಡೀ ಕರ್ನಾಟಕದಲ್ಲಿ ಒಂದೇ ರೂಲ್ಸ್ ಅಂತ ಹೇಳಿ ಎಲ್ಲೆಲ್ಲಿ 1 kg ಸಿಗ್ತಾ ಇದೆ ಅಲ್ಲಿ 2 kg ವಾಷಿಂಗ್ ಮಿಷಿನ್ ಅಲ್ಲಿ ಬೋರ್ಡ್ ಹಾಕ್ಬಿಡಿ ದೊಡ್ಡದಾಗಿ. ವಾಷಿಂಗ್ ಮಿಷಿನ್ ಅಲ್ಲಿ ರೂಲ್ಸ್ ಇರ್ತವೆ, ಆ ರೂಲ್ಸ್ಗಳು ಏನೇನು ಅಂತ ಹೇಳಿ ನಿಮ್ಗೆ ಕೊಡ್ತೀವಿ. ರಾಜ್ಯ ಸಮಿತಿ ಹಾಕ್ಬೇಕು ಬೋರ್ಡ್, ಕೆಳಗಡೆ ಜಿಲ್ಲೆಯ ಅಧ್ಯಕ್ಷರು ಹಾಕ್ಬೇಕು, ನಮ್ಮ ಸಮಿತಿಯ ಹೆಸರು ಹಾಕ್ಬೇಕು. ಆ ಜಿಲ್ಲೆಯ ಅಧ್ಯಕ್ಷರು ಹೆಸರು ಇರಬೇಕು. ಅದು ನಾವು ಮಾಡ್ಕೊಡ್ತೀವಿ. ಬೋರ್ಡ್ ಈ ತರ ಮಾಡಿ ಅಂತ 1-2 ಬೋರ್ಡ್ ಮಾಡಿ ನಾವು ವಾಟ್ಸಪ್ ಅಲ್ಲಿ ಕಳಿಸ್ತೀವಿ. ಅದಕ್ಕೆ ಡೆಡ್ ಲೈನ್ ಕೊಡ್ತೀವಿ, 30 ದಿವಸದೊಳಗೆ ಪ್ರತಿಯೊಬ್ಬರು ವಾಷಿಂಗ್ ಮಿಷಿನ್ ಅಲ್ಲಿ ಬೋರ್ಡ್ ಕಡ್ಡಾಯ ಅಂದ್ರೆ ಆ ಬೋರ್ಡ್ ಆ ದಿವಸದಲ್ಲಿ ಹಾಕ್ಬಿಡ್ಬೇಕು. ಅದೊಂದು ಸ್ವಲ್ಪ ಗಮನಿಸ್ಕೊಳ್ಳಿ. ವಾಷಿಂಗ್ ಮಿಷಿನ್ ಮಾಲೀಕರೇ ಹೇಳಿ ಅಣ್ಣ, ಪರ್ಸನಲ್ ಡಿಸ್ಕಷನ್ ನೋಡಿ ಕುಮಾರಣ್ಣ, ಪರ್ಸನಲ್ ಡಿಸ್ಕಷನ್ ಮಾಡ್ಕೋಬೇಡಿ. ನೋಡಿ ಇದು ಕೇಳಿ, ಇದು ಎಲ್ಲರಿಗೂ ಅನುಕೂಲ ಆಗಲ್ಲ. ಆಗಲ್ಲ. ನಾವು ಶೇಖರಣೆ ಒಂದು ಸಭೆ ಮಾಡಿದ್ವಿ ಕುಶಾಲನಗರದಲ್ಲಿ, ಕೇರಳದವ್ರು ಸೇರಿದ್ರು. ಬೇಡ, ಇಷ್ಟು ಬೇಗ ಬೇಡ, ಆಗಲ್ಲ ಅಣ್ಣ. ನಾವೇನೋ ಮಾಡ್ಬಿಡ್ತೀವಿ ನೋಡಿ, ನಾವೇನೋ ಮಾಡ್ಬಿಡ್ತೀವಿ. ನಮ್ಮ ಮುಂದೆ ಲಕ್ಷಾಂತರ ರೈತರು ಇದ್ದಾರೆ, ಒಪ್ಪಿಸ್ಬೇಕು. ಇಷ್ಟು ಬೇಗ ಆತುರ ಬೇಡ. ಇದ್ರ ಬಗ್ಗೆ ನಾವು ಆಲ್ರೆಡಿ ಸಭೆ ಮಾಡಿದೀವಿ. ಶೇಖರಣ, ನಾವು ರಾಜಣ್ಣ ಎಲ್ಲರೂ ಸೇರಿ ಕುಶಾಲನಗರದಲ್ಲಿ ಸಭೆ ಮಾಡಿ ನಮ್ಮ ವ್ಯಾಪಾರಸ್ಥಾನೆ ಹೇಳ್ದ, ಏನು ಆಗಲ್ಲ ರೀ, 2 kg ಹೆಂಗ್ರಿ ಕೊಟ್ಬಿಡ್ತಾರೆ ರೈತರು ಅಂದ್ಬಿಟ್ಟು ಎದ್ದೋದ. ಹೆಸರು ತಗೊಳಲ್ಲ, ನಾನು ಹೆಸರು ತಗೊಳಲ್ಲ. ಇಲ್ಲಿ ಇರೋರಿಗೆ ಗೊತ್ತು, ಆ ಸಭೆಯಲ್ಲಿ ಇರೋರಿಗೆ ಗೊತ್ತಾಯ್ತು. ಆಮೇಲೆ ಅಲ್ಲಿ ಅಣ್ಣ ಇದರಲ್ಲಿ ಕೇರಳದವರು ಕೂಡ ಈ ಒಂದು ಮಾತಲ್ಲಿ ಕೇರಳದವರು ಮೇಲಾಗಿ ತಗೋಬೇಕು. ಕೊಡಲ್ಲ ಅಂದ್ರೆ ಕರ್ನಾಟಕದಲ್ಲಿ ಶುಂಠಿ ಹಾಕ್ಬೇಡಿ, ಇದು ಮಾತು. ಅದು ಬೆದ್ದು ಮಾಡಿ, ಎಲ್ಲ ಕಡೆ 2 kg ಮಾಡಿ. ಆಮೇಲೆ ಇನ್ನೊಂದು ಅಣ್ಣ ಒಂದ್ ನಿಮಿಷ, ಅದ್ ಯಾವ ತರ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ತ್ಯಾಗ ಅನ್ನೋದು, ತ್ಯಾಗ ಮತ್ತೆ ಬಲಿದಾನದಿಂದನೇ ಎಲ್ಲ ಗೆಲ್ಲೋಕೆ ಸಾಧ್ಯ ಆಗ್ತಿರೋದು. ಈ ದೇಶ ನಮ್ಗೆ ಸಿಕ್ಕಿರೋದು ತ್ಯಾಗ ಮತ್ತೆ ಬಲಿದಾನದಿಂದ. ಹೇಳ್ತೇನೆ ಕೇಳಿ, ಬೈಕಾಟ್ ಮಾಡಲ್ಲ. ಕರ್ನಾಟಕದವರು ಶುಂಠಿನೇ ಖರೀದಿ ಮಾಡೋದು ಬೇಡ, ಅದು ಹಾಕೊಳ್ತಾ ಇದಾರೆ ಹಾಕೊಳ್ಳಿ, ನೆಕ್ಸ್ಟ್ ಹಾಕೊಳ್ಳೋದು ಬೇಡ. ಅದು ಹಾಕೊಳ್ಳಿ ಅಣ್ಣ, ಅಲ್ಲ ಎಷ್ಟು ಖರೀದಿ ಮಾಡ್ತಾರೆ ಸಂಘ ಒಪ್ಪಲ್ಲ ಅಷ್ಟೇ. ಕರ್ನಾಟಕ ನಮ್ದು, ನಮ್ಮಲ್ಲಿ ನೀವು ಹಾಕ್ಬೇಡಿ ಅಷ್ಟೇ. ಅದ ಸಂಘ ಇದೆ, ಸಂಘ ವಿಚಾರ ಮಾಡ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ಬೇಕು. ಈ ವಿಷಯಕ್ಕೆ ಸಮ್ಮತಿ ಇದೆ ತಾನೆ ಎಲ್ಲರದು, ಎಲ್ಲರೂ ಕೊಡ್ಬೇಕು ಗೊತ್ತಾ. ಇದಕ್ಕೇನು ಹೇಳಿ, 1 ಕರ್ನಾಟಕ 1 ರೂಲ್ಸ್. ಏನು 1 kg ಸಿಂಕೇಜ್, 1 kg ಪೆಚ್ಚು, ಒಂದು ಚೀಲ ಬೋರ್ಡ್ ಈಗ ಅಳವಡಿಸಿ, ನೀವು ಜಾರಿ ಆಮೇಲೆ ತನ್ನಿ ಮೊದಲ ವರ್ಷ. ಅಲ್ಲಿಯವರು ಇಷ್ಟು ಬೇಗ ಒಪ್ಪಲ್ಲ. ಅದಕ್ಕೆ ನಾವು ಹೇಳ್ತಿರೋದು, ಈಗ ಬೋರ್ಡ್ ಅಳವಡಿಸಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಅಣ್ಣ ಬೋರ್ಡಿಗೆ ನಾವು ಒಂದು ವಾರದೊಳಗೆ ಒಂದು ಗ್ರೂಪ್ ಅಲ್ಲಿ ನಿಮ್ಗೆ ಈ ತರ ಬೋರ್ಡ್ ಅಂತ ಹೇಳಿ ಬೋರ್ಡ್ ಬರ್ತೀವಿ, ಒಂದು ಬೋರ್ಡ್ ನಿಮ್ಗೆ ಹಾಕೊಡ್ತೀವಿ. ಆ ತರ ಬೋರ್ಡ್ಗಳು ನೀವು ಪ್ರತಿಯೊಬ್ಬರು ಸ್ವಂತ ಖರ್ಚಲ್ಲಿ ಆ ತರ ಬೋರ್ಡ್ಗಳು ವಾಷಿಂಗ್ ಮಿಷಿನ್ ಮುಂದೆ ಹಾಕ್ಬೇಕು. ನಿಮ್ಗೆ ಏನೇನಿರುತ್ತೆ ಅಂದ್ರೆ ಇನ್ನು ಡಿಫೈನ್ ಆಗಿ ಹೇಳ್ತೀನಿ. ಚೀಲದ ರೇಟು 40 ರೂಪಾಯಿ, ಸರಿ 40 ರೂಪಾಯಿ. ಲೇಬರ್ ಮಾಮೂಲಿ ಎಷ್ಟು ಒಂದು ಚೀಲಕ್ಕೆ, ಅದು ಯಾವ ಗಾಡಿಗೆ, ಬೊಂಬೈ, ಅಹಮದಾಬಾದ್, ಅದರ್ಸ್ 3 ಭಾಗದಲ್ಲಿ ಹಂಚಬೇಕು. ಜೈಪುರ್, ದಿಲ್ಲಿ, ಕಲ್ಕತ್ತಾ ಎಲ್ಲ ಒಂದು ಭಾಗ, ಯಾಕೆಂದ್ರೆ ಅಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ. ಅಹಮದಾಬಾದ್ 40,000 ರೂಪಾಯಿ ಬಾಡಿಗೆ. ಲೋಕಲ್ ಗಾಡಿ ಇರ್ತಾನೆ 1,000 ರೂಪಾಯಿ ಕೊಡಿ ಅಂತಾನೆ, 150 ಚೀಲ ತುಂಬಿಕೊಂಡು 1,000 ರೂಪಾಯಿ ಎಲ್ಲಿಂದ ಕೊಡ್ತಾನೆ. ಟಾರ್ಪಲ್ ಹಾಕೊಡಲ್ಲ, ಟಾರ್ಪಲ್ ಹಾಕೊಡ್ಬೇಕು ಕಡ್ಡಾಯ ಹಮಾಲಿ. ಈ ತರಗಳು ಇದಾವಲ್ಲ, ಅವ ರೂಲ್ಸ್ ಎಲ್ಲ ಬರೆದು ಇದರಲ್ಲಿ ಕಳಿಸ್ತೀವಿ. ಆ ರೂಲ್ಸ್ಗಳು ಪ್ರತಿ ವಾಷಿಂಗ್ ಮಿಷಿನ್ ಅಲ್ಲಿ ಬರಬೇಕು. ಕರ್ನಾಟಕದ ಪ್ರತಿ ವಾಷಿಂಗ್ ಮಿಷಿನ್ಗಳಲ್ಲಿ ಆ ರೂಲ್ಸ್ಗಳು ನೀವು ತಗೊಬರ್ಬೇಕು. ಅದು ನಮ್ಮ ಶಿಸ್ತು. ಪ್ರಿಯಾಪಟ್ಟಣದಲ್ಲಿ ಹೋದ್ರು ಚೀಲಕ್ಕೆ 4 ರೂಪಾಯಿನೇ, ಶಿಕಾರಿಪುರ ಹೋದ್ರು ಚೀಲಕ್ಕೆ 4 ರೂಪಾಯಿನೇ. ಅದು ಈಕ್ವಾಲಿಟಿ, ಯೂನಿಫಾರ್ಮಿಟಿ, ಇದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಅಣ್ಣ
ಈ ಸಭೆ ಇದೆಯಲ್ಲ ನೀವೇ ಆಯೋಜನೆ ಮಾಡಿರೋದು. ಕ್ವಶನ್ ಕೇಳಾಗಿದ್ರೆ ಅಣ್ಣ ನೀವು ಡೈರೆಕ್ಟರ್ಗಳು ಕ್ವಶನ್ ಕೇಳಾಗಿದ್ರೆ ಬೇರೆಯವ್ರು ಕೇಳಿ, ನೀವು ಬನ್ನಿ ಕೇಳ್ಕೊಡಿ ಅಣ್ಣ, ನೀವು ಬನ್ನಿ ಕೇಳ್ಕೊಡಿ. ಏನೋ ಡೌಟ್ಸ್ ಇದ್ರೆ ನನ್ನ ಕಿವಿ ಮಾತಲ್ಲಿ ಬನ್ನಿ ಮುನ್ನಬೈ ಹೇಳಿ ನೆಕ್ಸ್ಟ್ ಎಷ್ಟು ಬರ್ಬಿಡ್ರಿ ಅಣ್ಣ. ಶಿವಮೊಗ್ಗವ್ರದ್ದು ಸಮಸ್ಯೆಗಳಿದಾವೆ, ಅದು ಬೇರೆ ಕಡೆ ಇದು ಸಾಮಾನ್ಯವಾಗಿ ನಡೀತಾ ಇದೆ. ಒಬ್ಬ ಯಾವ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಟ್ಟಿರುವಂತದ್ದು, ಒಬ್ಬ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಡ್ತಾನೆ ಇದ್ಮೇಲೆ ಅವ್ನಿಗೆ ಹುಚ್ಚುದಾರಿ ಕಡಿದಿದ್ದೇನ್ರಿ ಮಾಲ್ ಬಿಟ್ಟು ಹೋಗಕ್ಕೆ. ಅವನು ಅದಕ್ಕೆ ನಂಬ್ಕೊಂಡು ಗಾಡಿ ತರಿಸಿರ್ತಾನೆ. ಈಗ ಟ್ರಾನ್ಸ್ಪೋರ್ಟ್ ಸಮಸ್ಯೆಗಳಾಗಿಲ್ವಾ ಏನಂತ, ನಮ್ ಗಾಡಿ 2 ದಿವಸ ಹಾಲ್ಟ್ ಮಾಡ್ತಾರೆ, ನಂಗೆ ಹಾಲ್ಟಿ ಕೊಡಲ್ಲ ಅಂತ. ಆ ಗಾಡಿ ಬಂದು ಹಾಲ್ಟ್ ಆಗಿರುತ್ತೆ, ಅವ್ನು ವಾಪಸ್ ಕಳ್ಸೋಕೋಸ್ಕರ ಅವ್ನಿಗೆ ಡೀಸೆಲಿನ ದುಡ್ಡು ಕೊಡಬೇಕು. ಈ ಸಮಸ್ಯೆಗಳೆಲ್ಲ ಯಾವ್ದು ಉತ್ಪನ್ನ ಆಗುತ್ತೆ ಹೇಳಿ? ಇಲ್ಲಿ ನಾನ್ ವ್ಯಾಪಾರ ಮಾಡಿದ ವ್ಯಾಪಾರನ ಬಂದು ರಶೀದ್ ಬಳಿ ನನ್ನ ಕೈಯಿಂದ ಕಿತ್ಕೊಂಡು ಹೋದ್ರೆ ನಾನ್ ಗಾಡಿ ಅವನಿಗೆ, ಆ ಮಾಲ್ರಿಗೆ, ಟ್ರಾನ್ಸ್ಪೋರ್ಟ್ ಅವನಿಗೆ ಏನ್ ಉತ್ತರ ಕೊಡ್ಲಿ? ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೋಸ್ಕರ ದಯವಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಆ ಕಾಂಪಿಟೇಷನ್ ಇಂದ ಹೊರಗೆ ಬಂದು ಇನ್ನೊಬ್ಬ ವ್ಯಾಪಾರ ಮಾಡೋದನ್ನ ಬಿಟ್ಬಿಡಿ. ಅದನ್ನ ಅವನಿಗೆ ಹೊಟ್ಟೆ ಮೇಲೆ ಹೊಡೆದಂಗಾಗಲ್ವಾ? ಅವನಿಗೆ ಲಾಸ್ ಮಾಡ್ದಂಗಾಗತ್ತೆ. ಅವನಿಂದ 10,000 ರೂಪಾಯಿ ದುಡ್ಡು ಕಿತ್ತಿಗೆ ಹಾಕಿ ಬಿಸಾಕ್ದಂಗಾಗಲ್ವಾ? ಯಾಕಂದ್ರೆ ಅವ್ರಿಂದ ವೇಸ್ಟ್ ಆಗ್ತಾರೆ. ಅದು ಇದರಿಂದ ಸ್ವಲ್ಪ ಎಲ್ಲರೂ ಸ್ವಲ್ಪ ಉಳ್ಕೊಳ್ಳಿ. ನಾನು ಮೇಜರ್ ಆಗಿ ಹೇಳ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯವ್ರಿಗೆ ಈ ಮಾತು ಅನ್ವಯ ಆಗೋದು 90% ಶಿವಮೊಗ್ಗ ಜಿಲ್ಲೆಯವರು ಇದರಲ್ಲಿ ಸಿಲುಕೊಂಡಿರೋದು. ಬಾಕಿ 10% ಎಲ್ಲಾ ಜಿಲ್ಲೆಯಲ್ಲಿ ಈ ತರ ನಡೆಯುತ್ತೆ. ಮುನ್ನಬಾಯ್ ಇನ್ನೊಂದು ಸೊಲ್ಯೂಷನ್, ಈಗ ಬೋರ್ಡ್ ಅಂತ ಹೇಳಿದ್ರಲ್ಲ, ನಮ್ಮ ಸಂಘ ಏನಿದೆ ಸಂಘದಲ್ಲೇ ಪ್ರಿಂಟ್ ಮಾಡಿ ಅದಕ್ಕೆ ಖರ್ಚು ವೆಚ್ಚ ಏನ್ ಬರುತ್ತೆ ಒಂದೇ ತರ ಇರ್ಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಕಟಿಂಗ್ ಶಾಪ್ ಹೋಗ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ಕಟಿಂಗ್ ಮಾಡಿದ್ರೆ ಇಷ್ಟು ರೇಟು, ಸೇವಿಂಗ್ ಮಾಡಿದ್ರೆ ಇಷ್ಟು ರೇಟು, ಅಧ್ಯಕ್ಷರು, ಆಡಳಿತ ಮಂಡಳಿ ಎಲ್ಲ ಸಿಗ್ನೇಚರ್ ಆಗಿ ಒಂದು ಬೋರ್ಡ್ ಹಾಕಿರ್ತಾರೆ. ಉದಾಹರಣೆ ಅದೇ ತರ ನಮ್ದು ಕರ್ನಾಟಕ ರಾಜ್ಯ ಶಿಶುಂಠಿ ವರ್ತಕರು ಅಂತಾನೆ ಮಾಡಿ, ಬೆಳೆಗಾರರು ಬೇಕಾದ್ರೆ ಸೇರಿಸಬಹುದು. ಅದನ್ನ ಮಾಡಿ ಒಂದೇ ತರ ಎಲ್ಲಾ ಮಿಷಿನ್ಗೂ ಕರ್ನಾಟಕ ರಾಜ್ಯದ ಎಲ್ಲ ಎಷ್ಟು ಮಿಷಿನ್ ಇದೆ ಎಲ್ಲಾ ಮಿಷಿನ್ಗೂ ಒಂದೇ ತರ, ಒಂದೇ ಕಲರ್, ಒಂದೇ ಬಣ್ಣ ಹಾಕಿ ಅದರಲ್ಲಿ ನಮ್ಮ ಅಧ್ಯಕ್ಷರು ಸೈನು ಪ್ರಿಂಟ್ ಬರೋ ತರ ಮಾಡಿ ಕೊಟ್ರೆ ಇದೊಂದು ಒಳ್ಳೆದಾಗುತ್ತೆ. ಯಾಕಂದ್ರೆ ಈಗ ನಾನು ಹೋಗೋದು ಯಾವ್ದೋ ಕಲರ್ ಒಂದು ಪ್ರಿಂಟ್ ಮಾಡ್ಸ್ಕೊಂಡ್ ಬರೋದು, ಬೋರ್ಡ್ ಹಾಕೋದು, ಅದು ಚೆನ್ನಾಗಿ ಕಾಣೋದು ಎಲ್ಲ ಅದಕ್ಕೆ ಖರ್ಚು ಏನ್ ಖರ್ಚು ಬರುತ್ತೆ ಅದನ್ನ ಸಂಘದಿಂದ ತೆಗೆದ್ಬೇಡ, ಆ ಮಿಷಿನ್ ಮಾಲೀಕರು ಕೊಡ್ಬೇಕು. ಎಲ್ಲಾ ಮಿಷಿನ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನ ಪ್ರಿಂಟ್ ಹಾಕ್ಸ್ಕೊಡಿ. ಈಗ ಕೇರಳದ ಗಾಡಿಗಳು ಚೆನ್ನೈ ಎಲ್ಲ ಲೋಡ್ ಮಾಡ್ತಾರೆ, ಮದ್ರಾಸ್ ಎಲ್ಲ, ಅವ್ರಿಗೆ ನೀವು ಏನ್ ವ್ಯವಸ್ಥೆ ಸಂಘದಿಂದ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿದೀರಿ? ನಾವು ಮೊನ್ನೆ ಏನದತಿ ಮಾಡಿದ್ವಿ ಗೊತ್ತಾ, ನಾವು ಸಂಘಕ್ಕೆ ತಗೊಳ್ಳೋದೇ ಬೇಡ ಅಂತ. ಹೊರಗಡೆ ಅವರು ತಗೊಳಕ್ ಬೇಡ, ಅಟ್ಲೀಸ್ಟ್ ಬರ್ತೀನಿ ಅಂದ್ರೆ ಅದಕ್ಕೆ ಬೇರೆ ತರದೊಂದು ಯೋಚನೆ ಮಾಡೋಣಂತೆ. ನಾವು ಫಸ್ಟ್ ಆಫ್ ಆಲ್ ಅವ್ರಿಗೆ ತಗೊಳ್ಳೋದೇ ಬೇಡ ಅಂತ ತಗೊಳ್ಳಿ ಅನ್ನೋ ಸಲಹೆ ಅಲ್ಲ. ಏನೇ ಆದ್ರೆ ನಮ್ಮ ಏರಳಿ ಆರ್ಡ್ರಿಗೆ ಕೊಡೋರು ಇರ್ಬೋದು, ಎಲ್ಲ ಯಾರೇ ಇದ್ರು ನಮ್ಮ ರಾಜ್ಯದ ಏನು ಸಂಘ ಇದೆ ಸಂಘದ ಒಳಗಿದ್ದೇ ಮಾಡ್ಬೇಕೇ ಹೊರತು ಹೊರಗಡೆಯಿಂದಾನೇ ಅವ್ರಿಗೆ ಆರ್ಡ್ರಿಗೆ ಕೊಟ್ಟು ಅವ್ರು ಮಾಡಿದ್ರೆ ನೀವು ಮಾಡ್ತಿರೋ 1 kg ಇಲ್ಲ, ಆಮೇಲೆ ವಾಷಿಂಗ್ ಇಲ್ಲ, ಡ್ರೈ ಇಲ್ಲ, ಈ ತರ ಒಂದು ಸಮಸ್ಯೆ ತರ್ತಾರೆ. ಯಾಕೆಂದ್ರೆ ಚೆನ್ನೈಯಲ್ಲಿ ನಿಮಗೆ ಗೊತ್ತು ಮೇಜರ್ ಅದು ಡ್ರೈನೇ ಹೋಗೋಂಥದ್ದು. ಹಾಗಿದ್ದಾಗ ನಮಗೆ ಇಲ್ಲಿ ವಾಷಿಂಗ್ ಸಮಸ್ಯೆ ಆಗುತ್ತೆ. ಒಂದ್ ಮಾತು ಯಾವ ಒಬ್ಬ ವರ್ತಕನೂ 1 kg ಸಿಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಬೇಡ ಅಂತ ಹೇಳೋನು ಯಾರಿದಾರೆ ಇಲ್ಲಿ? ಅವರು ಸಮೇತನೂ ಇಲ್ಲ. 1 kg ಸಿಗ್ತಾ ಇದೆ ಅಂದ್ರೆ ಅದು ಇರ್ಲಿ ಅನ್ನೋದೇ. ಇಲ್ಲಿ ನಡೀತಾರದೇನ್ ಗೊತ್ತಾ, ಕೇರಳದವ್ರು ಬೆಳೆದು ಕೇರಳದವ್ರು ಮೆರೀತಾರದೇನಂದ್ರೆ ನಾವು 1 kg ಕೊಡಲ್ಲ ಅಂತ ಆಲ್ರೆಡಿ ಅವ್ರು ಒಪ್ಪಕ್ ಬಂದ್ಬಿಟ್ಟಿದ್ರು. ಮೊನ್ನೆ 90% ಒಪ್ಪ ಕೇರಳದವರು ಇನ್ನೇನು ಒಪ್ಕೊಂಡು ನಮಗೆ ಸರಿ ಬಿಡಿ, ಮುಂದಿನ ದಿನಗಳ ನಾವು ಇದಕ್ಕೆ ನಾವು ಅಳವಡಿಸ್ತೀವಿ ಅಂತ ಹೇಳೋ ಪರಿಸ್ಥಿತಿಗೆ ನಾವು ಬಂದಿದ್ವಿ. ಒಬ್ಬ ಕಡ್ಡಿ ಹೊಡೆದ ಕಪ್ ಅಂತ ಅಜಂಗನೆ ನಡಿಕೋ ನಮ್ಗೆ ಆವಲೆ ಅಂತ ಹೇಳ್ಬಿಟ್ಟು ಎದ್ಬಿಟ್ಟ. ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬಿಟ್ಟೆ ಅವನ್ನ ಸಪೋರ್ಟ್ ಮಾಡಿ ಎದ್ಬಿಟ್ಟ. ಅವನು ತನ್ನ ಲಾಭ ನೋಡ್ದ. 1 ನಿಮಿಷ ಅನಿಲ್, ಅಲ್ಲಿ ಏನ್ ನನ್ನ ದೃಷ್ಟಿಯಲ್ಲಿ ಏನ್ ನೋಡ್ತು ಅಂತ ಹೇಳಿದ್ರೆ, ಕೇರಳದವ್ರನ್ನ ನಾನು ಒಬ್ಬನೇ ಸಪೋರ್ಟ್ ಮಾಡಿದ್ದು, ಬಾಕಿಯವರೆಲ್ಲ ಸಪೋರ್ಟ್ ಮಾಡಿಲ್ಲ, ಅವ್ರು ವಿರುದ್ಧವಾಗಿತ್ತು. ಇವ್ರು ಬೆಳೆದ ಶುಂಠಿ ನನಗೇ ಸಿಕ್ಲಿ ಅನ್ನೋ ಮನೋಭಾವನೆ ಅವನಲ್ಲಿ ಹುಟ್ಟಿ ಅವನ ಅವತ್ ನಮ್ಗೆ ದೂರಿ ಅವನ ಶುಂಠಿನ ಖರೀದಿ ಮಾಡಕ್ಕೋಸ್ಕರ ಅದಂಗನೆ ನಡೀಕು ಅದಾವಲ್ಲ ಇಪ್ಪ ನೋಕ ಅಂದ. ನೋಡೋಣ ಅಂದ. ಇಲ್ಲೇ ಕನ್ನಡದ ಹೆಸರು ತಗೊಳ್ಳಲ್ಲ, ಇಲ್ಲಿ ಸ್ವಲ್ಪ ಜನ ಹೆಸರು ಗೊತ್ತು. ಅದಕ್ಕೆ ಅವ್ರನ್ನ ಅಂತ ವ್ಯಾಪಾರಸ್ಥರನ್ನ ಏನೋ ಒಂದು ವ್ಯವಸ್ಥಿತವಾಗಿ ಸಂಘದಿಂದ ಏನ್ ಅವರಿಗೆ ವ್ಯವಸ್ಥೆ ಮಾಡ್ತೀರಾ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಒಂದು ತೀರ್ಮಾನ ತಗೋಬೇಕು. ಅದೇ ರೀತಿ ಸಪೋರ್ಟ್ ಮಾಡಿದಾಗ ಹೊರಗಡೆ ರಾಜ್ಯದವರು ಇಲ್ಲಿ ಬಾಲ ಬಿಡ್ತಾರೆ, ಇದೇ ರೀತಿ ಇದೆ, ನಾವು ಮುಸ್ಕಿನ ಗುದ್ದಾಟ ಆಗುತ್ತೆ ವ್ಯಾಪಾರಸ್ಥರು ಒಳಗಿಂದ ಒಳಗೆ. ಆ ರೀತಿ ಒಂದು ಆಗ್ಬಾರ್ದು ಅಂತ ಅಷ್ಟೇ.
ಅಧ್ಯಕ್ಷರೇ ಅಧ್ಯಕ್ಷರೇ ಒಂದ್ ನಿಮಿಷ ವ್ಯಾಪಾರದಸ್ಥರಲ್ಲಿ ವ್ಯಾಪಾರದಸ್ಥರು ಎಷ್ಟು ಜನ ಇದೀವಿ ಇಲ್ಲಿ ಅಂದಾಜು ಎಷ್ಟು ಜನ ಇರ್ಬೋದು ನೀವು ಹೇಳಿ 50 ಜನದಲ್ಲಿ ಮಿಷಿನ್ ಎಷ್ಟು ಜನ ಹತ್ರ 50 ಜನ ಹತ್ರ ಇದೆ ಇಲ್ಲ ಕೇಳಿ ಮಿಷಿನ್ ಎಷ್ಟು ಜನ ಹತ್ರ ಇದೆ ಹೇಳಿ ಈಗ ಮಿಷಿನ್ ಎಷ್ಟು ಜನ ಹತ್ರ ಇದೆ ಅವ್ರು ಬಿಟ್ಬಿಡಿ ವ್ಯಾಪಾರಸ್ಥರು ಮಿಷಿನ್ ಎಷ್ಟು ಜನ ಹತ್ರ ದಯವಿಟ್ಟು ಮನೇಲಿ ಮಿಷಿನ್ ಯಾರು ಹೊರಗೆ ಹೋಗ್ಕೊಳ್ಳಿ ಆಯ್ತಾ ಮಿಷಿನ್ ಬುಕ್ ಹಂಚೋ ತಗೊಳ್ಳಿ ಈಗ ಬಂತುಕೊಳ್ಳಿ ಅಂದ್ರೆ ನಾನು ಕೇಳ್ತಾ ಇರೋದು ಈಗ ಒಂದ್ ಮಿಷಿನ್ ಅಲ್ಲಿ 35 ರೂಪಾಯಿ ವಾಶ್ ಮಾಡಕ್ಕೆ 40 ರೂಪಾಯಿ ಕೊಡ್ರಿ ಒಂದ್ ನಿಮಿಷ ಇರಿ ಸರ್ ತಗೊಳ್ಳಿ ಮತ್ತು ಮಿಷಿನ್ ಅಲ್ಲಿ 40 ರೂಪಾಯಿ ಒಂದ್ ಮಿಷಿನ್ ಅಲ್ಲಿ 50 ರೂಪಾಯಿ ಮಾಡಿದ್ರೆ ಅಣ್ಣ ಅದಕ್ಕೆ ಯೂನಿಫಾರ್ಮಿಟಿ ಮಾಡಕ್ಕೋಸ್ಕರ ಬೋರ್ಡ್ ಹಾಕ್ತಾ ಇದೀವಿ ಅಂದ್ವಲ್ಲ ಅಣ್ಣ ಎಲ್ಲರೂ ಬಂತಣ್ಣ ಅದ್ರಲ್ಲಿ ವಾಷಿಂಗ್ ಚಾರ್ಜ್ ವಾಷಿಂಗ್ ಮಿಷಿನ್ ಒಳಗೆ ದಾರ ಯಾವ್ದು ಹಾಕ್ಬೇಕು ಅದು ಬರಿತೀವಿ ಸ್ವಾಮಿ ವಾಷಿಂಗ್ ಮಿಷಿನ್ ಒಳಗೆ ದಾರ ಯಾವ್ದು ಹಾಕ್ಬೇಕು ಅಂತ ಬರಿತೀವಿ ಅಲ್ಲಿ ನಿಮ್ಮ ಪ್ಲಾಸ್ಟಿಕ್ ದಾರ ನಾವು ಒಪ್ಪಲ್ಲ ಇದು ಪೊಲ್ಯೂಷನ್ ಗೆ ಎಫೆಕ್ಟ್ ಆಗ್ತಾ ಇದೆ ಅದು ಇದು ಪೊಲ್ಯೂಷನ್ ಆಗ್ತಾ ಇದೆ